ಮಹಿಮೆ ಹೊಂದಲ್ಪಡಲಿ. ಹೌದಪ್ಪ. ನೀನ್ ತಾನೇ ಮಹಿಮೆ ಒಂದು ಸ್ವಾಮಿ. ಹೌದು ದೇವ. ಆಶೀರ್ವದಿಸು. ಯೆಸ್. ಎಲ್ಲ ನಿನ್ನ ಕಪ್ಪಿಸಿ ಕೊಡ್ತದೆ. ಮುಂದಿನ ಭಾಗ ದೇವರೇ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ನೀನು ಮಾತನಾಡು. ಯೆಸ್ ಲಾರ್ಡ್. ನಿನ್ನ ವಾಕ್ಯದ ಗುಡಾರ್ಥನೆಲ್ಲ ಗ್ರಹಿಸಿಕೊಳ್ಳಲಿಕ್ಕೆ ಆಗುವಂತೆ ಸಹಾಯ ಮಾಡು. ಎಲ್ಲ ತಪ್ಪಾದ ಬೋಧನೆಯಿಂದ ಕರ್ತನೆ ಎಲ್ಲರನ್ನು ಕೂಡ ತಪ್ಪಿಸಬೇಕೆಂಬುದಾಗಿ ಆಮೆನ್ ಆಮೆನ್. ಯೆಸ್ ಲಾರ್ಡ್. ಸತ್ಯ ಬೋಧನೆಯಲ್ಲಿ ನೆಲೆಗೊಳ್ಳಲಿಕ್ಕೆ ಆಗುವಂತೆ, ಸತ್ಯ ವಾಕ್ಯನ ಕೈಗೊಂಡು ನಡಲಿಕ್ಕೆ ಆಗುವಂತೆ ನೀನು ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಇಂತನೇ ಆಶೀರ್ವದಿಸು. ಎಲ್ಲ ನಿನ್ನ ಕಪ್ಪಿಸಿ ಕೊಡುತ್ತಾ ಎಲ್ಲ ಸ್ತುತಿ ಘನತೆ ಮಾನ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ನಮ್ಮೊಬ್ಬನೊಬ್ಬನೊಡನೆ ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ಜೀವಳ ತಂದೆಯೇ. ಆಮೆನ್. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ಒಳ್ಳೆಯವನು, ಆತನ ಎಲ್ಲದನ್ನು ಒಳ್ಳೆಯದನ್ನು ಮಾಡುವ ದೇವರಾಗಿರೋದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು ಬೆಳಗಿನ ಜಾವದಲ್ಲಿ ನಾವು ಸ್ವಲ್ಪ ಸಮಯ ದೇವರ ವಾಕ್ಯಗಳನ್ನು ಧ್ಯಾನ ಮಾಡುವವರಾಗಿರೋಣ. ಈ ಒಂದು ದೇವರು ತಾನೇ ನಮ್ಮನ್ನು ವಾಕ್ಯದ ಕೂಡ ಮಾತನಾಡಲಿಕ್ಕಾಗುವಂತೆ, ತನ್ನ ವಿಶೇಷವಾದಂತಹ ಒಂದು ಕೃಪೆ ನಮಗೆಲ್ಲರೂ ಕೂಡ ತನ್ನ ಅನುಗ್ರಹಿಸಲಿಕ್ಕಾಗುವಂತೆ ದೇವರ ವಾಕ್ಯದ ಮೂಲಕವಾಗಿ ಇವತ್ತು ನಾವು ಸ್ವಲ್ಪ ಸಮಯ ದೇವರ ವಾಕ್ಯನ ಧ್ಯಾನ ಮಾಡೋಣ, ಆತನ ಸ್ತುತಿಸೋಣ, ಆತನ ನಾಮನ ಘನಪಡಿಸುವವರಾಗಿರೋಣ. ಈ ದಿನದಲ್ಲಿ ನಾನು ಒಂದು ವಿಶೇಷವಾದಂತಹ ಒಂದು ಟಾಪಿಕ್ ಬಗ್ಗೆ ಮಾತಾಡಲಿಕ್ಕೆ ಬಯಸುವನಾಗಿದ್ದೇನೆ. ಸೊ ನಿಮಗೆಲ್ಲರೂ ಕೂಡ ಗೊತ್ತಿದೆ, ಈ ಒಂದು ಹೈಪರ್ ಗ್ರೇಸ್ ಎಂಬುದಾಗಿ ಇದು ಬಹಳ ಅತಿ ವೇಗವಾಗಿ ಎಲ್ಲ ಸಭೆಗಳಲ್ಲಿ, ಒಂದು ಮುಖ್ಯವಾಗಿ ಪಟ್ಟಣಗಳಲ್ಲಿ ಭಾಳ ವೇಗವಾಗಿ ಇದು ಬೆಳೀತಿರುವಂತಹ ಒಂದು ಟೀಚಿಂಗ್ ಆಗಿದೆ. ಈ ಒಂದು ಪ್ರಸ್ತುತ ಕಾಲದಲ್ಲಿ ಇರುವಂತಹ ಒಂದು ಟೀಚಿಂಗ್ ಹೈಪರ್ ಗ್ರೇಸ್ ಅಂದರೆ ಅತಿಶಯವಾದಂತಹ ಮತ್ತು ಕೃಪೆಗಿಂತ ಅದಕ್ಕಿಂತ ಮೇಲೆ ಆಗಿರುವಂತಹ ಒಂದು ಅಂದರೆ ಕೃಪೆಗಿಂತ ಅತ್ಯಂತ ಹೆಚ್ಚಾಗಿರುವಂತಹ ಒಂದು ಕೃಪೆ. ಅಂದರೆ ಕೃಪೆ ಅಂತಂದರೆ ಕೃಪೆಗಿನ್ನ ಮುಂದೆ ಒಂದು ಹೆಜ್ಜೆ ಮುಂದೆ ಹೋಗಿ ಇದ್ರ ವಿಷಯವಾಗಿ ಮಾತಾಡುವಂಥ ಅನೇಕ ರೀತಿಯ ಬೋಧಕರುಗಳಿದ್ದಾರೆ, ಅನೇಕ ರೀತಿಯ ಬೋಧನೆಗಳನ್ನು ನಾವು ಕೇಳ್ತಾ ಇದ್ದೇವೆ. ಆದರೆ ನಿಜವಾಗ್ಲೂ ಸತ್ಯವೇದ ಏನು ಹೇಳ್ತದೆ, ಸತ್ಯವೇದದಲ್ಲಿ ದೇವರ ವಾಕ್ಯದ ಪ್ರಕಾರವಾಗಿ ಇವತ್ತು ನಾವು ಈ ಒಂದು ಕೃಪೆ ಅಂದರೆ ಏನು ಮತ್ತು ಈ ಒಂದು ಹೈಪರ್ ಗ್ರೇಸ್ ಅಂದರೆ ಏನು, ಇದರ ಹಿನ್ನೆಲೆ ಯಾವ ರೀತಿಯಾಗಿದೆ, ಯಾವ ಇಸ್ವಿಯಲ್ಲಿ ಇದು ಬಂತು, ಯಾವ ರೀತಿಯಾದಂಥ ಬೋಧನೆಗಳು ಬಂದಿದೆ. ಆದರೆ ನಾವು ಸಭೆಯಾದಂಥ ನಾವು ಯಾವ ರೀತಿಯಾಗಿ ದೇವರ ವಾಕ್ಯನ ನಿಜವಾದಂಥ ವಾಕ್ಯಗಳನ್ನ ಕೈಗೊಂಡು ನಡಬೇಕೆಂಬುದಾಗಿ ಇವತ್ತು ನಾವು ಕಲಿಯುವಂಥವರಾಗಿರೋಣ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕೊನೆಯ ದಿನಗಳಲ್ಲಿ ಈಗ ಅನೇಕ ರೀತಿಯಂಥ ಸುಳ್ಳು ಬೋಧಕರುಗಳು ಬರಲಿಕ್ಕಿದ್ದಾರೆ, ಅನೇಕ ರೀತಿಯ ತಪ್ಪಾದಂಥ ಬೋಧನೆಗಳು ಬರಲಿಕ್ಕಿದೆ. ಅದರ ವಿಷಯವಾಗಿ ಎಚ್ಚರವಾಗಿರಿ ಎಂಬುದಾಗಿ ತಿಮೋತಿ ಪತ್ರಿಕೆಯಲ್ಲಿ ಮತ್ತು ತೀತನ ಪತ್ರಿಕೆಯಲ್ಲಿ ಪೌಲನು ಅವರಿಗೆ ತಿಳಿಸುವುದನ್ನು ನಾವು ನೋಡುವವರಾಗಿದ್ದೇವೆ. ಈ ಒಂದು ದಿನದಲ್ಲಿ ನಾನು ದೇವರ ವಾಕ್ಯದ ಆಧಾರದ ಮೇಲೆ ಈ ಹೈಪರ್ ಗ್ರೇಸ್ ಅಂದರೆ ಏನು, ಯಾವ ರೀತಿಯಾಗಿ ಒಂದು ವಾಕ್ಯಗಳು ತಪ್ಪಾಗಿ ಅರ್ಥೈಸಲ್ಪಟ್ಟಿದೆ, ಯಾವ ರೀತಿಯಾಗಿ ಅರ್ಥ ಆಗಿದ್ದನ್ನು ತಪ್ಪು ಅರ್ಥ ಮಾಡಿಕೊಂಡಿದ್ದಾರೆ, ಯಾವ ರೀತಿಯಾದಂಥ ಬೋಧನೆಗಳು ಇವತ್ತು ಬರ್ತಾ ಇದೆ ಎಂಬುದಾಗಿ ನಾವು ತಿಳಿದುಕೊಳ್ಳುವಂಥರಾಗಿರೋಣ. ಅದಕ್ಕಾಗಿ ನಾನು ನಿನ್ನೆ ದಿನದಲ್ಲಿ ಸುಮಾರು ಒಂದು 8 ರಿಂದ 10 ಗಂಟೆಗಳ ತನಕ ಅದನ್ನು ನಾನು ಸ್ಟಡಿ ಮಾಡಿದ್ದೇನೆ, ಅಭ್ಯಾಸ ಮಾಡಿದ್ದೇನೆ. ಭಾಳ ಆಶ್ಚರ್ಯಕರವಾದಂಥ ಸಂಗತಿಗಳು ನನಗೆ ಗೊತ್ತಾಯಿತು. ಆ ಒಂದು ಸ್ಟಡಿ ಮಾಡುವಾಗ ಗೊತ್ತಾಯಿತು ನನಗೆ ಯಾವ ರೀತಿಯಾದಂತಹ ಒಂದು ರೀತಿಯಲ್ಲಿ ಈ ಒಂದು ಲೋಕ ಹೋಗ್ತಾ ಇದೆ, ಯಾವ ರೀತಿಯಂಥ ಬೋಧನೆಗೆ ಇವತ್ತು ನಮ್ಮ ಸಭೆಗಳು ಒಳಗಾಗ್ತಾ ಇದೆ, ಎಂಥ ರೀತಿಯಂಥ ಬೋಧನೆ ಇವತ್ತು ನಾವು ಕೇಳ್ತಾ ಇದ್ದೀವಿ. ಸರಿಯಾದಂಥ ಬೋಧನೆ ಯಾವುದು? ನಾವು ಏನು ಮಾಡ್ತೇವೆ ಅಂದರೆ ಇವತ್ತು ಅನೇಕರು ಈ ಒಂದು ತಪ್ಪಾದಂಥ ಬೋಧನೆಯನ್ನು ಅವರು ಕಾಂಪ್ರಮೈಸ್ ಮಾಡಿಕೊಳ್ಳೋರಾಗಿದ್ದಾರೆ. ಹೈಪರ್ ಗ್ರೇಸ್ ಮೀನ್ಸ್ ದೇ ವಿಲ್ ನಾಟ್ ಕೇರ್ ಅಬೌಟ್ ದ ಓಲ್ಡ್ ಟೆಸ್ಟಮೆಂಟ್ ಕಮಾಂಡ್ಮೆಂಟ್ಸ್, ಅಂದರೆ ಅಳವಡಿಕೆಯ ಒಂದು ಕಮಾಂಡ್ಮೆಂಟ್ಗಳನ್ನು ಅವರು ಅದರ ಬಗ್ಗೆ ಹೆಚ್ಚು ಅವರು ಗಮನ ಕೊಡುವುದಿಲ್ಲ. ಹಾಗಾಗಿ ನಾನು ನೇರವಾಗಿ ಈ ವಾಕ್ಯನ ಹೇಳಲಿಕ್ಕೋಸ್ಕರ ಹೋಗ್ಲಿಕ್ಕಿದ್ದೇನೆ. ಹಾಗಾಗಿ ಹೈಪರ್ ಗ್ರೇಸ್ ಅಂದರೆ ಏನು? ಸರಿಯಾದಂಥ ಬೋಧನೆ ಅಂದರೆ ದೇವರ ವಾಕ್ಯದ ಅನುಸಾರವಾಗಿ, ವಿಚ್ ಈಸ್ ಬೇಸ್ಡ್ ಆನ್ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯಕ್ಕೆ ಆಧಾರವಾಗಿರುವಂಥ ಒಂದು ಬೋಧನೆ ಎಂಥದ್ದು ಎಂಬುದಾಗಿ, ಯಾವುದೆಂಬುದಾಗಿ ಇವತ್ತು ನಾವು ಕಲಿಯುವಂಥವರಾಗಿರೋಣ. ಓಕೆ, ವಾಟ್ ಈಸ್ ದ ವರ್ಡ್ ಆಫ್ ಗಾಡ್ಸ್ ಗ್ರೇಸ್ ಅಕಾರ್ಡಿಂಗ್ ಟು ದ ಬೈಬಲ್? ಸೊ ಬೈಬಲಲ್ಲಿ ಒಂದು ಗ್ರೇಸ್ ಬಗ್ಗೆ, ದೇವರ ಕೃಪೆ ಬಗ್ಗೆ ಏನು ಹೇಳ್ತದೆ ಅಂತಂದರೆ, ದ ಕಾಮನ್ ಕ್ರಿಶ್ಚಿಯನ್ ಟೀಚಿಂಗ್ಸ್ ಈಸ್ ದಟ್ ಗ್ರೇಸ್ ಈಸ್ ಅನ್ಮೆರಿಟ್ ಮೆಜರ್, ಅನ್ಮೆರಿಟ್ ಮರ್ಸಿ ಆರ್ ಫೇವರ್ ಫ್ರಮ್ ಗಾಡ್. ಅಂದರೆ ದೇವರು ಇವತ್ತು ಅನೇಕ ನಾವು ಕ್ರೈಸ್ತರು ನಂಬಿರುವಂಥ ಸಂಗತಿ ಏನಂತಂದರೆ, ಇವತ್ತು ನಾವೆಲ್ಲರೂ ನಂಬಿರುವಂಥ ಸಂಗತಿ ಏನಂತಂದರೆ, ಕೃಪೆ ಎಂಬುದು ನಾವು ಅದನ್ನು ಸಂಪಾದನೆ ಮಾಡಿಕೊಳ್ಳಕ್ಕಾಗದಿರುವಂತಹ, ಅದನ್ನು ಸಂಪಾದನೆ ಮಾಡಿಕೊಳ್ಳಕ್ಕಾಗದಿರುವಂತಹ, ಅದನ್ನು ನಾವು ಗಳಿಸಲಿಕ್ಕಾಗದಿರುವಂತಹ, ಅಥವಾ ಒಳ್ಳೆ ಕಾರ್ಯಗಳಿಂದ ದಾನ ಧರ್ಮಗಳಿಂದ ನಾವು ಮಾಡಿ ಅದನ್ನು ತೆಗೆದುಕೊಳ್ಳಕ್ಕಾಗದಿರುವಂಥ ಒಂದು ಸಂಗತಿ ಆದಂಥ ಅದು ಕೃಪೆಯಾಗಿದೆ. ವಿ ಕ್ಯಾನ್ ನಾಟ್ ಏಬಲ್ ಟು ಅರ್ನ್ ಫಾರ್ ದಿಸ್ ಗ್ರೇಸ್. ಈ ಒಂದು ಕೃಪೆಯನ್ನು ನಾವು ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ.
ಅದು ದೇವರ ಕೃಪೆಯಿಂದಲೇ, ದೇವರ ಒಂದು ಕರುಣೆಯಿಂದಲೇ ಆ ಒಂದು ಕೃಪೆ ನಮಗೆ ಸಿಗುವಂಥದ್ದಾಗಿದೆ. ಅದು ದೇವರ ಕೃಪೆ ಅಂತ ನಾವು ಹೇಳುವಾಗ, ದೇವರು ತನ್ನ ಮಗನಾದಂಥ ಯೇಸು ಕ್ರಿಸ್ತನನ್ನು ಈ ಭೂಮಿಗೆ ಕಳಿಸಿಕೊಟ್ಟು, ಈಗ ನಾವು ಮಾಡಿದಂಥ ಎಲ್ಲ ಪಾಪಗಳಿಗಾಗಿ, ಶಾಪಗಳಿಗಾಗಿ, ಅಪರಾಧಗಳಿಗಾಗಿ ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿ ಪ್ರಾಣ ಕೊಟ್ಟು ಸತ್ತು ಪುನರ್ತನೆಗೆ ಎದ್ದು ಬಂದಿದ್ದಾನೆ ಎಂಬುದಾಗಿ ಯಾರು ನಂಬುತ್ತಾರೋ ಅವರಿಗೆ ದೇವರ ಕೃಪೆಯು ಸಿಗುವಂಥದ್ದಾಗಿದೆ. ಇದನ್ನು ಯೋಹಾನ ಬರೆದ ಸುವಾರ್ತೆ 3:16 ನೋಡುವವರಾಗಿದ್ದೇವೆ. ದೇವರು ಲೋಕ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು, ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟನೆಂಬುದಾಗಿ ಬರೆಯಲ್ಪಟ್ಟಿದೆ. ದೇವರು ತನ್ನ ಕೃಪೆಯಿಂದ ಈ ಮನುಷ್ಯರಿಗೆ ಸಂಪಾದನೆ ಮಾಡಿಕೊಳ್ಳಕ್ಕೆ ಆಗದಿರುವಂತಹ ಅದನ್ನು ನಾವು ಒಳ್ಳೆಯ ಕಾರ್ಯಗಳಿಂದ ಅದನ್ನು ನಾವು ತೆಗೆದುಕೊಳ್ಳಲಿಕ್ಕೆ ಇಟ್ಸ್ ಅನ್ಮೆರಿಟೆಡ್ ಮರ್ಸಿ ಆಫ್ ಗಾಡ್. ದೇವರಿಂದ ನಾವು ಅಂದರೆ ದೇವರಿಂದ ಹೊಂದಿಕೊಳ್ಳುವಂಥ ಕೃಪೆ. ಅದಕ್ಕೆ ಯಾವ ರೀತಿಯಂತಹ ವಿ ಕೆನಾಟ್ ಏಬಲ್ ಟು ಮೆಜರ್ ದಟ್ ಗಾಡ್ಸ್ ಗ್ರೇಸ್, ದಟ್ ವಾಟ್ ಗಾಡ್ ಹ್ಯಾಸ್ ಪುಟ್ ಇನ್ ಅವರ್ ಲೈಫ್. ನಮ್ಮ ಜೀವಿತದಲ್ಲಿ ದೇವರು ಇಟ್ಟಿರುವಂಥ ಒಂದು ಕೃಪೆಯನ್ನು ನಾವು ಅದನ್ನು ಗ್ರಹಿಸಿಕೊಳ್ಳಲಿಕ್ಕೆ, ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಕೃಪೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಇಟ್ಸ್ ಟ್ರೂ, ಇಟ್ಸ್ ಅಬ್ಸಲ್ಯೂಟ್ಲಿ ಟ್ರೂ ದಟ್ ಏನಂತ ಬೈ ಗ್ರೇಸ್ ಅಲೋನ್ ವಿ ಹ್ಯಾವ್ ಸೇವ್ಡ್, ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ನಾನು ಹೋದ್ವಾರ ನಿಮಗೆ ಶುಕ್ರವಾರ ದಿನ ತಿಳಿಸಿದೆ ಅಂತಂದರೆ, ನಾವು ಕೃಪೆಯಿಂದ ಮಾತ್ರ ರಕ್ಷಣೆ ಹೊಂದಿದ್ದೇವೆ, ಕೆಲಸ ಕಾರ್ಯಗಳಿಂದ ಅಲ್ಲ. ಆದರೆ ಈ ಒಂದು ಕೃಪೆಯನ್ನು ಇವತ್ತು ಅನೇಕರು ತಪ್ಪಾಗಿ ಗ್ರಹಿಸಿಕೊಂಡವರಾಗಿ, ತಪ್ಪಾಗಿ ಅರ್ಥೈಸಿಕೊಂಡವರಾಗಿ, ಇವತ್ತು ತಪ್ಪಾದಂಥ ಬೋಧನೆ ಇವತ್ತು ಸಭೆಗಳಲ್ಲಿ ಬರ್ತಾ ಇದೆ. ಇದಕ್ಕೆ ಅನೇಕ ರೀತಿಯಂತಹ ಒಂದು ಜನರು, ವಿದ್ಯಾವಂತರು, ಓದಕ್ಕೆ ಬರುವಂಥ ಪ್ರತಿಯೊಬ್ಬರು ಕೂಡ ಈ ಒಂದು ತಪ್ಪಾದ ಬೋಧನೆಗೆ ಒಳಗಾಗಿದ್ದಾರೆ. ಹಾಗಾದರೆ ನಮಗೆ ಈ ಒಂದು ಹೈಪರ್ ಗ್ರೇಸ್ ಎಲ್ಲಿಂದ ಬಂತು? ಇದು ಯಾವಾಗ ಬಂತು? ಯಾರದನ್ನು ಪರಿಚಯಿಸಿದ್ರು? ಇದು ಯಾವ ದೇಶದಿಂದ ಈ ಒಂದು ಹೈಪರ್ ಗ್ರೇಸ್ ಬಂತು? ಇವತ್ತು ಈಗಿನ ಪ್ರಸ್ತುತ ಕಾಲದಲ್ಲಿ ಯಾವ ರೀತಿಯಂಥ ಬೋಧನೆ ಇವತ್ತು ನಡೀತಾ ಇದೆ? ಒಂದು ಹೈಪರ್ ಗ್ರೇಸ್ ಚರ್ಚ್ ಹೆಂಗಿರ್ತದೆ? ಹೈಪರ್ ಗ್ರೇಸ್ ಪ್ರೀಚರ್ ಯಾವ ರೀತಿಗೆ ಪ್ರೀಚ್ ಮಾಡ್ತಾರೆ? ಅವ್ರನ್ನ ಹೇಗೆ ನಾವು ಕಂಡುಹಿಡಿಯೋದು ಎಂಬುದಾಗಿ ನಾನು ಇವತ್ತು ಸವಿಸ್ತರವಾಗಿ ಅದರ ಬಗ್ಗೆ ತಿಳಿಸುವಂಥವನಾಗಿದ್ದೇನೆ. ದಯಮಾಡಿ ನೀವೆಲ್ಲರೂ ಸಹ ಗಮನ ಇಟ್ಟು ಈ ಒಂದು ವಾಕ್ಯನ ಕೇಳಿಸ್ಕೊಳ್ರಿ. ಆ ಕಡೆ ಈ ಕಡೆ ಹೋಗಬೇಡ್ರಿ. ದಯಮಾಡಿ ನಿಮಗೆ ಬಹಳವಾದಂತಹ ಒಂದು ಸತ್ಯಾಂಶವನ್ನು ನಿಮಗೆ ಇದು ತಿಳಿಸುವಂಥದ್ದಾಗಿದೆ. ಸತ್ಯವಾದಂಥ ವಾಕ್ಯಗಳನ್ನು ನಿಮಗೆ ಇದು ಕೊಡುವಂಥದ್ದಾಗಿದೆ. ದಯಮಾಡಿ ನೀವೆಲ್ಲರೂ ಸಹ ಗಮನಿಟ್ಟು ಕೇಳಿಸ್ಕೊಳ್ಬೇಕೆಂಬುದಾಗಿ ನಾನು ಬಯಸುವಂಥವನಾಗಿದ್ದೇನೆ. ದ ಹಿಸ್ಟರಿ ಆಫ್ ಹೈಪರ್ ಗ್ರೇಸ್. ಓಕೆ, ಈ ಒಂದು ಹೈಪರ್ ಗ್ರೇಸ್ ಇರುವಂಥ ಇತಿಹಾಸ ಏನು? ಇತಿಹಾಸ ಎಲ್ಲಿಂದ ಬಂತಿದ್ದು, ಹೇಗೆ ಬಂತು, ಇದು ಯಾವಾಗ ಬಂತು ಎಂಬುದಾಗಿ ನಾವು ನೋಡೋಣ. ವೆನ್ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್, ಯಾವಾಗ ಈ ಒಂದು ಹೈಪರ್ ಗ್ರೇಸನ್ನು ಇದು ಪರಿಚಯಿಸಲ್ಪಡ್ತು, ಯಾವಾಗ ಈ ಒಂದು ಹೈಪರ್ ಗ್ರೇಸ್ ಪರಿಚಯಿಸಲ್ಪಡ್ತು ಅಂತ ನಾವು ಹೇಳುವಾಗ, the word seems to have appeared in 2009. ಓಕೆ, ನಾವು ನೋಡ್ತಾ ಇದ್ದೇವೆ ಈ ಒಂದು ಕೃಪೆಯು ಈ ಒಂದು ಹೈಪರ್ ಗ್ರೇಸ್ ಎಂಬಂಥದ್ದು 2009ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ವಾಗನ್ ಎಂಬುವಂಥ ವ್ಯಕ್ತಿ, ವಾಗನ್ WAGON, ವಾಗನ್ ಎಂಬಂಥ ವ್ಯಕ್ತಿ ಒಂದು ಹೈಪರ್ ಗ್ರೇಸನ್ನು ಅಂತ ಇಂಟ್ರೊಡ್ಯೂಸ್ ಮಾಡ್ತಾನೆ. ಅದು ಏನಂತಂದರೆ, ಅದು 2009ನೇ ಇಸ್ವಿಯಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಆದರೆ 2013ನೇ ಇಸ್ವಿಯಲ್ಲಿ ಈ ಒಂದು ಹೈಪರ್ ಗ್ರೇಸ್ ಸಂಪೂರ್ಣವಾಗಿ ಅದು ಪ್ರಚಲಿತಕ್ಕೆ ಬರ್ತದೆ. ಇದನ್ನು ಕೆರಿಸ್ಮಾ ನ್ಯೂಸ್ ಎಂಬ ಒಂದು ನ್ಯೂಸ್ ಲೆಟರಲ್ಲಿ ಈ ಒಂದು ಆರ್ಟಿಕಲನ್ನು ಪಬ್ಲಿಷ್ ಮಾಡ್ತಾರೆ. ಇದನ್ನು ಪಬ್ಲಿಷ್ ಮಾಡಿದಾಗ ಇವತ್ತು ಅನೇಕ ಜನರು ಆ ಒಂದು ಹೈಪರ್ ಗ್ರೇಸ್ ಟೀಚಿಂಗನ್ನು ಇವತ್ತು ಕೂಡ ಅವರು ಫಾಲೋ ಮಾಡಿ ನಡೆಯುವಂಥವರಾಗಿದ್ದಾರೆ. ಹಾಗಾಗಿ ಹೈಪರ್ ಗ್ರೇಸ್ ಆಗಿ ಅಂದರೆ ಬರೆದಂತಹ 6 ಪುಸ್ತಕಗಳು, ಒಟ್ಟಾಗಿ ಸುಮಾರು ಅನೇಕ ಪುಸ್ತಕಗಳಿದೆ. ಅದರಲ್ಲಿ ಮುಖ್ಯವಾಗಿ 2014 ಮತ್ತು 2016ನೇ ಸಾಲಿನಲ್ಲಿ, 2014ನೇ ಇಸ್ವಿಯಿಂದ 2016ನೇ ಇಸ್ವಿ ತನಕ ನೋಡುವಾಗ ಈ 3-4 ವರ್ಷಗಳಲ್ಲಿ ಸುಮಾರು 6 ರೀತಿಯಂತಹ ಪುಸ್ತಕಗಳು ಹೈಪರ್ ಗ್ರೇಸ್ ಬಗ್ಗೆ ಬರೆಯಲ್ಪಟ್ಟಿವೆ. ಹೈಪರ್ ಗ್ರೇಸ್ ಬಗ್ಗೆ 6 ಪುಸ್ತಕಗಳು ಬರೆಯಲ್ಪಟ್ಟಿದೆ. ಯುನೈಟೆಡ್ ನೇಷನ್ ಆಫ್ ಅಮೇರಿಕ ದೇಶದಲ್ಲಿ ಸುಮಾರು 6 ಆಥರ್ಗಳು, 6 ರೀತಿಯಂಥ ಒಂದು ಲೇಖಕರುಗಳು 6 ಹೈಪರ್ ಗ್ರೇಸ್ ಬಗ್ಗೆ ಕೆಲವೊಂದು ಪುಸ್ತಕ ಬರೆದಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಇರುವಂಥ ಒಂದು ಹೈಪರ್ ಗ್ರೇಸ್, ಎಕ್ಸ್ಪೋಸಿಂಗ್ ದ ಡೇಂಜರ್ಸ್ ಆಫ್ ದ ಮಾಡರ್ನ್ ಗ್ರೇಸ್. ಈ ಪ್ರಸ್ತುತ ಕಾಲದಲ್ಲಿರುವಂತಹ ಒಂದು ಕೃಪೆಯನ್ನು, ಈ ಪ್ರಸ್ತುತ ಕಾಲದ ಕೃಪೆಯನ್ನು ನಾಶ ಮಾಡುವಂತಹ ಒಂದು ಅಂತ್ಯಕ್ಕೆ, ಅಂದರೆ ಅವನತಿಗೆ ತೆಗೆದುಕೊಂಡು ಹೋಗುವಂತಹ ಹೈಪರ್ ಗ್ರೇಸನ್ನು ಅವ್ರು ಏನು ಮಾಡಿದ್ದಾರೆ, ಎಕ್ಸ್ಪೋಸ್ ಮಾಡಿದ್ದಾರೆ. ಅದನ್ನು ಬರೆದವರು ಮೈಕಲ್ ಬ್ರೌನ್ಸ್ ಎಂಬುದಾಗಿ ಈ ಹೈಪರ್ ಗ್ರೇಸ್ ಬಗ್ಗೆ ಅವ್ರು ಏನು ಮಾಡಿದ್ದಾರೆ ಒಂದು ಪುಸ್ತಕ ಬರೆದಾರೆ. ಆ ಪುಸ್ತಕದ ಹೆಸರು ಎಕ್ಸ್ಪೋಸಿಂಗ್ ದ ಡೇಂಜರ್ಸ್ ಆಫ್ ಮಾಡರ್ನ್ ಗ್ರೇಸ್. ಈ ಒಂದು ಪ್ರಸ್ತುತ ಕಾಲದಲ್ಲಿರುವಂತಹ ಕೃಪೆಯನ್ನು ಹಾಳು ಮಾಡುವಂತಹ ಅಥವಾ ಅವನತಿಗೆ ತೆಗೆದುಕೊಂಡು ಹೋಗುವಂತಹ ಅಥವಾ ಅಪಾಯಕ್ಕೆ ತೆಗೆದುಕೊಂಡು ಹೋಗುವಂತಹ ಹೈಪರ್ ಗ್ರೇಸನ್ನು ಅವರು ಎಕ್ಸ್ಪೋಸ್ ಮಾಡಿದ್ದಾರೆ. ಅವ್ರನ್ನ ಈ ಲೋಕಕ್ಕೆ ಪ್ರಕಟಪಡಿಸಿದ ಒಂದು ಪುಸ್ತಕ ಬರೆದಿದ್ದಾರೆ ಅವರು. ಅವರ ಹೆಸರು ಮೈಕಲ್ ಬ್ರೌನ್ಸ್ ಎಂಬುದಾಗಿ. 2ನೇ ಪುಸ್ತಕ ದ ಬಿಲವಡ್ ಮೆಸ್, ಗಾಡ್ಸ್ ಪರ್ಫೆಕ್ಟ್ ಲವ್ ಫಾರ್ ಯುವರ್ ಇನ್ಪರ್ಫೆಕ್ಟ್ ಲೈಫ್. ನಿಮ್ಮ ಅಪರಿಪೂರ್ಣವಾದಂಥ ಜೀವಿತಕ್ಕೆ ದೇವರ ಪರಿಪೂರ್ಣವಾದಂಥ ಕೃಪೆ ಎಂಬುದಾಗಿ ಕಿಮ್ಮು ಚಾರ್ಡನಲ್ ಎಂಬಂಥ ವ್ಯಕ್ತಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ. 3ನೇ ಪುಸ್ತಕ ಲುಕ್
ದ ಫಿನಿಶ್ಡ್ ವರ್ಕ್ ಆಫ್ ಜೀಸಸ್ ಕ್ರೈಸ್ಟ್. ಸೊ ನೋಡ್ರಿ, ಯೇಸು ಕ್ರಿಸ್ತನು ಮಾಡಿ ಮುಗಿಸಿದಂತಹ ಒಂದು ಕೆಲಸ. ಮೈಕ್ ಮೋನಿ ಎಂಬುದಾಗಿ ಬರೆದಂತಹ 3ನೇ ಪುಸ್ತಕ. 4ನೇ ಪುಸ್ತಕ ದ ಹೈಪರ್ ಗ್ರೇಸ್ ಗಾಸ್ಪಲ್, ಪೌಲ್ ಎಲ್ಲಿಸ್ ಎಂಬುದಾಗಿ ದ ಹೈಪರ್ ಗ್ರೇಸ್ ಗಾಸ್ಪಲ್ ಅಂತ ಅವರು ಒಂದು ಪುಸ್ತಕ ಬರೆದಿದ್ದಾರೆ. ಮತ್ತು ಇನ್ನೊಂದು ಪುಸ್ತಕ ಬರೆದಾರೆ ಅವರು, ದ ಗಾಸ್ಪಲ್ ಇನ್ 10 ವರ್ಡ್ಸ್ ಎಂಬುದಾಗಿ ಇನ್ನೊಂದು ಪುಸ್ತಕ ಬರೆದಾರೆ. ಈ ಪೌಲ್ ಎಲಿಸ್ ಎಂಬ ವ್ಯಕ್ತಿ 2 ಪುಸ್ತಕ ಬರೆದಾನೆ. ಒಂದು ಹೈಪರ್ ಗ್ರೇಸ್ ಗಾಸ್ಪಲ್, ದ ಹೈಪರ್ ಗ್ರೇಸ್ ಗಾಸ್ಪಲ್ ಅಂತ ಒಂದು ಪುಸ್ತಕ ಬರೆದ. ಇನ್ನೊಂದು ಪುಸ್ತಕ ಅಂತಂದರೆ ಗಾಸ್ಪಲ್ ಇನ್ 10 ವರ್ಡ್ಸ್ ಎಂಬುದಾಗಿ. 6ನೇದಾಗಿ ಹೈಪರ್ ಗ್ರೇಸ್, ದ ಡೇಂಜರ್ಸ್ ಡಾಕ್ಟ್ರಿನ್ ಆಫ್ ಎ ಹ್ಯಾಪಿ ಗಾಡ್. ಸಂತೋಷವಾಗಿರುವಂಥ ದೇವರನ್ನ ಭಾಳ ಡೇಂಜರ್ಸ್ ಆಫ್ ಡಾಕ್ಟ್ರಿನ್ ಆಫ್ ಹೈಪರ್ ಗ್ರೇಸ್. ಅಂದರೆ ಈ ಒಂದು ಹೈಪರ್ ಗ್ರೇಸಿನ ಒಂದು ಅಪಾಯಕಾರಿಯಾದಂಥ ಒಂದು ಸಿದ್ಧಾಂತ. ಓಕೆ, ಸಂತೋಷವಾಗಿರುವಂಥ ದೇವರ ಬಗ್ಗೆ ಇರುವಂತಹ ಅಪಾಯಕಾರಿಯಾದಂತಹ ಅವನತಿಗೆ ತೆಗೆದುಕೊಂಡು ಹೋಗುವಂತಹ ಒಂದು ಸಿದ್ಧಾಂತ ಹೈಪರ್ ಗ್ರೇಸ್ ಎಂಬುದಾಗಿ DR ಸಿಲ್ವಾ ಎಂಬುದಾಗಿ ಒಂದು ಸ್ತ್ರೀ ಒಂದು ಪುಸ್ತಕ ಬರೆದರೆ. 6 ಒಂದು ಆಥರ್ಗಳು, 6 ಲೇಖಕರುಗಳು ಅಮೆರಿಕ ದೇಶದ ಲೇಖಕರುಗಳಾಗಿದ್ದಾರೆ. ಇವರೆಲ್ಲರೂ ಸಹ ಈ ಒಂದು ಪ್ರಸ್ತುತ ಕಾಲದಲ್ಲಿ ಒಂದು ಹೈಪರ್ ಗ್ರೇಸ್ ಎಷ್ಟು ಪ್ರಾಮುಖ್ಯ ಎಂಬುದಾಗಿ, ಹೈಪರ್ ಗ್ರೇಸ್ ಬಗ್ಗೆ ಒಂದು ತಪ್ಪಾದಂಥ ಬೋಧನೆಗಳನ್ನು, ತಪ್ಪಾದಂಥ ವಾಕ್ಯಗಳನ್ನು ತೆಗೆದುಕೊಂಡವರಾಗಿ ಅವರು ತಿಳಿಸಿದರು. ಈ ಒಂದು ವಾಕ್ಯ ಭಾಗ ಇವತ್ತು ಪ್ರಪಂಚದಾದ್ಯಂತ ಅನೇಕ ಸ್ಥಳಗಳಲ್ಲಿ ಇದು ಪ್ರಚಲಿತದಲ್ಲಿದೆ. ಇವತ್ತು ಅನೇಕರು ಈ ಹೈಪರ್ ಗ್ರೇಸ್ ಟೀಚಿಂಗ್ಗೆ ಅವರು ಒಳಗಾಗಿದ್ದಾರೆ ಮತ್ತು ಹೈಪರ್ ಗ್ರೇಸ್ ಬೋಧನೆಗಳನ್ನು ಇವತ್ತು ಅವರು ಹಿಂಬಾಲಿಸ್ತಾ ಇದ್ದಾರೆ. ಹೂ ಆರ್ ದ ಹೈಪರ್ ಗ್ರೇಸ್ ಪ್ರೀಚರ್ಸ್ ಇನ್ ದ ವರ್ಲ್ಡ್? ಈ ಪ್ರಪಂಚದಲ್ಲಿರುವಂತಹ ಹೈಪರ್ ಗ್ರೇಸ್ ಬಗ್ಗೆ ಮಾತಾಡುವಂತಹ ಪ್ರೀಚರ್ಗಳು ಯಾರ್ಯಾರು? ಅದರಲ್ಲಿ ನನಗೆ ಗೊತ್ತಿರುವಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಅವ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಸೊ ಕೆಲವೊಂದು ಭಾಳ ಒಂದು ಪಾಪ್ಯುಲರ್ ಆಗಿರುವಂತಹ ಅರ್ಮೇನಿಯನ್ ಗ್ರೇಸ್ ಅಂದರೆ ಒಂದು ರಷ್ಯಾ ದೇಶದಲ್ಲಿರುವಂತಹ ಕೆಲವೊಂದು ಗ್ರೇಸ್ ಪ್ರೀಚರ್ಸ್ಗಳು. ಮ್ಯಾಕ್ಸ್ ಲುಸೋಡಿಯೋ ಎಂಬುದಾಗಿ, ಗ್ರೇಸ್ ಮೋರ್ ದೆನ್ ವಿ ಡಿಸರ್ವ್, ಗ್ರೇಟರ್ ದೆನ್ ವಿ ಇಮ್ಯಾಜಿನ್. ಓಕೆ, ನಾವು ಆಲೋಚನೆ ಮಾಡೋದಕ್ಕಿಂತ, ಕೇಳಿಕೊಳ್ಳೋದಕ್ಕಿಂತ ಅತ್ಯಂತ ಅಧಿಕವಾಗಿರುವಂತಹ ಒಂದು ಕೃಪೆಯಾಗಿದೆ ಎಂಬುದಾಗಿ ಅವರು ಬರೆದಿದ್ದಾರೆ. ಈಸ್ ಹೈಪರ್ ಗ್ರೇಸ್ ಪ್ರೀಚರ್. ಬೆರೆನ್ ಮ್ಯಾನಿಂಗ್ ಎಂಬುದಾಗಿ ಒಬ್ಬ ವ್ಯಕ್ತಿ ಕೂಡ, ಆತನು ಹೈಪರ್ ಗ್ರೇಸ್ ಪ್ರೀಚರ್ ಆಗಿದ್ದಾನೆ. ಗಾಸ್ಪಲ್ ಅಂಡ್ ಆಲ್ ಈಸ್ ಗಾಸ್ಪಲ್. ಸ್ಕಾಟ್ ಮ್ಯಾಕ್ನೈಟ್ ಎಂಬ ವ್ಯಕ್ತಿ ಕೂಡ ಎಂಬ್ರೇಸಿಂಗ್ ದ ಗ್ರೇಸ್, ಎ ಗಾಸ್ಪಲ್ ಆಫ್ ಆಲ್ ಆಫ್ ಅಸ್. ಈತನು ಕೂಡ ಒಬ್ಬ ಗಾಸ್ಪಲ್ ಪ್ರೀಚರ್ ಆಗಿದ್ದಾರೆ. ಮತ್ತು ನಮಗೆಲ್ಲರೂ ಕೂಡ ಚಿರಪರಿಚಿರುವಂಥ ಒಬ್ಬ ವ್ಯಕ್ತಿ ಜೋಸೆಫ್ ಫ್ರಿನ್ಸ್ ಎಂಬುದಾಗಿ ಅಮೆರಿಕ ದೇಶದಲ್ಲಿರುವಂತಹ ಒಬ್ಬ ಪ್ರಖ್ಯಾತಿ ಹೊಂದಿದಂಥ ಒಬ್ಬ ದೇವರ ಸೇವಕರು, ಜೋಸೆಫ್ ಫ್ರಿನ್ಸ್ ಎಂಬುದಾಗಿ. ಇವರು ಸಹ ಹೈಪರ್ ಗ್ರೇಸ್ ಅನ್ನು ಅವರು ಪ್ರೀಚ್ ಮಾಡುವರಾಗಿದ್ದಾರೆ. ಇವರ ಒಂದು ಟೀಚಿಂಗ್ ಅನ್ನು ಇವತ್ತು ನಮ್ಮ ದೇಶದ ಅನೇಕ ಸೇವಕರುಗಳು ಅದನ್ನು ಫಾಲೋ ಮಾಡ್ತಾರೆ. ಐ ಹ್ಯಾವ್ ಸೀನ್ ದಟ್ ವಾಟ್ ಕೈಂಡ್ ಆಫ್ ಟೀಚಿಂಗ್ he has ರಿಗಾರ್ಡಿಂಗ್ ಅಬೌಟ್ ಹೈಪರ್ ಗ್ರೇಸ್. ಸೊ ನಾನು ಇವರ ಒಂದು ಪ್ರೀಚಿಂಗ್ ಅನ್ನು ಕೇಳಿದ್ದೇನೆ. ಸೊ ಇವರು ಅನ್ಮೆರಿಟೆಡ್ ಅಂದರೆ ಅತ್ಯಧಿಕವಾದಂತಹ ಒಂದು ಕೃಪೆ, ಅತ್ಯಧಿಕವಾದಂತಹ ಒಂದು ಕರುಣೆ, ಅತ್ಯಧಿಕವಾದಂತಹ ಒಂದು ದಯೆ ಎಂಬುದಾಗಿ ಅವರು ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾರೆ. ಸ್ಟೀವ್ ಮ್ಯಾಕ್ವಿ ಎಂಬುದಾಗಿ ಗ್ರೇಸ್ ವಾಕ್ ಇನ್ ಗ್ರೇಸ್ ಅಂದರೆ ನೀವು ಗ್ರೇಸ್ನಲ್ಲಿ ನೀವು ಮುಂದುವರಿರಿ, ಗ್ರೇಸ್ನಲ್ಲಿ ನಡೀರಿ ಎಂಬುದಾಗಿ ಅವರು ಒಂದು ಪುಸ್ತಕ ಬರೀತಾರೆ. ಅವರು ಆ ಒಂದು ಹೈಪರ್ ಗ್ರೇಸ್ ಪ್ರೀಚರ್ ಆಗಿದ್ದಾರೆ. ಮತ್ತು ಪೌಲ್ ಎಲಿಸ್ ಎಂಬುದಾಗಿ ದ ಗಾಸ್ಪಲ್ ಇನ್ 10 ವರ್ಡ್ಸ್, ಗಾಸ್ಪಲ್ ಇನ್ 10 ವರ್ಡ್ಸ್, ಈ ವ್ಯಕ್ತಿ ಕೂಡ ಅತ್ಯಂತ ಹೆಚ್ಚಾಗಿ ಹೈಪರ್ ಗ್ರೇಸ್ ಬಗ್ಗೆ ಅವರು ಮಾತಾಡೋರಾಗಿದ್ದಾರೆ. ಸೊ ಅಕಾರ್ಡಿಂಗ್ ಟು ಡಾಕ್ಟರ್ ಮೈಕಲ್ ಬ್ರೌನ್ಸ್ ಎಂಬುದಾಗಿ ನಾನು ಈಗಲೇ ಹೇಳಿದೆ, ಎಕ್ಸ್ಪೋಸಿಂಗ್ ದ ಡೇಂಜರ್ಸ್ ಆಫ್ ಹೈಪರ್ ಗ್ರೇಸ್ ಅಂದರೆ ಈ ಒಂದು ಹೈಪರ್ ಗ್ರೇಸ್ ಬಗ್ಗೆ ಇರುವಂತಹ ಒಂದು ಅಪಾಯಕಾರಿಯಾದಂತಹ ಒಂದು ಬೋಧನೆ ಏನೆಂಬುದಾಗಿ ಅವರು ಎಕ್ಸ್ಪೋಸ್ ಮಾಡಿದ್ದಾರೆ. ಅವರು ಹೇಳುವಂತಹ ಒಂದು ವಾಕ್ಯ ಭಾಗ, ಅವರು ಹೇಳುವ ರೀತಿಯಲ್ಲಿ ಅಕಾರ್ಡಿಂಗ್ ಟು ದ ಡಾಕ್ಟರ್ ಮೈಕ್ ಬ್ರೌನ್ಸ್ ಪ್ರಕಾರ ಈ ಒಂದು ಹೈಪರ್ ಗ್ರೇಸ್ ಅಂದರೆ ಏನು, ಹೈಪರ್ ಗ್ರೇಸನ್ನು ಯಾವ ರೀತಿಯಾಗಿ ಇವತ್ತು ಜನರು ಹಿಂಬಾಲಿಸ್ತಾ ಇದ್ದಾರೆ, ಅವರು ಹಿಂಬಾಲಿಸಕ್ಕಂಥ ಮುಖ್ಯವಾದ ಸಂಗತಿ ಎಂಬುದಾಗಿ ಅವರು ಹೇಳಿದ್ದಾರೆ. There are believers who are attracted to the hyper grace message because they have been problem with the disciple, they have problem with the discipline and holiness. ಯಾವ್ಯಾವ ಜನರಿಗೆ ಆ ಒಂದು ಏನಂತಂದರೆ ಒಂದು ಶಿಸ್ತಿನ ವಿಷಯವಾಗಿ ಮತ್ತು ಆ ಒಂದು ಹೋಲಿನೆಸ್ ಅಂತಂದರೆ ಒಂದು ಪರಿಶುದ್ಧತೆ ವಿಷಯವಾಗಿ ಯಾರಿಗೆ ಸಮಸ್ಯೆ ಇದೆಯೋ ಆ ಜನರು ಈ ಒಂದು ಹೈಪರ್ ಗ್ರೇಸ್ ಟೀಚಿಂಗ್ ಅವರು ಒಳಗಾಗಿದ್ದಾರೆ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. The people, those are having problem with the discipline and holiness. ಯಾರ್ಯಾರಿಗೆ ಒಂದು ಶಿಸ್ತಿನ ಬಗ್ಗೆ ಮತ್ತು ಒಂದು ಪರಿಶುದ್ಧತೆ ಬಗ್ಗೆ ಯಾರಿಗೆ ಸಮಸ್ಯೆ ಇದನ್ನು, ಯಾರು ಪರಿಶುದ್ಧನ ಕೈಗೊಂಡಕ್ಕೆ ಸಾಧ್ಯವಾಗಲ್ಲ, ಶಿಸ್ತಿನ ಜೀವಿತನ ಯಾರು ಅಳವಡಿಸ್ಕೊಂಡು ಜೀವನ ಮಾಡಲ್ವೋ ಅಂತಹ ಜನರು ಈ ಒಂದು ಹೈಪರ್ ಗ್ರೇಸ್ ಟೀಚಿಂಗ್ ಒಳಗಾಗಿದ್ದಾರೆ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಎರಡನೇದಾಗಿ
when they hear these same words, they listen to these same sermons, they become conscient, carnal, and compromised, mocking those who call the holy living, branding them grace eating ಪ್ಯಾರಸಿಸ್. ಅವ್ರು ಏನು ಮಾಡ್ತಾರೆ ಅಂತಂದರೆ, ಅವ್ರು ಹೇಳುವಂಥ ಸಂಗತಿ ಅಂತಂದರೆ, ಇವತ್ತು ಅನೇಕ ಜನರು ಈ ಒಂದು ಹೈಪರ್ ಗ್ರೇಸ್ ಟೀಚಿಂಗ್ಗೆ ಒಳಗಾಗಿದ್ದಾರೆ ಮತ್ತು ಅನೇಕರು ಏನು ಮಾಡ್ತಾರೆ, ಈ ಒಂದು ಬೋಧನೆಗಳನ್ನ ಅವರು ಹಿಂಬಾಲಿಸ್ತಿದ್ದಾರೆ ಮತ್ತು ಅನೇಕರು ಅದಕ್ಕೆ ಅವರು ಒಳಗಾಗಿದ್ದಾರೆ ಮತ್ತು ಅವ್ರು ಏನಂದ್ರೆ ದೇ ಬಿಕಮ್ ಕಾರ್ನಲ್ ಆ್ಯಂಡ್ ಕಾಂಪ್ರಮೈಸ್. ಅಂದರೆ ಅವರು ಒಂದು ತಮ್ಮ ಜೀವಿತವನ್ನು ಒಂದು ಪಾಪದೊಟ್ಟಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಳುವಂಥ ಸ್ಥಿತಿಗೆ ಅವ್ರು ಬಂದಿದ್ದಾರೆ ಎಂಬುದಾಗಿ ಅವ್ರು ಹೇಳ್ತಾ ಇದ್ದಾರೆ. ಅದು ಅಷ್ಟೇ ಅಲ್ಲ, ಯಾರ್ಯಾರು ಪರಿಶುದ್ಧವಾದ ಜೀವನ ಮಾಡಲಿಕ್ಕೆ ಇಷ್ಟಪಡ್ತಾರೆ ಅವ್ರ ಬಗ್ಗೆ ಅವ್ರು ಏನು ಮಾಡ್ತಾರಂತೆ, ಅಪಹಾಸ್ಯ ಮಾಡ್ತಾರಂತೆ ಹೈಪರ್ ಗ್ರೇಸ್ ಪ್ರೀಚರ್ಸ್. ಹೈಪರ್ ಗ್ರೇಸ್ ಮಾಡೋವಂಥವ್ರು, ಓಹೋ ನೀನೇನಾದ್ರು ನೀನು ಪರಿಶುದ್ಧನಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯನಾ, ನೀನು ಪರಿಶುದ್ಧ ಜೀವಿಸ್ತೀಯ, ಅದು ಹೆಂಗೆ ಜೀವನ ಮಾಡ್ತೀನಿ ನೋಡೋಣ, ನೀನೆಲ್ಲ ಪಾಪಗಳನ್ನು ಜಯಿಸ್ಲಿಕ್ಕಾಗುತ್ತೆ, ಶೋಧನೆಗಳನ್ನು ನೀನೇನು ಶೋಧನೆ ಮಾಡಿಲ್ವಾ, ನೀನು ಯಾವ ಪಾಪಗಳು ಬಂದಿಲ್ವಾ, ನೀನೇನು ತಪ್ಪು ಮಾಡಿಲ್ವಾ, ನೀನು ಯೇಸು ನಂಬಿದ ಮೇಲೆ ದೀಕ್ಷೆ ತೆಗೆದುಕೊಂಡ್ಮೇಲೆ ನೀನು ಅನ್ಯ ಭಾಷೆ ಮಾತಾಡಿದ್ರು ಕೂಡ ನೀನು ಪಾಪ ಮಾಡ್ತಾ ಇಲ್ವಾ, ನೀನು ಪಾಪನ ಹೇಗೆ ಜಯಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಈ ರೀತಿಯಂಥ ಪ್ರಶ್ನೆಗಳನ್ನ ಕೇಳೋದ್ರ ಮುಖಾಂತರವಾಗಿ ಯಾರ್ಯಾರು ಪರಿಶುದ್ಧರಾಗಿ ಶಿಸ್ತಿನಿಂದ ಜೀವನ ಮಾಡಬೇಕಂತ ಇಷ್ಟಪಡ್ತಾರೋ ಅವರ ಬಗ್ಗೆ ಇವರೇನು ಅಪಹಾಸ್ಯ ಮಾಡ್ತಾರಂತೆ ಈ ಹೈಪರ್ ಗ್ರೇಸ್ ಜನರು, ಅವ್ನು ಫಾಲೋ ಮಾಡುವಂಥ ಜನರು. ಮತ್ತು ಮೂರನೇದಾಗಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ಕ್ಲೈಮಿಂಗ್ ದೇ ಆರ್ ಮಿಕ್ಸಿಂಗ್ ಗ್ರೇಸ್ ವಿತ್ ವರ್ಕ್ಸ್. ಅವ್ರು ಏನು ಹೇಳ್ತಾರೆ ಅಂತಂದರೆ, ಕ್ಲೈಮಿಂಗ್ ದಟ್ ದೇ ಆರ್ ಮಿಕ್ಸಿಂಗ್ ಗ್ರೇಸ್ ವಿತ್ ವರ್ಕ್ಸ್ ರ್ಯಾದರ್ ದೆನ್ ಡ್ರಾ ಕ್ಲೋಸರ್ ಟು ದ ಲಾರ್ಡ್ ಇಂಟಿಮೇಟ್ ಇನ್ ಪ್ರೇಯರ್. ಅವ್ರು ಹೇಳ್ತಾರೆ ಅಂತಂದರೆ, ಇವತ್ತು ಅನೇಕ ಜನರು ಅವ್ರು ಏನು ಹೇಳ್ತಾರೆ ಅಂದರೆ, ಬರೀ ಗ್ರೇಸ್ ಅಷ್ಟೇ ನಮಗೆ ಸಾಕು, ಅಂದರೆ ಕ್ರಿಯೆಗಳು ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಮತ್ತು ಎರಡನೇದಾಗಿ ಅವರು ಇವತ್ತು ಯೇಸು ಕ್ರಿಸ್ತನ ಜೊತೆಗೆ ಒಂದು ಪ್ರಾರ್ಥನೆಯಲ್ಲಿ ಅತ್ಯಂತ ನಿಕಟವಾದ ಸಂಬಂಧ ಇಟ್ಟುಕೊಳ್ಳೋದ್ರ ಬಗ್ಗೆ ಅವ್ರು ಮಾತಾಡಲ್ಲಂತೆ. consisting reading a word of God and depending on purity and actually backslide in the name of grace. ಇವತ್ತು ಅನೇಕ ಜನರು ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಅಂದರೆ ಯೇಸು ಕ್ರಿಸ್ತನೊಟ್ಟಿಗೆ ಒಂದು ನಿಕಟವಾದ ಸಂಬಂಧ ಇಟ್ಟುಕೊಳ್ಳೋದ್ರಲ್ಲಿ ಅವ್ರು ಹೆಚ್ಚು ಆಸಕ್ತಿ ಉಳ್ಳವರಾಗಿರುವುದಿಲ್ಲ, ದೇವರ ವಾಕ್ಯನ ಅತ್ಯಂತ ಹೆಚ್ಚಾಗಿ ಆಳವಾಗಿ ಅಭ್ಯಾಸ ಮಾಡೋದರಲ್ಲಿ, ಮತ್ತು ಎರಡನೇದಾಗಿ ತಮ್ಮನ್ನು ತಾವೇ ಪರಿಶುದ್ಧರಾಗಿ ಕಾಪಾಡಿಕೊಳ್ಳೋದರಲ್ಲಿ ಅವರು ಏನಾಗಿದ್ದಾರೆ, ಸೋತು ಹೋಗಿದ್ದಾರೆ. ಮತ್ತು ಅವರು ಮುಂದಿನ ದಿನಗಳಲ್ಲಿ ಏನಾಗ್ತಾರೆ ಅಂದರೆ ಬ್ಯಾಕ್ ಸ್ಲೈಡಿಂಗ್ ಆಗಿ ಅವರು ಸಂಪೂರ್ಣವಾಗಿ ಒಂದು ಗ್ರೇಸ್ ಹೆಸರಿನಲ್ಲಿ ಅವ್ರು ಏನಾಗ್ತಾರೆ, ಬ್ಯಾಕ್ ಸ್ಲೈಡಿಂಗ್ ಆಗಿ ಹೋಗುವಂಥರಾಗಿದ್ದಾರೆ ಎಂಬುದಾಗಿ ಅವ್ರು ಹೇಳ್ತಾ ಇದ್ದಾರೆ, ಹಿಂಜರಿ ಹೋಗ್ತಾರೆ ಎಂಬುದಾಗಿ. ಎಸ್ಪೆಷಲಿ ದೋಸ್ ಹೂ ಆರ್ ಲುಕಿಂಗ್ ಫಾರ್ ವೇ ಟು ಅಕೊಮಡೇಟ್ ದ ಫ್ಲೆಶ್ ರ್ಯಾದರ್ ದೆನ್ ಕ್ರೂಸಿಫೈಯಿಂಗ್ ದ ಫ್ಲೆಶ್. ಅವ್ರು ಏನು ಹೇಳ್ತಾರೆ ಅಂತಂದರೆ, ಅವರು ತಮ್ಮ ಒಂದು ದೇಹಗಳನ್ನು ಶಿಲುಬೆಗೆ ಹಾಕುವುದನ್ನು ಬಿಟ್ಟು ತಮ್ಮ ದೇಹದ ಆಸೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೋಸ್ಕರ ಇಷ್ಟಪಡ್ತಾರೆ. ಅಂಥವರು ಆ ಒಂದು ಗ್ರೇಸ್ ಟೀಚಿಂಗಿಗೆ, ಒಂದು ಹೈಪರ್ ಗ್ರೇಸ್ ಟೀಚಿಂಗ್ ಅವರು ಒಳಗಾಗಿದ್ದಾರೆ ಎಂಬುದಾಗಿ ಅವರು ಹೇಳುವಂಥವರಾಗಿದ್ದಾರೆ. I am sure that many believers are drawn to hyper grace because they have been burdened by legalism. ಇವತ್ತು ಅನೇಕ ಜನರು ನಂಬ್ತಾ ಇದ್ದೇನೆ, ಇವತ್ತು ಅನೇಕ ಜನರು ಅವರು ಇಷ್ಟ ಪ್ರಕಾರವಾಗಿ ಜೀವಿಸಲಿಕ್ಕೆ ಈ ಒಂದು ಹೈಪರ್ ಗ್ರೇಸ್ ಟೀಚಿಂಗ್ ಅವರಿಗೆ ಸಹಾಯ ಮಾಡುವಂಥದ್ದಾಗಿದೆ. ಯಾರು ಇಷ್ಟ ಪ್ರಕಾರವಾಗಿ ಜೀವಿಸ್ತಾರೋ, ಇನ್ನು ಯೇಸು ಕ್ರಿಸ್ತನ ಒಂದ್ಸರಿ ನಂಬ್ಕೊಂಡ್ರೆ ಪರವಾಗಿಲ್ಲ, ಒಂದ್ಸರಿ ನಂಬ್ಕೊಂಡ್ರೆ ಇವರು ಒನ್ಸ್ ಸ್ಟೇ ಸೇವ್ಡ್ ಆಲ್ವೇಸ್ ಸೇವ್ಡ್. ದಿಸ್ ಈಸ್ ಕ್ಯಾಲ್ವಿನಿಸಮ್ ಅಂತ ಕರೀತಾರೆ. ಅಂದರೆ ಕ್ಯಾಲ್ವಿನ್ ಸಿದ್ಧಾಂತಗಳು. ಒಬ್ಬ ಕ್ಯಾಲ್ವಿನ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಸುಮಾರು 16ನೇ ಶತಮಾನದಲ್ಲಿ ಆತನ ಈ ಒಂದು ಕ್ಯಾಲ್ವಿನಿಸಮ್ ಎಂಬ ಒಂದು ಏನಂತಂದರೆ ಆತನ ಒಂದು ಸಿದ್ಧಾಂತವನ್ನು ತೆಗೆದುಕೊಂಡು ಬರ್ತಾನೆ. ಆ ಒಂದು ಸಿದ್ಧಾಂತದ ಪ್ರಕಾರ ಒಬ್ಬ ವ್ಯಕ್ತಿ ಒಂದು ಸಾರಿ ಯೇಸುವಿನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದಾನೆ ಅಂತಂದರೆ ಅವನು ಒಂದು ಸಾರಿ ಆತನ ರಕ್ಷಣೆ ಹೊಂದಿದಪ್ಪ ಅಂದರೆ ಅವನ ಜೀವಿತದ ಅಂತ್ಯದವರೆಗೂ ಸಾಯ ತನಕ ರಕ್ಷಣೆ ಹೊಂದಿದ ನಮಗೆ ಅವ್ರು ಹೇಳ್ತಾರೆ. ನೀನು ಹೇಗೇನೆ ಜೀವನ ಮಾಡು, ನೀನು ಹೆಂಗಿದ್ರೂ ಕೂಡ ಪರವಾಗಿಲ್ಲ, ಬಟ್ ಯೇಸು ನಂಬಿದೆಯಾ, ನೀನು ಯೇಸು ನಂಬಿದರೆ ಸಾಕು. ಒಂದ್ಸರಿ ನೀನು ಯೇಸು ನಂಬಿದರೆ ನೀನು ಕೊನೆವರೆಗೂ ನೀನು ಯೇಸು ನಂಬ್ಕೊಂಡಂಗೆ ಎಂಬುದಾಗಿ ಕ್ಯಾಲ್ವಿನ್ ಎಂಬ ಒಂದು ವ್ಯಕ್ತಿ ಇದನ್ನು ಟೀಚ್ ಮಾಡಿದ್ದಾನೆ. ಅದಕ್ಕೆ ಕ್ಯಾಲ್ವಿನಿಸಮ್ ಅಂತ ಕರೀತಾರೆ, ಕ್ಯಾಲ್ವಿನ್ ಸಿದ್ಧಾಂತ ಎಂಬುದಾಗಿ ಕರೀತಾರೆ. ಈ ಕ್ಯಾಲ್ವಿನ್ ಸಿದ್ಧಾಂತ ಕೂಡ ಹೈಪರ್ ಗ್ರೇಸಿಗೆ ಅನೇಕ ಜನರು ಆ ಒಂದು ಕ್ಯಾಲ್ವಿನ್ ಸಿದ್ಧಾಂತದ ಒಂದು ಆದಿಯಲ್ಲಿ ಇವತ್ತು ಅನೇಕರು ನಡೆಯುವಂಥವರಾಗಿದ್ದಾರೆ. ಬಟ್ ದ ಪ್ರಾಬ್ಲಮ್ ಈಸ್ ದಟ್ ದೇ ಆಫನ್ ಶೋಯಿಂಗ್ ಫ್ರಮ್ ಒನ್ ಎಕ್ಸ್ಟ್ರೀಮ್ ಟು ದ ಅದರ್, ಗೋಯಿಂಗ್ ಫ್ರಮ್ ಡಿಸಪ್ಷನ್ ಟು ಅನದರ್ ಡಿಸಪ್ಷನ್. ಇವ್ರದ್ದು ಇರುವಂಥ ಒಂದು ದೊಡ್ಡ ಒಂದು ಸಮಸ್ಯೆ ಅಂತಂದರೆ, ಅವರು ಒಂದು ಡಿಸಪ್ಷನ್ ಅಂತಂದರೆ ಏನು ಗೊತ್ತಾ, ಡಿಸಪ್ಷನ್ ಅಂತಂದರೆ ಒಂದು ಮೋಸ ಹೋಗುವಂಥದ್ದು, ಒಂದು ಮೋಸ ಹೋಗೋದಂಥ ಪರಿಸ್ಥಿತಿ ಇನ್ನೊಂದು ಮೋಸಕ್ಕೆ ಹೋಗುವಂಥ ಒಂದು ಪರಿಸ್ಥಿತಿಗೆ ಅವರು ಒಳಗಾಗಿರುವಂಥವರಾಗಿದ್ದಾರೆ. ಅವರು ಒಂದು ಸತ್ಯವನ್ನು ಬಿಟ್ಟು ಅವ್ರು ಏನು ಮಾಡ್ತಾರೆ, ಜೀವನ ಮಾಡುವಂಥವರಾಗಿದ್ದಾರೆ. ದೇ ಆರ್ ಲಿವಿಂಗ್ ಎಕ್ಸೆಪ್ಟ್ ದ ಟ್ರೂತ್ ಆಫ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಗುಡಾರ್ಥಗಳನ್ನು ತಿಳಿದುಕೊಳ್ಳೋದ್ರಲ್ಲಿ ಅವರು ಏನಾಗಿದ್ದಾರೆ ಅಂದರೆ ಸಂಪೂರ್ಣವಾಗಿ ತಪ್ಪಿ ಹೋಗಿದ್ದಾರೆ. ದ ಟೀಚಿಂಗ್ಸ್ ಆಫ್ ಹೈಪರ್ ಗ್ರೇಸ್ ಪ್ರೀಚರ್ಗಳು, ಹೈಪರ್ ಗ್ರೇಸ್ ಈ ಒಂದು ಫಾಲೋ ಮಾಡುವಂಥ ಜನರ ಬೋಧನೆಗಳು ಹೆಂಗಿರ್ತದೆ ಅಂತಂದರೆ, ಅವರ ಬೋಧನೆಗಳು ದ ಟೀಚಿಂಗ್ಸ್ ಆಫ್ ಹೈಪರ್ ಗ್ರೇಸ್ನ ಒಂದು ಬೋಧನೆಗಳು ಏನಾಗಿದೆ ಅಂತಂದರೆ, ವಿ ಶುಡ್ ಪುಟ್ ಅವರ್ ಫೋಕಸ್ ಆನ್ ಜೀಸಸ್ ಅಂಡ್ ನಾಟ್ ಅವರ್ ಸೆಲ್ಫ್ಸ್. ಅವ್ರು ಹೇಳ್ತಾರೆ ಅಂತಂದರೆ, ನೀವು ಯೇಸು ಕ್ರಿಸ್ತನ ಮೇಲೆ ಮಾತ್ರ ನೀವು ಏನು ಮಾಡಬೇಕು, ನಿಮ್ಮ ಗಮನ ಹರಿಸಬೇಕು, ನಮ್ಮ ಮೇಲೆ ನಾವು ಗಮನ ಹರಿಸಬಾರ್ದು.
ಡೋಂಟ್ ಕೇರ್ ವಾಟ್ ಈಸ್ ಹ್ಯಾಪ್ನಿಂಗ್ ಥ್ರೂ ಯುವರ್ ಲೈಫ್. ನಿಮ್ಮ ಜೀವಿತದ ಮುಖಾಂತರ ಏನಾಗ್ತದೆ ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ, ನೀವು ಹೆಂಗೆ ಬೇಕಾದ್ರೂ ಇರ್ರಿ, ಆದರೆ ನಿಮ್ಮ ಗಮನ ಮಾತ್ರ ಯೇಸು ಕ್ರಿಸ್ತ ಮೇಲೆ ಇರ್ರಿ ಅಂತ ಹೇಳ್ತಾರೆ. ಸಾಲ್ವೇಷನ್ ಈಸ್ ಫ್ರೀ ಗಿಫ್ಟ್ ದಟ್ ವಿ ಕುಡ್ ನೆವರ್ ಹರ್ನ್ ಇನ್ ಎ ಮಿಲಿಯನ್ ಲೈಫ್ ಟೈಮ್ಸ್. ಅವ್ರು ಏನು ಹೇಳ್ತಾರೆ ಅಂತಂದರೆ, ಈ ಒಂದು ಕೃಪೆ ಅಂದರೆ ಈ ಒಂದು ರಕ್ಷಣೆಯು ಅದು ದೇವರ ಉಚಿತಾರ್ಥ ವರವಾಗಿದೆ. ಇದನ್ನು ನಮ್ಮ ಜೀವಿತದ ಸುಮಾರು ಮಿಲಿಯನ್ ಕೋಟಿ ಜೀವನಗಳ ಮೇಲೆ ಬಂದರೂ ಕೂಡ ನಾವು ಇದನ್ನು ಏನು ಮಾಡೋಕ್ಕಲ್ಲ, ಸಂಪಾದನೆ ಮಾಡೋಕ್ಕಲ್ಲ. ಆಫ್ಕೋರ್ಸ್ ವಿ ಆಲ್ಸೋ ಬಿಲೀವ್ ದ ಸೇಮ್ ಥಿಂಗ್. ನಾವು ಕೂಡ ಇದನ್ನು ಬಿಲೀವ್ ಮಾಡ್ತೀವಿ, ಆದರೆ ಹಂಗಂತೇಳ್ಬಿಟ್ಟು ನಾವು ಇಷ್ಟ ಪ್ರಕಾರವಾಗಿ ಜೀವನ ಮಾಡುವಂಥದ್ದಲ್ಲ. ಮತ್ತು ಮೂರನೇದಾಗಿ ಅವರ ಒಂದು ಟೀಚಿಂಗ್ ಏನಂತಂದರೆ, ಆನ್ ದ ವರ್ಸ್ಟ್ ಡೇ ಆಫ್ ಅವರ್ ಲೈಫ್ಸ್ ಗಾಡ್ ಡೀಪ್ಲಿ ಲವ್ಸ್ ಅಸ್. ಅವ್ರು ಹೇಳ್ತಾರೆ, ನಿನ್ನ ಜೀವಿತದ ಒಂದು ಭಯಂಕರವಾದಂತಹ ಒಂದು ಕಷ್ಟಕರವಾದಂತಹ ಸಮಯದಲ್ಲಿ, ದ ವರ್ಸ್ಟ್ ಲೈಫ್ ಅಂತ ಕರೀತಾರೆ. ವರ್ಸ್ಟ್ ಅಂತಂದರೆ ಭಾಳ ಕೆಟ್ಟವಾದಂತಹ ಸಂದರ್ಭದಲ್ಲಿ, ಕೆಟ್ಟವಾದ ಪರಿಸ್ಥಿತಿಯಲ್ಲಿ ದೇವರು ಅತ್ಯಂತ ಹೆಚ್ಚಾಗಿ ನಿನ್ನ ಪ್ರೀತಿ ಮಾಡ್ತಾರೆ ಎಂಬುದಾಗಿ ಹೈಪರ್ ಗ್ರೇಸ್ ಅವ್ರು ಹೇಳ್ತಾರೆ ಅವರು. ಸೊ ನಾವು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದರೂ ನಾವು ಒಳ್ಳೆ ಪರಿಸ್ಥಿತಿ ಇದ್ದರೂ ಕೂಡ ಯೇಸು ಕ್ರಿಸ್ತನು ಒಂದೇ ಥರನಾಗಿ ಪ್ರೀತಿ ಮಾಡ್ತಾನೆ. ಆತನ ಪ್ರೀತಿಯಲ್ಲಿ ಒಂದು ಭೇದ ಭಾವಗಳಿಲ್ಲ. ಆದರೆ ಅವ್ರು ಹೇಳ್ತಾರೆ ಏನಂತಂದರೆ, ನೀನು ಅತ್ಯಂತ ಕೆಟ್ಟವಾದಂಥ ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತನು ಅತ್ಯಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿ ಮಾಡ್ತಾನೆ ಅಂತ ಹೇಳ್ತಾರೆ. ಕಮಿಟಿಂಗ್ ಅವರ್ ಸಿನ್ ಡಸ್ ನಾಟ್ ಕಾಸ್ ಅಸ್ ಟು ಲೂಸ್ ಅವರ್ ಸಾಲ್ವೇಷನ್. ಅವ್ರು ಹೇಳ್ತಾರೆ, ನೀನು ಪಾಪ ಮಾಡೋದರಿಂದ ನಿನ್ನ ಸಾಲ್ವೇಷನನ್ನು ಅಥವಾ ನಿನ್ನ ರಕ್ಷಣೆ ಕಳೆದುಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಸಿ ದ ಡೇಂಜರ್ಸ್ ಆಫ್ ದ ಟೀಚಿಂಗ್. ಅವರು ಬೋಧನೆ ಮಾಡುವಂಥ ಬೋಧನೆ ಎಷ್ಟು ಡೇಂಜರ್ ಎಂಬುದಾಗಿ ಆಲೋಚನೆ ಮಾಡಿರಿ. ನೀನು ಮಾಡುವಂಥ ಪಾಪ ನೀನು ಮಾಡುವಂಥ ಪಾಪಕ್ಕೆ, ನೀನು ಪಾಪ ಮಾಡ್ತಾನೆ ಜೀವನ ಮಾಡಿದ್ರೆ ನಿನ್ನ ರಕ್ಷಣೆ ಕಳ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಾರೆ. ಸಿ ದ ಡೇಂಜರ್ಸ್ ಆಫ್ ದಿಸ್ ಟೀಚಿಂಗ್, ಹೈಪರ್ ಗ್ರೇಸ್ ಟೀಚಿಂಗ್. ಅವರು ಎಷ್ಟು ಡೇಂಜರ್ ಆಗಿರುವಂಥ ಟೀಚಿಂಗ್ ನೋಡ್ರಿ. ಕಮಿಟಿಂಗ್ ಒನ್ ಸಿನ್ ಡಸ್ ನಾಟ್ ಕಾಸ್ ಅಸ್ ಟು ಲೂಸ್ ಅವರ್ ಸಾಲ್ವೇಷನ್. ನೀನು ಪಾಪ ಮಾಡೋದರಿಂದ ನಿನ್ನ ಒಂದು ರಕ್ಷಣೆಯನ್ನು ಕಳೆದುಕೊಳ್ಳೋದಿಲ್ಲ ಎಂಬುದಾಗಿ ಅವ್ರು ಹೇಳ್ತಾರೆ. ಇಫ್ ಯು ಫೇಲ್ ಟು ಕನ್ಫೆಸ್ ಸಿನ್, ದಟ್ ಡಸ್ ನಾಟ್ ಮೀನ್ ದಟ್ ವಿ ಆರ್ ನಾಟ್ ಸೇವ್ಡ್ ಅಂಟಿಲ್ ವಿ ಡೂ ಕನ್ಫೆಸ್ ಇಟ್. ಅವ್ರು ಏನು ಹೇಳ್ತಾರೆ ಅಂತಂದರೆ, ಅವ್ರೇನು ಹೇಳ್ತಾರೆ ಅಂತಂದರೆ, ನೀನು ಒಂದು ವೇಳೆ ಪ್ರತಿದಿನ ನೀನು ನನ್ನ ಪಾಪನ ಆರೈಕೆ ಮಾಡ್ತಾ ಇದ್ರೆ ನೀನು ನಿಜವಾಗ್ಲೂ ರಕ್ಷಣೆ ಹೊಂದಿಲ್ಲ ಅಂತ ಹೇಳ್ತಾರಂತವ್ರು. ನೀನು ಮಾಡಿದಂಥ ತಪ್ಪುಗಳನ್ನು, ನೀನು ಮಾಡಿದಂಥ ಪಾಪಗಳನ್ನು ನೀನು ಬಾಯಿಂದ ಕನ್ಫೆಸ್ ಮಾಡ್ತಾ ಇದ್ದರೆ ನೀನು ನಿಜವಾಗ್ಲೂ ನೀನು ರಕ್ಷಣೆ ಹೊಂದಿಲ್ಲ ಎಂಬುದಾಗಿ ಅವ್ರು ಹೇಳ್ತಾರಂತೆ. ದಟ್ ಈಸ್ ದ ಟೀಚಿಂಗ್. Even if we commit a sin, as far as our salvation is concerned, we are still in the forgiven column. ಅವ್ರು ಹೇಳ್ತಾರಂತೆ, ಅವ್ರೇನು ಹೇಳ್ತಾರೆ ಅಂತಂದರೆ, ನಿನ್ನ ಜೀವಿತದಲ್ಲಿ ನೀನು ಮಾಡುವಂಥ ಪದೇ ಪದೇ ತಪ್ಪುಗಳಿಗೆ, ಪದೇ ಮಾಡುವಂಥ ಪಾಪಗಳಿಗೆ ನೀನು ಪಶ್ಚಾತ್ತಾಪಡೋದ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಇನ್ನೂ ಕೂಡ ಏನಾಗಿದ್ದೀರಾ, ಅಂದರೆ ಫರ್ಗಿನೆಸ್ ಅಂತಂದರೆ ನೀವು ಕ್ಷಮಾಪಣೆಯನ್ನು ಹೊಂದಿಕೊಳ್ಳುವಂಥ ಒಂದು ಕಾಲಮಲ್ಲಿದ್ದೀರ ಅಂತ ಹೇಳ್ತಾರಂತವ್ರು. If you fail to confess a sin, that doesn't mean that we are not saved until do confess it. ಅವ್ರು ಹೇಳ್ತಾರೆ, ನೀವು ನಿನ್ನ ಬಾಯಿಂದ ಆರೈಕೆ ಮಾಡುವ ತನಕ ನೀನು ಏನು ಮಾಡಬೇಕು, ನೀನು ಬಾಯಿಂದ ಆರೈಕೆ ಮಾಡಿದರೆ, ಅಗ್ಲಲ್ಲ ಆರೈಕೆ ಮಾಡಿದರೆ ನೀವು ರಕ್ಷಣೆ ಹೊಂದಿಲ್ಲ ಎಂಬುದಾಗಿ ಅವ್ರು ತಿಳಿಸ್ತಾರೆ. ಈವನ್ ಇಫ್ ಯು ಕಮಿಟ್ ಎ ಸಿನ್, ಓಕೆ, ಸೊ ವಿ ಆರ್ ಸ್ಟಿಲ್ ಗಾಡ್ಸ್ ಚಿಲ್ಡ್ರನ್ ಈವನ್ ಆ್ಯಸ್ ವಿ ಸ್ಟ್ರಗಲ್ ವಿತ್ ಸಿನ್. ನೀವು ಅನೇಕ ರೀತಿಯಂತಹ ಒಂದು ಪಾಪದಲ್ಲಿ ನೀವು ಬಿದ್ದವರಾಗಿ, ಪಾಪದಲ್ಲಿ ನೀವು ಶೋಧನೆ ಅನುಭವಿಸ್ತಾ ಇದ್ದರೆ, ಪಾಪದಲ್ಲಿ ತುಂಬ ಹೋರಾಡ್ತಾ ಇದ್ದರೆ, ನೀವು ಇನ್ನೂ ಕೂಡ ನೀವು ಏನಾಗಿದ್ದೀರಾ, ದೇವರ ಮಕ್ಕಳಾಗಿದ್ದೀರಾ ಅಂತ ಅವರು ಹೇಳ್ತಾರಂತೆ. ದಟ್ ಈಸ್ ದೇರ್ ಟೀಚಿಂಗ್ಸ್. ದ ಮೂಮೆಂಟ್ ವಿ ಸೇವ್ಡ್, ಗಾಡ್ ಸ್ಟೆಪ್ ಅಪಾರ್ಟ್ ಹೋಲಿ ಆ್ಯಂಡ್ ಈವನ್ ಕಾಲ್ಸ್ ಎಸ್ ಹೋಲಿ. ಅವ್ರು ಹೇಳ್ತಾರೆ, ನೀನು ಒಂದೇ ಒಂದು ಸಾರಿ ಯೇಸುವನ ಸಂರಕ್ಷಕನ ಸ್ವೀಕಾರ ಮಾಡಿದ್ರೆ ಸಾಕು, ದೇವರು ನಿನ್ನ ಏನು ಮಾಡ್ತಾರೆ, ಪ್ರತ್ಯೇಕಿಸಿ ದೇವರು ನಿನ್ನನ್ನು ಏನು ಮಾಡ್ತಾರೆ, ಪರಿಶುದ್ಧನಾಗಿ ಕರೀತಾನೆ ಎಂಬುದಾಗಿ ಅವ್ರು ಹೇಳ್ತಾರೆ. ದೇವರು ನಿನ್ನ ಪರಿಶುದ್ಧನಾಗಿ ಕರೀತಾನೆ ಎಂಬುದಾಗಿ ಅವ್ರು ಹೇಳ್ತಾರೆ. ಗಾಡ್ಸ್ ಗ್ರೇಸ್ ಎಂಪವರ್ಸ್ ಅಸ್ ಟು ಲಿವ್ ಅಬೌವ್ ಸಿನ್. ಅವರ ಒಂದು ಟೀಚಿಂಗ್ ಏನಂತಂದರೆ, ದೇವರ ಕೃಪೆ ನಿನಗೆ ಶಕ್ತಿ ಕೊಡುತ್ತೆ, ಬಲ ಕೊಡುತ್ತೆ, ಸಿನ್ನಿನ ಮೇಲೆ ಅಂದರೆ ಪಾಪದ ಮೇಲೆ, ಪಾಪಕ್ಕಿಂತ ಹೆಚ್ಚಾಗಿ ಪಾಪದ ಮೇಲೆ ಕೂಡ ಏನು ಮಾಡ್ಬೋದು, ಜೀವನ ಮಾಡ್ಬೋದು ಎಂಬುದಾಗಿ. ಗಾಡ್ಸ್ ಗ್ರೇಸ್ ಎಂಪವರ್ಸ್ ಅಸ್ ಟು ಲಿವ್ ಅಬೌವ್ ಸಿನ್. ಅಂದರೆ ಒಂದು ಪಾಪದ ಮೇಲೆ ಅಧಿಕಾರ ತೆಗೆದುಕೊಳ್ಳುವಂತಹ ಒಂದು ಕೃಪೆಯನ್ನು ದೇವರನ್ನು ಕೊಡ್ತಾರೆ ಎಂಬುದಾಗಿ, ಶಕ್ತಿ ಕೊಡ್ತಾರೆ ಎಂಬುದಾಗಿ ಅವರು ಬೋಧನೆ ಮಾಡ್ತಾರೆ. ದ ಹೋಲಿ ಸ್ಪಿರಿಟ್ ಈಸ್ ನಾಟ್ ಹಿಯರ್ ಟು ಕಂಡಮ್ ಅಸ್. ಅವ್ರು ಹೇಳ್ತಾರೆ ಅಂತಂದರೆ, ಪರಿಶುದ್ಧಾತ್ಮ ದೇವರು ನಿನ್ನನ್ನು ಖಂಡನೆ ಮಾಡಲಿಕ್ಕೋಸ್ಕರ ಇಲ್ಲ. ಕರೆಕ್ಟು, ಪರಿಶುದ್ಧಾತ್ಮ ನಮ್ಮನ್ನು ಖಂಡನೆ ಮಾಡಲ್ಲ. ಬಟ್ ನಾವು ತಪ್ಪು ಮಾಡಿದಾಗ, ನಾವು ಪಾಪ ಮಾಡಿದಾಗ ಖಂಡಿತವಾಗ್ಲೂ ಪರಿಶುದ್ಧಾತ್ಮ ದೇವರು ನಮಗೆ ಏನು ಮಾಡ್ತಾನೆ, ಮನವರಿಕೆನ ಉಂಟು ಮಾಡ್ತಾನೆ. ಅದೇ ಯೋಹನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಪರಿಶುದ್ಧಾತ್ಮನ ಬರಲು ಲೋಕಕ್ಕೆ ಒಂದು ನ್ಯಾಯ ತೀರ್ಪಿನ ಬಗ್ಗೆ, ಪಾಪದ ಬಗ್ಗೆ ಅರಿವನ್ನು ಉಂಟು ಮಾಡುವನೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪರಿಶುದ್ಧಾತ್ಮ ದೇವರ ಕೆಲಸ ಏನು ಗೊತ್ತಾ, ನಾವು ಪಾಪ ಮಾಡಿದಾಗೆಲ್ಲ ಪರಿಶುದ್ಧಾತ್ಮ ದೇವರು ನಮಗೆ ಏನು ಮಾಡ್ತಾನೆ, ಅರಿವನ್ನು ಉಂಟು ಮಾಡ್ತಾನೆ. ಕಂಡಮ್ನೇಷನ್ ಉಂಟು ಮಾಡಲ್ಲ, ಅರಿವನ್ನು ಉಂಟು ಮಾಡ್ತಾನೆ. ಅವ್ರು ಇವ್ರು ಹೇಳ್ತಾರೆ ಅಂತಂದರೆ, ಆತನು ನಿಮ್ಮನ್ನು ಕಂಡಮ್ ಮಾಡಲ್ಲ ಅಂತ ಹೇಳ್ತಾರೆ. ಹೋಲಿನೆಸ್ ಈಸ್ ನಾಟ್ ಮ್ಯಾಟರ್ ಆಫ್ ಕೀಪಿಂಗ್ ಎ ಸೆಟ್ ಆಫ್ ಎಕ್ಸ್ಟರ್ನಲ್ ಲಾಸ್. ಅವ್ರು ಹೇಳ್ತಾರೆ ಅಂತಂದರೆ, ನೀನು ಪರಿಶುದ್ಧನಾಗಿ ಜೀವನ ಮಾಡಬೇಕಂತಂದರೆ ಇರುವಂತಹ ಒಂದು
ಅಂದರೆ ಒಂದು ಕಾಯ್ದೆಗಳನ್ನು, ಒಂದು ಗುಣಗಳನ್ನು, ಅಂದರೆ ರೂಢಿ ಸಂಪ್ರದಾಯಗಳನ್ನು ನೀನೇನು ಮಾಡಲಿಕ್ಕೆ, ಲಾಸ್ಗಳನ್ನು, ಅಂದರೆ ಧರ್ಮಶಾಸ್ತ್ರವನ್ನಾಗಲಿ ಅಥವಾ ನೀನು ಹಂಗೆ ಜೀವನ ಮಾಡಬೇಕು, ಹಿಂಗೆ ಜೀವನ ಮಾಡಬೇಕು, ಅದ್ರ ಬಗ್ಗೆ ಇರುವಂಥ ಕೆಲವೊಂದು ರೀತಿ ನೀತಿಗಳನ್ನು ನೀನೇನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ, ಕೈಗೊಂಡು ನಡೆಯಲಿಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ನೀನು ಹೋಲಿನೆಸ್ ಬಗ್ಗೆ, ನಿನ್ನ ಪರಿಶುದ್ಧತೆ ಬಗ್ಗೆ. ಹೋಲಿನೆಸ್ ಈಸ್ ನಾಟ್ ಮ್ಯಾಟರ್ ಆಫ್ ಕೀಪಿಂಗ್ ಎ ಸೆಟ್ ಆಫ್ ಎಕ್ಸ್ಟರ್ನಲ್ ಲಾಸ್. ಪರಿಶುದ್ಧತೆ ಅಂತಂದರೆ ನೀನು ಕೆಲವೊಂದು ರೀತಿ ನೀತಿಗಳನ್ನು, ಕೆಲವೊಂದು ರೂಢಿ ಸಂಪ್ರದಾಯಗಳನ್ನು ನೀನು ಅನುಸರಿಸುವಂಥದ್ದಲ್ಲ ಅಂತ ಹೇಳ್ತಾರೆ ಅವರು. ನೀನು ಹಿಂಗೆ ಇರಬೇಕು, ಹಂಗೆ ಇರಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಎಂಬುದಾಗಿ ಕೆಲವೊಂದು ರೀತಿ ನೀತಿಗಳನ್ನು ಪಾಲಿಸುವಂಥದ್ದು ಟೀಚರ್ಗಳನ್ನು ಮತ್ತು ಅವರ ಚರ್ಚ್ಗಳನ್ನು ನಾವು ಹೇಗೆ ಪತ್ತೆ ಹಚ್ಚೋದು. ನಾನು ಮುಂದೆ ನಾನು ಇದೆಲ್ಲ ಮುಗಿದ ಮೇಲೆ ನಾನು ತಿಳಿಸ್ತೀನಿ. ದೇವರ ವಾಕ್ಯದ ಅನುಸಾರವಾಗಿ ಹೈಪರ್ಗ್ರೆಸ್ ಅಂದರೆ ಏನು, ಅದನ್ನು ಹೇಗೆ ತಪ್ಪಾರ್ಥ ಮಾಡಿಕೊಂಡಿದ್ದಾರೆ ಮತ್ತು ಅದನ್ನು ಹೇಗೆ ಮಿಸ್ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ ಮತ್ತು ಯಾವ ವಾಕ್ಯಗಳನ್ನು ಮಿಸ್ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ ಎಂಬುದನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಈಗ ಒಂದು ಪಾಯಿಂಟ್ಗಳಿದೆ, ಆ ಕೆಲವೊಂದು ಪಾಯಿಂಟ್ಗಳು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆ ಎಲ್ಲ ಪಾಯಿಂಟ್ಗಳು ನೀವು ಕೇಳುವಾಗ ಗೊತ್ತಾಗುತ್ತೆ ನಿಮಗೆ ಹೈಪರ್ ಗ್ರೇಸ್ ಪ್ರೀಚರ್ ಯಾವ ರೀತಿ ಪ್ರೀಚ್ ಮಾಡ್ತಾರೆ ಮತ್ತು ಅವರ ಒಂದು ಚರ್ಚ್ ಹೆಂಗಿರ್ತದೆ ಎಂಬುದಾಗಿ ನಿಮಗೆ ಗೊತ್ತಾಗುತ್ತೆ. ದ ಹೈಪರ್ ಗ್ರೇಸ್ ಪ್ರೀಚರ್ಸ್ ನೆವರ್ ಸ್ಪೀಕ್ ಅಗೇನ್ಸ್ಟ್ ದ ಸಿನ್. ಹೈಪರ್ ಗ್ರೇಸ್ ಪ್ರೀಚರ್ ಅವ್ರು ಏನು ಮಾಡಲ್ಲ, ಅವರು ಪಾಪದ ವಿರುದ್ಧವಾಗಿ ಯಾವತ್ತೂ ಮಾತಾಡಲ್ಲ ಅಂತ ಚರ್ಚಲ್ಲಿ. ಸೊ ವೆನ್ ಯು ಆರ್ ಅಟೆಂಡಿಂಗ್ ಎ ಹೈಪರ್ ಗ್ರೇಸ್ ಚರ್ಚ್, ನೀವು ಒಂದು ಹೈಪರ್ ಗ್ರೇಸ್ ಚರ್ಚ್ಗೆ ನೀವು ಅಟೆಂಡ್ ಆಗಿದ್ದರೆ, ಒಂದು ವೇಳೆ ಆ ಸೇವಕರುಗಳು ಒಂದು ಪಾಪದ ವಿರುದ್ಧವಾಗಿ ಅವ್ರು ಮಾತಾಡ್ತಿಲ್ಲ ಅಂತಂದರೆ ನೀವು ಆಲೋಚನೆ ಮಾಡಬೇಕು, ಇವರು ಹೈಪರ್ ಗ್ರೇಸನ್ನು ಫಾಲೋ ಮಾಡುವಂತಹ ಒಂದು ಸೇವಕರು ಅಥವಾ ಒಂದು ಚರ್ಚ್ ಅಂತ ನೀವು ಆಲೋಚನೆ ಮಾಡಬೇಕು. ಹೈಪರ್ ಗ್ರೇಸ್ ಪ್ರೀಚರ್ ಏನು ಮಾಡ್ತಾರಂತೆ, ದೇ ನೆವರ್ ಸ್ಪೀಕ್ ಅಗೇನ್ಸ್ಟ್ ದಿ ಸಿನ್. ಅವ್ರ ಪಾಪದ ವಿರುದ್ಧವಾಗಿ ಯಾವತ್ತೂ ಕೂಡ ಮಾತಾಡಲಂತೆ. ಇಫ್ ಯು ಆರ್ ಎ ಚರ್ಚ್ ಲೈಕ್ ದಿಸ್, ಯು ವಿಲ್ ನೋಟಿಸ್ ದಟ್ ದ ವರ್ಡ್ ಸಿನ್ ಈಸ್ ಯೂಶಲಿ ಓನ್ಲಿ ಮೆನ್ಷನ್ಡ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಫರ್ಗಿವ್ನೆಸ್ ಆಫ್ ಸಿನ್ಸ್ ಇನ್ ಜೀಸಸ್ ಕ್ರೈಸ್ಟ್. ಅವರು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತ ಯಾವಾಗ ಹೇಳ್ತಾರೆ ಅಂತ ಗೊತ್ತಾ, ಯಾವ ವ್ಯಕ್ತಿ ಒಬ್ಬ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿ ತನ್ನ ಬಾಯಿಂದ ಪಾಪನ ಆರೈಕೆ ಮಾಡ್ತಾನೋ ಆಗ ಮಾತ್ರ ಅವನ ರಕ್ಷಣವಂತನ. ಆ ಟೈಮಲ್ಲಿ ಮಾತ್ರ ಅವ್ರು ಏನು ಮಾಡ್ತಾರಂತೆ, ಈ ಪಾಪ ಎಂಬ ಪದವನ್ನು ಉಪಯೋಗಿಸ್ತಾರಂತೆ. ಬೇರೆ ಬಾಕಿ ಟೈಮಲ್ಲಿ ಈ ಪಾಪದ ಬಗ್ಗೆ ಅವ್ರು ಯಾವತ್ತೂ ಕೂಡ ಅವ್ರು ಮೆನ್ಷನ್ ಮಾಡಲ್ಲಂತೆ, ಪಾಪದ ಬಗ್ಗೆ ಅವ್ರ ಸಭೆಗಳಲ್ಲಿ ಅವರು ಉಚ್ಚಾರಣೆ ಮಾಡಲ್ಲ ಎಂಬುದಾಗಿ ಕೆಲವೊಬ್ಬರು ಹೇಳ್ತಾ ಇದ್ದಾರೆ. ಕೆಲವು ಸ್ಕಾಲರ್ಸ್ಗಳು ಮತ್ತು ಆ ಟೀಚಿಂಗ್ಸ್ಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಸೊ ಎಕ್ಸ್ಪೆಕ್ಟ್ ಆಫ್ ಅಕೋರ್ಸ್ ದೆನ್ ದ ಕಂಡಮ್ ದ ಸಿನ್ ಆಫ್ ಲೀಗಲಿಸ್ಟ್, ದ ಪ್ಯಾರಿಸೀಸ್ ಹೂ ಆರ್ ದ ಮಿನಿಸ್ಟರ್ಸ್, ದೇ ಡಿಗ್ನಿಕೇಟ್ ಪ್ರೀಚಿಂಗ್ ದ ಅಗೇನ್ಸ್ಟ್ ದ ಸಿನ್. ಸೊ ಈ ಒಂದು ಪ್ರೀಚರ್ಗಳು ಏನು ಮಾಡ್ತಾರೆ ಅಂದರೆ, ಆ ಒಂದು ಹೈಪರ್ ಗ್ರೇಸ್ ಪ್ರೀಚರ್ಸ್ ಏನು ಮಾಡ್ತಾರೆ ಅಂದರೆ, ಈ ಒಂದು ಪಾಪದ ವಿರುದ್ಧವಾಗಿ ಅವರು ಜಾಸ್ತಿ ಸಭೆಗಳಲ್ಲಿ ತಮ್ಮ ಒಂದು ಬೋಧನೆಯವರು ಮಾತಾಡೋದಿಲ್ಲ ಎಂಬುದಾಗಿ ಅವ್ರು ಹೇಳ್ತಿದ್ದಾರೆ. ದ ಲೀಡ್ ಪಾಸ್ಟರ್ ನೆವರ್ ಟೇಕ್ ಎ ಕಲ್ಚರ್ ಸ್ಟ್ಯಾಂಡ್ ಫಾರ್ ರೈಚಸ್ನೆಸ್. ಆ ಒಂದು ಸಭೆಯನ್ನು ಲೀಡ್ ಮಾಡುವಂಥ ಸೇವಕನಾಗಿರ್ಬೋದು ಮತ್ತು ಸಭೆ ಸೇವಕನಾಗಿರ್ಬೋದು ಅಥವಾ ಸಭೆ ಹಿರಿಯನಾಗಿರ್ಬೋದು, ಆ ಮನುಷ್ಯನು ತಾನು ಪರಿಶುದ್ಧನಾಗಿ ಜೀವನ ಮಾಡಬೇಕು, ನೀತಿವಂತನಾಗಿ ಜೀವನ ಮಾಡಲಿಕ್ಕೋಸ್ಕರ ಯಾವುದೇ ರೀತಿಯಂತಹ ಒಂದು ಕ್ರಮಗಳನ್ನು ಕೈಗೊಳ್ಳುವುದಿಲ್ಲ ಅಂತವ್ರು. ದೇವರ್ ನೆವರ್ ಟೇಕ್ ಎನಿ ಕಲ್ಚರಲ್ ಸ್ಟ್ಯಾಂಡ್ ಫಾರ್ ರೈಚಸ್ನೆಸ್. ಅವರು ಯಾವುದೇ ರೀತಿಯಂಥ ಕ್ರಮಗಳನ್ನಾಗಲಿ, ಅವರು ಒಂದು ನೀತಿವಂತಿಕೆಗೆ ಅಥವಾ ಈ ಒಂದು ಪರಿಶುದ್ಧತೆಗೆ ಅವರು ಯಾವ ರೀತಿಯಂಥ ಒಂದು ಕ್ರಮಗಳನ್ನು ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ದ ಓಲ್ಡ್ ಟೆಸ್ಟಮೆಂಟ್ ಆಲ್ಮೋಸ್ಟ್ ಟೋಟಲಿ ಇಗ್ನೋರ್ಡ್. ಈ ಒಂದು ಹೈಪರ್ ಗ್ರೇಸ್ ಪ್ರೀಚರ ಪ್ರಕಾರ ಆಳವಡಿಕೆ ಸಂಪೂರ್ಣವಾಗಿ ಅವರಿಂದ ಏನಾಗಿದೆ, ಅದು ಧಿಕ್ಕರಿಸಲ್ಪಟ್ಟಿದೆ. ಇಟ್ ಇಸ್ ಟೋಟಲಿ ಇಗ್ನೋರ್ಡ್. ಇಗ್ನೋರ್ಡ್ ಅಂತಂದ್ರೆ ಏನ್ರಿ, ನಿರಾಕರಿಸಲ್ಪಟ್ಟಿದೆ. ಈ ಒಂದು ಹೈಪರ್ ಗ್ರೇಸ್ ಪ್ರೀಚರ್ಗಳು ಅತ್ಯಂತ ಹೆಚ್ಚಾಗಿ ಈ ಒಂದು ಓಲ್ಡ್ ಟೆಸ್ಟಮೆಂಟನ್ನು ಅವರು ಕಡೆಗಾಣಿಸುವಂಥವರಾಗಿದ್ದಾರೆ. ಹಾಗಾದರೆ ನನಗೊಂದು ಪ್ರಶ್ನೆ, ನಿಮ್ಮ ಪ್ರಕಾರ ಓಲ್ಡ್ ಟೆಸ್ಟಮೆಂಟ್ ನಿಮಗೆ ಬೇಡ ಅಂತಂದರೆ ನೀವು ಯಾಕೆ ಬೈಬಲನ್ನು ಪೂರ್ತಿ ಹೋಲಿ ಬೈಬಲ್ ಅಂತ ಕರಿತೀರಾ? ನ್ಯೂ ಟೆಸ್ಟಮೆಂಟ್ ಅಷ್ಟೇ ಇಟ್ಕೊಂಡ್ಬಿಟ್ಟು ಬೈಬಲ್ ಅಂತ ಕರೀರಲ್ಲ. ಹಾಗಾದರೆ ಯಾಕೆ ನೀವು ಬೈಬಲನ್ನು ಪೂರ್ತಿ ಬೈಬಲ್ ಅಂತ ಕರಿತೀರಾ? ಕೇಳಿಸ್ಕೊಡ್ರಿ. ನಮಗೆ ಯೇಸು ಕ್ರಿಸ್ತನು ಯಾರು, ಯೇಸು ಕ್ರಿಸ್ತನು ಯಾಕೆ ಮನುಷ್ಯನಿಗೆ ಬರಬೇಕಾಗಿತ್ತು, ಯೇಸು ಕ್ರಿಸ್ತನು ನರಾವತಾರ ಎತ್ತಲಿಕ್ಕೆ ಮುಖ್ಯವಾದ ಕಾರಣ ಏನೆಂಬುದಾಗಿ ನಮಗೆ ಗೊತ್ತಾಗಬೇಕಂದ್ರೆ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ದ ಲಾ. ನಾವು ಆ ಒಂದು ಧರ್ಮಶಾಸ್ತ್ರಕ್ಕೆ ಹೋಗುವಾಗ ಮಾತ್ರ ಗೊತ್ತಾಗುತ್ತೆ ಯೇಸು ಕ್ರಿಸ್ತನ ಒಂದು ಅವಶ್ಯಕತೆ ಯಾಕಿತ್ತು ಎಂಬುದಾಗಿ ನಮಗೆ ಗೊತ್ತಾಗುತ್ತೆ. ಈ ಒಂದು ಪೆಂಟಟಕ್ ಅಂತ ಕರಿತೀವಲ್ಲ, ಪಂಚಕಾಂಡಗಳು, ಆ ಪಂಚಕಾಂಡಗಳು ಮೋಶೆಕ್ ಲಾ ಅಂತ ಕರೀತಾರೆ, ಮೋಶೆನ ಧರ್ಮಶಾಸ್ತ್ರ ಅಂತ ಕರೀತಾರೆ. ಆ ಮೋಶೆಯ ಧರ್ಮಶಾಸ್ತ್ರ ನೀವು ಸ್ಟಡಿ ಮಾಡುವಾಗ ಗೊತ್ತಾಗುತ್ತೆ ನಾವು ಎಷ್ಟು ಕಠಿಣವಾಗಿ ಜೀವನ ಮಾಡಬೇಕಾಗುತ್ತೆ. ದೇವರನ್ನ ಅಷ್ಟು ಸುಲಭವಾಗಿ ಮೆಚ್ಚಲಿಕ್ಕೆ ಸಾಧ್ಯವಿಲ್ಲ. ಯಾಜಕ ಕಾಂಡದಲ್ಲಿ ನೋಡುವಾಗ ಯಾಜಕನು ಹೇಗೆ ತನ್ನ ಬಟ್ಟೆಗಳನ್ನು ಹಾಕ್ಕೊಳ್ಬೇಕು, ತಾನು ಹೇಗೆ ಪರಿಶುದ್ಧನಿಗೆ ಕಾಪಾಡಿಕೊಳ್ಳಬೇಕು, ಆತನ ಹೇಗೆ ಜೀವನ ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ರೀತಿ ಇರಬೇಕು, ಎಷ್ಟು ನೋಡ್ರಿ. ಅಕಾರ್ಡಿಂಗ್ ಟು ದ ಲಾ ಪ್ರಕಾರ, ಧರ್ಮಶಾಸ್ತ್ರದ ಪ್ರಕಾರ ನೀನು ಸಬ್ಬತ್ತಿನಲ್ಲಿ 2000 ಹೆಜ್ಜೆಗಳನ್ನು ಮಾತ್ರ ನಡಿಬೇಕು, ಅದಕ್ಕಿಂತ ಹೆಚ್ಚು ಹೆಜ್ಜೆ ನಡಿಬಾರ್ದು ಅಂತ ಬಿಟ್ಟು ಅದರಲ್ಲಿ ಏನಿದೆ ಅಂದರೆ ಒಂದು ಕಮ್ಯಾಂಡ್ ಇದೆ. ಸುಮಾರು 613 ಒಂದು ಏನಂದರೆ ಧರ್ಮಶಾಸ್ತ್ರದಲ್ಲಿ ಆಜ್ಞೆಗಳಿದೆ. ಕೆಲವೊಬ್ಬರು ಗೋಗುಲ್ ಹೇಳ್ತದೆ 613 ಕಮ್ಯಾಂಡ್ಮೆಂಟ್ ಇದೆ ಅಥವಾ 13 ಒಂದು ಆಜ್ಞೆಗಳಿದೆ ಎಂಬುದಾಗಿ. ಕೆಲವು ಸ್ಕಾಲರ್ಸ್ ಹೇಳ್ತಾರೆ 1050 ಒಂದು ಓಲ್ಡ್ ಟೆಸ್ಟಮೆಂಟ್ ಕಮ್ಯಾಂಡ್ಮೆಂಟ್ಸ್ ಇದೆ ಎಂಬುದಾಗಿ. ಈ ಎಲ್ಲ ಕಮ್ಯಾಂಡ್ಮೆಂಟ್ಸ್ಗಳನ್ನು ನಾವು ಯಾರು ಕೂಡ ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯವಿಲ್ಲ.
ಧರ್ಮಶಾಸ್ತ್ರದ ಪ್ರಕಾರ ನೀನು 613 ಒಂದು ಆಜ್ಞೆಗಳಲ್ಲಿ 612 ಆಜ್ಞೆಗಳನ್ನು ಕೈಗೊಂಡು ನಡೆದು ಒಂದು ಆಜ್ಞೆ ಕೈಗೊಂಡು ನಡೀಲಿಲ್ಲ ಅಂತಂದರೆ ಯು ಆರ್ ಫೇಲ್ಡ್, ಯು ಆರ್ ಟೋಟಲಿ ಅಟರ್ಲಿ ಫೇಲ್ಡ್ ಅಕಾರ್ಡಿಂಗ್ ಟು ದ ಲಾ. ಅದು ಆ ಒಂದು ಲಾ ಹೇಳ್ತದೆ, ಧರ್ಮಶಾಸ್ತ್ರ ಹೇಳ್ತದೆ. ಹಾಗೆ ಕರೆಕ್ಟ್, ನಮಗೆ ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ನಾವು ಕೃಪೆಗೆ ಅಧೀನರಾಗಿದೆ, ಕರೆಕ್ಟ್, ಅಬ್ಸಲ್ಯೂಟ್ಲಿ ರೈಟ್. ಬಟ್ ನಮಗೆ ಈ ಒಂದು ಯೇಸು ಕ್ರಿಸ್ತನ ಒಂದು ಸಾರ್ವಭೌಮತ್ವದ ಬಗ್ಗೆ, ಯೇಸು ಕ್ರಿಸ್ತನ ಕೃಪೆಯ ಬಗ್ಗೆ, ಯೇಸು ಕ್ರಿಸ್ತನ ಕರುಣೆ ಮತ್ತು ಪ್ರೀತಿ ಬಗ್ಗೆ ನಮಗೆ ಸವಿಸ್ತರವಾಗಿ ಅರ್ಥ ಆಗೋದು ಯಾವಾಗ ಗೊತ್ತಾ? ನಾವು ಧರ್ಮಶಾಸ್ತ್ರವಾಗಿ ಸ್ಟಡಿ ಮಾಡಿದಾಗಲೇ ನಮಗೆ ಗೊತ್ತಾಗೋದು. ಧರ್ಮಶಾಸ್ತ್ರ ಸಾರಿ 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 ಹೇಳ್ತಾ ಇತ್ತು, ಒಬ್ಬ ಮೆಸ್ಸಿನ ಬರಲಿಕ್ಕಿದ್ದಾನೆ, ಒಬ್ಬ ರಕ್ಷಕನ ಬರಲಿಕ್ಕಿದ್ದಾನೆ, ಆ ರಕ್ಷಕನ ಯಾವಾಗ ಬರ್ತಾನೆ, ಎಲ್ಲಿ ಬರ್ತಾನೆ, ಎಲ್ಲಿ ಹುಟ್ಟಿದ್ದಾನೆ ಎಂಬುದಾಗಿ ಆತನ ಬಗ್ಗೆ ಸುಮಾರು ಎಷ್ಟೋ 150 ಒಂದು ಪ್ರವಾದನೆಗಳು ಅಕ್ಷರಶಃ ನೆರವೇರಿದೆ. ಅದು ಹೆಂಗೆ ಗೊತ್ತಾಗುತ್ತೆ ಗೊತ್ತಾ? ಯು ಹ್ಯಾವ್ ಟು ಗೋ ಬ್ಯಾಕ್ ಟು ದ ಲಾ. ಧರ್ಮಶಾಸ್ತ್ರ ಇಲ್ಲದೆ, ಆಳವಡಿಕೆ ಇಲ್ಲದೆ ನೀವು ಯೇಸು ಕ್ರಿಸ್ತನ ಯಾರು, ಆತನ ಎಲ್ಲಿ ಹುಟ್ಟುತ್ತಾನೆ, ಆತನ ಹೇಗೆ ಹುಟ್ಟಿ ಬೆಳಿತಾನೆ, ಆತನ ಬಗ್ಗೆ ಇರುವಂಥ ಪ್ರವಾದನೆಗಳು ಏನೇನಿದೆ, ಆತನ ಪ್ರವಾದನೆಗಳು ಅಕ್ಷರಶಃ ಹೇಗೆ ನೆರವೇರಿದೆ ಎಂಬುದಾಗಿ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಗೊತ್ತಾ? ಆಳವಡಿಕೆ ಇಲ್ಲದೆ ನಿಮಗೆ ಯೇಸು ಕ್ರಿಸ್ತನ ಬಗ್ಗೆ ನಿಮಗೆ ಯಾವ ರೀತಿ ಇನ್ಫಾರ್ಮೇಷನ್ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. It's highly impossible. That's why even the law also is important. That's why we are following the Holy Bible. ಹೋಲಿ ಬೈಬಲ್ ನೋಡಿ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಒಂದು ಅಕ್ಷರಸವನ್ನು ತೆಗೆಯಬಾರದು, ಅದಕ್ಕೆ ಕೂಡಿಸಬಾರದು, ಅದಕ್ಕೆ ಸೇರಿಸಿಕೊಡಬಾರದು ಅಂತ ಬರೆಯಲ್ಪಟ್ಟಿದೆ. ದೇವರ ವಾಕ್ಯವು 2 ತಿಮೋಥಿ ಬರೆದ ಪತ್ರಿಕೆ 3:15 ವಚನ ಬರೆಯಲ್ಪಟ್ಟಿದೆ. ಈ ವಾಕ್ಯವು ಪರಿಶುದ್ಧಾತ್ಮದಿಂದ ಪ್ರೇರೇಪಿಸಲ್ಪಟ್ಟಂಥ ವಾಕ್ಯ. ಇದು ತಿದ್ದುಪಾಟಿಗೂ, ಖಂಡನೆಗೂ, ನೀತಿ ಶಿಕ್ಷೆಗೂ ಇದು ಸಹಾಯಕವಾಗಿದೆ, ಉಪಯುಕ್ತವಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರ ವಾಕ್ಯ ಪರಿಶುದ್ಧಾತ್ಮದಿಂದ ಬರೆಸಲ್ಪಟ್ಟಂಥ ವಾಕ್ಯವಾಗಿದೆ. ಆ ಪರಿಶುದ್ಧಾತ್ಮ ದೇವರೇ ಬರೆಯಲ್ಪಟ್ಟಂಥ ವಾಕ್ಯವನ್ನು ಅದು ವಾಕ್ಯವಲ್ಲ, ಅದಕ್ಕೆ ಹೆಚ್ಚು ನಾವು ಪ್ರಾಮುಖ್ಯತೆ ಕೊಡಬಾರ್ದು ಎಂಬುದಾಗಿ ಹೇಳೋಕ್ಕೆ ನಮಗೆ ಏನ್ರಿ ಅಧಿಕಾರ ಇದೆ? ನಾವ್ಯಾರು ಹೇಳಕ್ಕೆ ಆ ಥರ? ಸಾಕ್ಷಾತ್ ದೇವರೇ ತನ್ನ ಕೈಯಿಂದ ಬರೆಸಿದಂಥ ವಾಕ್ಯವನ್ನು, ಆ ಧರ್ಮಶಾಸ್ತ್ರ ಅದನ್ನು ನೀವು ವಾಕ್ಯ ಕೈಗೊಂಡು ನಡಿಬೇಡ್ರಿ, ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಡ್ರಿ ಎಂಬುದಾಗಿ ಹೇಳೋಕ್ಕೆ ನಮಗೆ ಯಾವ ಅಧಿಕಾರ ಇದೆ, ಯಾವ ರೈಟ್ಸ್ ಇದೆ ನಮಗೆ ಆ ಥರ ಹೇಳಲಿಕ್ಕೆ? ಇಟ್ ಈಸ್ ರಿಟನ್ ಬೈ ಗಾಡ್ಸ್ ಓನ್ ಹ್ಯಾಂಡ್ ಇಟ್ ಸೆಲ್ಫ್. ದೇವರ ಸ್ವಂತ ಬೆರಳಿನಿಂದಲೇ ಬರೆಯಲ್ಪಟ್ಟಂಥ ವಾಕ್ಯ. ಆತನು ದೇವರು ಒಂದು ಮೋಶೆಯು ಆತನ ಒಂದು ಐಗುಪ್ತ ಆತನು ಆ ಒಂದು ಸಿನಾಯಿ ಬೆಟ್ಟದ ಮೇಲೆ ಆತನ ಪ್ರಾರ್ಥನೆ ಮಾಡ್ಲಿಕ್ಕಂತ ಹೋಗುವಾಗ ದೇವರ ಕೈಯಿಂದ ಬರೆಯಲ್ಪಟ್ಟಂಥ 10 ದಶಾಜ್ಞೆಗಳು ಕೇಳಿಸ್ಕೊಡ್ರಿ. ಹೈಪರ್ಗ್ರೆಸ್ ಪ್ರೀಚರ್ ಅವರು ಈ 10 ದಶಾಜ್ಞೆ ಧಿಕ್ಕರಿಸಿದ್ದಾರೆ, ಅವರು ಧಿಕ್ಕರಿಸಿದ್ದಾರೆ. It's very shame to say that they are totally abandoned this 10 commandments which is written by God himself. ದೇವರಿಂದನೇ ಬರೆಯಲ್ಪಟ್ಟಂತಹ ಒಂದು ಧರ್ಮಶಾಸ್ತ್ರದ ವಾಕ್ಯಗಳನ್ನು ಸಂಪೂರ್ಣವಾಗಿ ಧಿಕ್ಕರಿಸಲ್ಪಟ್ಟಿದೆ, ಸಂಪೂರ್ಣವಾಗಿ ಕಡೆಗಣಿಸಲ್ಪಟ್ಟಿದೆ. ನಾವು ನ್ಯೂ ಟೆಸ್ಟಮೆಂಟಲ್ಲಿ ಪೌಲನು ತಿಮೋಥಿ ಪತ್ರಿಕೆಯಲ್ಲಿ ಮತ್ತು ಎಫೆಸ ಪತ್ರಿಕೆಯಲ್ಲಿ, ರೋಮಪುರದ ಪತ್ರಿಕೆಯಲ್ಲಿ ಈಗ ರಿಪೀಟ್ ಆಗಿ ಬರೆದಿದ್ದಾರೆ ಅವರು. ಆ ಒಂದು ಓಲ್ಡ್ ಟೆಸ್ಟಮೆಂಟಲ್ಲಿರುವಂಥ ಒಂದು ದಶಾಜ್ಞೆಗಳನ್ನು ರಿಪೀಟ್ ಆಗಿ ಬರೆದಾರೆ. ನಾನು ನಿಮಗೆಲ್ಲ ಅಷ್ಟು ಅನೇಕ ರೀತಿಯಂಥ ಒಂದು ಏನಂದ್ರೆ ಕಮ್ಯಾಂಡ್ಮೆಂಟ್ಗಳನ್ನು ನಾನು ನಿಮಗೆ ಹೊಸ ಒಡಂಬಡಿಕೆಯಲ್ಲಿ ಕೂಡ ತೋರಿಸಲಿಕ್ಕೆ ಸಾಧ್ಯ. ಹಾಗಾದರೆ ಹೊಸ ಒಡಂಬಡಿಕೆಯಲ್ಲಿ ಬರುತ್ತಲ್ಲ ಬ್ರದರ್, ಹಾಗಾದರೆ ಅದನ್ನು ನೀವು ಹಿಂಬಾಲಿಸಲ್ವ? ಹಾಗಾದರೆ ಹೊಸ ಒಡಂಬಡಿಕೆಯಲ್ಲಿ ಬರೆದಿರುವಂಥದ್ದಲ್ಲ, ಹಾಗಾದರೆ ದೇವರ ವಾಕ್ಯ ಅಲ್ವಾ? ಹೊಸ ಒಡಂಬಡಿಕೆಯಲ್ಲಿ ಎಷ್ಟೋ ಒಂದು ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಂಥ ಎಷ್ಟೋ ಒಂದು ಸತ್ಯ ಘಟನೆಗಳು, ಯೇಸು ಕ್ರಿಸ್ತನ ವಿಷಯವಿರುವಂಥ ಅನೇಕ ಸಂಗತಿಗಳು ಹೊಸ ಒಡಂಬಡಿಕೆಯಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಹಾಗಾದರೆ ಅದು ದೇವರ ವಾಕ್ಯ ಹೌದಾ ಇಲ್ವಾ? ಹೌದಾ ಅಲ್ವಾ? ಹಾಗಾದ್ರೆ ಅದನ್ನು ಹಿಂಬಾಲಿಸಬಾರ್ದ? ಅದ್ರ ಬಗ್ಗೆ ಇರುವಂಥ ಅನೇಕ ರೀತಿಯಂಥ ಒಂದು ದುರ್ಬೋಧನೆಗಳು ನಮಗೆ ಕೊಡಲ್ಪಟ್ಟಿದೆ. ಪೀಪಲ್ ಆರ್ ಅಲೌಡ್ ಟು ಟೀಚ್ ಆ್ಯಂಡ್ ಲೀಡ್ ಮಿನಿಸ್ಟ್ರೀಸ್ ಹೂ ಲಿವ್ ಇಮ್ಮೋರಲ್ ಲೈಫ್. ಕೇಳಿಸ್ಕೊಳ್ರಿ, ಈ ಹೈಪರ್ಗ್ರೆಸ್ ಪ್ರೀಚರ್ ಮಾಡುವಂಥ ಇನ್ನೊಂದು ಒಂದು ತಪ್ಪಾದಂಥ ಒಂದು ಸಂಗತಿ, ಅವರ ಸಭೆಯಲ್ಲಿರುವಂಥ ಸಂಗತಿ ಅಂತಂದರೆ, ಯಾರ್ಯಾರು ಇಮ್ಮೋರಲ್ ಲೈಫಲ್ಲಿ ನೀವು ಒಳಗಾಗಿದ್ದಾರೋ ಅವ್ರಿಗೂ ಸಹ ಸೇವೆ ಮಾಡಲಿಕ್ಕೆ ಮುಂದೆ ಬಿಡ್ತಾರಂಥವ್ರು. ಒಬ್ಬ ಒಂದು ಸಭೆಯ ವಿಶ್ವಾಸಿ ಅವನ ಜೀವನ ಸರಿಯಿಲ್ಲ ಅಂತಂದರೆ, ಅವನ ಟೆಸ್ಟಮನಿ ಸರಿಯಿಲ್ಲ ಅಂತಂದರೆ, ಅವನ ಗುಣ ಸ್ವಭಾವಗಳು ಕರೆಕ್ಟ್ ಇಲ್ಲ ಅಂತಂದರೆ, ಅವನ ಪಾಪದಲ್ಲಿ ಜೀವಿಸ್ತಾ ಇದ್ದರೆ ಆ ಮನುಷ್ಯನಿಗೂ ಸಹ ಸೇವ್ ಮಾಡಲಿಕ್ಕೆ ಅವ್ರು ಏನು ಮಾಡ್ತಾರಂತೆ? ಅಧಿಕಾರ ಕೊಡ್ತಾರಂತೆ. ಸೇವ್ ಮಾಡಲಿಕ್ಕೆ ಅವರಿಗೆ ಅವ್ರು ಪ್ರೋತ್ಸಾಹ ಮಾಡ್ತಾರಂತೆ ಆ ಒಂದು ಸಭೆಗಳಲ್ಲಿ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ದ ಲೀಡ್ ಪಾಸ್ಟರ್ ಸ್ಪೀಕ್ ಆಫನ್ ಅಗೇನ್ಸ್ಟ್ ದಿ ಇನ್ಸ್ಟಿಟ್ಯೂಷನಲ್ ಚರ್ಚಸ್. ಅವ್ರು ಏನು ಹೇಳ್ತಾರೆ ಅಂತಂದರೆ, ಅಲ್ಲಿ ಒಂದು ಸಭೆಯ ಸಹಪಾಲಕರು ಅವರು ಸಭೆಯ ಬಗ್ಗೆ, ಅಂದರೆ ಈ ಒಂದು ಪೆಂತಿಕೋಸ್ ಸಭೆಗಳಲ್ಲಿರುವಂಥ ಒಂದು ಕ್ಯಾರಿಸ್ಮ್ಯಾಟಿಕ್ ಚರ್ಚಸ್ ಇದೆಯಲ್ಲ, ಕ್ಯಾರಿಸ್ಮ್ಯಾಟಿಕ್ ಚರ್ಚಸ್, ಅವರ ಬಗ್ಗೆ ಅವ್ರು ಯಾವಾಗಲೂ ಏನು ಮಾಡ್ತಾರಂತೆ? ಅವರ ವಿರುದ್ಧವಾಗಿ ಮಾತಾಡ್ತಾರಂತೆ. ದ ಲೀಡ್ ಪಾಸ್ಟರ್ ಸ್ಪೀಕ್ ಆಫನ್ ಅಗೇನ್ಸ್ಟ್ ದ ಇನ್ಸ್ಟಿಟ್ಯೂಷನಲ್ ಚರ್ಚಸ್, ಅಂದರೆ ಒಂದು ಪದ್ಧತಿಯಿಂದ ಬರೆಯಲ್ಪಟ್ಟಂಥ ಸಭೆಗಳ ಅದ್ರ ವಿಷಯವಾಗಿ ಅವರು ಜಾಸ್ತಿ ಮಾತಾಡ್ತಿರ್ತಂತೆ. ಲೀಡ್ ಪಾಸ್ಟರ್ ಪ್ರೀಚಿಂಗ್ ಅಗೇನ್ಸ್ಟ್ ದಿ ಟೈಥಿಂಗ್. ಆ ಒಂದು ಸಭೆಯ ಸಹಪಾಲಕರು ಏನು ಮಾಡ್ತಾರಂತೆ? ಅವರು ಆ ಒಂದು ಟೈಥಿಂಗ್ ಅಂತಂದರೆ ದಶಾಂಶದ ವಿರುದ್ಧವಾಗಿ ಅವ್ರು ಮಾತಾಡ್ತಾರಂತೆ. ಅವ್ರು ಹೇಳೋದು ಅಂತಂದರೆ, ಐ ಬಿಲೀವ್ ಈಸ್ ದ ಮೋರ್ ಆಫ್ ಅನ್ ಬಿಬ್ಲಿಕಲ್ ಪ್ರಿನ್ಸಿಪಲ್ ದಟ್ ಪ್ರಿಸಿಡ್ ದ ಲಾ ಆಫ್ ಮೋಸಸ್, ಅಬ್ರಾಮ್, ಐಸಾಕ್ ಅಂಡ್ ಜೇಕಬ್, ಆಲ್ ದ ಟೈತ್ ಬಿಫೋರ್ ಮೋಸಸ್ ಗೇವ್ ಟು ದ ಲಾ. ಕೇಳ್ರಿ, ಅಬ್ರಾಮನ್ ಆಗಿರ್ಬೋದು, ಈಸಾಕ ಮತ್ತು ಯಾಕೋಬನು ಮತ್ತು ಮೋಶೆ ಇವರೆಲ್ಲರೂ ಕೂಡ ಏನು ಮಾಡಿದ್ರು? ದೇವರ ಸಮ್ಮುಖದಲ್ಲಿ ಅವ್ರು ಏನು ಮಾಡಿದ್ರು? ದಶಾಂಶವನ್ನು ಕೊಟ್ಟರು.
ಸೊ ನನಗೆ ಗೊತ್ತಿಲ್ಲ ಅವರು ಅದ್ರ ವಿರುದ್ಧವಾಗಿ ಮಾತಾಡ್ತಿಲ್ಲ ಅಂತ ಗೊತ್ತಿಲ್ಲ. ಬಟ್ ಐ ಆಮ್ ಡೌಟ್ ದೇ ಡೋಂಟ್ ಟಾಕ್ ಅಗೇನ್ಸ್ಟ್ ಅಬೌಟ್ ದ ಟೈತ್ ಬಿಕಾಸ್ ದೇ ರಿಯಲಿ ನೀಡ್ ಟೈತ್. ಸೊ ಅದರ್ವೈಸ್ ದೇ ಕುಡ್ ನಾಟ್ ಏಬಲ್ ಟು ಸರ್ವೈವ್ ದ ಚರ್ಚ್. ಸೊ ಅವ್ರು ಖಂಡಿತವಾಗ್ಲೂ ಆ ಒಂದು ಟೈತನ್ನು ಕೊಡುವಂಥರಾಗಿದ್ದಾರೆ. ಓಕೆ, ನೆಕ್ಸ್ಟು ದ ಲೀಡ್ ಪಾಸ್ಟರ್ ಓನ್ಲಿ ಪ್ರೀಚಸ್ ಪಾಸಿಟಿವ್ ಮೋಟಿವೇಶನಲ್ ಮೆಸೇಜಸ್. ದಿಸ್ ಇಸ್ ವೆರಿ ವೆರಿ ಡೇಂಜರಸ್. ಈ ಒಂದು ಹೈಪರ್ ಗ್ರೇಸ್ ಪ್ರೀಚರ್ ಅವ್ರು ಏನು ಮಾಡ್ತಾರಂತೆ, ಯಾವಾಗಲೂ ಅವ್ರು ಪಾಸಿಟಿವ್ ಆಗಿರುವಂತಹ ಮೋಟಿವೇಶನಲ್ ಅಂದರೆ ಉತ್ತೇಜನ ಪಡಿಸುವಂತಹ ಸಕಾರಾತ್ಮಕವಾದಂಥ ಸಂದೇಶಗಳನ್ನು ಅವ್ರು ಹಂಚ್ತಾರಂತಾರೆ. ಖಂಡಿತವಾಗ್ಲೂ ನಾವು ಕೂಡ ಅದೇ ರೀತಿಯಾದಂಥ ಸಕಾರಾತ್ಮಕವಾಗಿರುವಂತಹ ಮತ್ತು ಉತ್ತೇಜನ ಪಡಿಸುವಂಥ ಸಂದೇಶ ನಾವು ಕೊಡ್ತೀವಿ. ಆದರೆ ಯಾವಾಗಲೂ ಅವ್ರು ಹೇಳ್ತಾರೆ ಯು ಆರ್ ನಾಟ್, ಡೋಂಟ್ ವರಿ. ದೇವ್ರು ನಿಮ್ಗೆ ಏನು ಮಾಡ್ತಾನೆ, ಅವ್ರು ನೋಡ್ರಿ ಅವ್ರು ಹೇಳುವಂಥ ಸಂಗತಿಗಳು ಅಂತಂದರೆ ದ ಪಾಸಿಟಿವ್ ಮೆಸೇಜ್ ಲೈಕ್ ಹೆಲ್ತ್. ದೇವ್ರು ನಿನಗೆ ಏನು ಮಾಡ್ತಾನೆ, ಹೆಲ್ತ್ ಕೊಡ್ತಾನೆ. ನಿನಗೆ ಯಾವ ರೋಗಗಳು ಬರಲ್ಲ, ನಿನ್ನ ಹತ್ರ ಯಾವುದೇ ವ್ಯಾಧಿಗಳು ಬರಲ್ಲ, ಯಾಕಂದ್ರೆ ಒಳಗಡೆ ದೇವರು ವಾಸ ಮಾಡ್ತಾನೆ. ದೇವ್ರು ನಿನಗೆ ಶ್ರೀಮಂತಿಕೆಯನ್ನು ಕೊಡ್ತಾನೆ, ದೇವ್ರು ನಿಮಗೆ ಪ್ರಾಸ್ಪರಿಟಿ ಕೊಡ್ತಾನೆ. ದೇವರ ಕೃಪೆ ನಿನ್ನ ಮೇಲೆ ಹೆಚ್ಚು ಅಗಾಧವಾಗಿದೆ, ದೇವರ ಒಂದು ಪ್ರೀತಿ ಮೇಲೆ ಹೆಚ್ಚು ಅಗಾಧವಾಗಿದೆ. ಸೊ ದೇವರ ಒಂದು ಗಾಡ್ಸ್ ಫರ್ಗಿವ್ನೆಸ್ ಆ್ಯಂಡ್ ಒಂದು ದೇವರ ಒಂದು ಕ್ಷಮಿಸುವಂಥ ಗುಣ ನಿಮ್ಮ ಮೇಲೆ ಭಾಳ ಭಾಳ ಅಗಾಧವಾಗಿದೆ. ನಿಮ್ಮ ಲೈಫಲ್ಲಿ ನೀವು ಯಾವಾಗಲೂ ಸಕ್ಸಸ್ಫುಲ್ ಆಗಿರ್ತೀರಾ. ನೀವು ಯಾವಾಗಲೂ ಬೆಂಚ್ ಕಾರಲ್ಲಿ ನೀವು ಓಡಾಡ್ತೀರಾ. ನೀವು ಒಂದು ದೊಡ್ಡ ದೊಡ್ಡ ಮನೆಗಳಲ್ಲಿ ವಾಸ ಮಾಡ್ತೀರಾ. ನೀವು ದರಿದ್ರಾಗಿರುವುದಿಲ್ಲ. ನೀವು ಬಡತನದಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಖಂಡಿತವಾಗ್ಲೂ ನಾವು ಕೂಡ ಇದ್ರ ಬಗ್ಗೆ ಪ್ರೀಚ್ ಮಾಡ್ತೀವಿ. ಯು ರಿಯಲಿ ಪ್ರೀಚ್ ದಿಸ್ ಗಾಸ್ಪಲ್, ಪ್ರೀಚ್ ದಿಸ್ ಮೆಸೇಜಸ್. ಬಟ್ ಅವ್ರು ಏನು ಮಾಡ್ತಾರಂತೆ, ಯಾವಾಗಲೂ ಇದ್ರ ಬಗ್ಗೆನೇ ಮೋಟಿವೇಶನ್ ಆಗಿ ಮಾತಾಡಂತೆ. ಅದಕ್ಕೋಸ್ಕರ ಅನೇಕ ಜನರು ಅವರ ಒಂದು ಸಭೆಗಳಿಗೆ, ಅವರ ಒಂದು ಬೋಧನೆಗಳಿಗೆ ಅಟ್ರಾಕ್ಟ್ ಆಗಿರ್ತಾರೆ. ಇದು ತಪ್ಪಂತ ಹೇಳ್ತಾ ಇಲ್ಲ, ಬಟ್ ಆದರೆ ಅವರು ಅತ್ಯಂತ ಹೆಚ್ಚಾಗಿ ಅದ್ರ ಬಗ್ಗೆನೇ ಅವ್ರೇನು ಮಾಡ್ತಾರೆ ಅಂದರೆ ಈ ಗ್ರೇಸನ್ನು ಎಕ್ಸಾಜರೇಟ್ ಮಾಡ್ತಾರಂತೆ. ಗ್ರೇಸ್ ಎಕ್ಸಾಜರೇಟ್ ಅಂತಂದರೆ ಕೃಪೆಯನ್ನು ಅತ್ಯಂತ ಹೆಚ್ಚು ವರ್ಣನೆ ಮಾಡೋದು. ಅದನ್ನು ಹಂಗೆ ಈಚೆ ಎಳಿತಾರಲ್ಲ, ಆ ಥರ ವರ್ಣನೆ ಮಾಡಿ ಅವ್ರು ಮಾತಾಡ್ತಾರಂತೆ. ಯಾವಾಗಲೂ ಕೂಡ ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತೀರಾ ಅಂತ ಹೇಳ್ಬಿಟ್ಟು. ನಾನು ಒಂದು ಫೇಸ್ಬುಕ್ಕಲ್ಲಿ ಒಬ್ಬ ಸೇವಕರನ್ನ ಒಂದು ಟೀಚಿಂಗ್ ಕೇಳಿಸ್ಕೊಳ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಈಸ್ ವೆರಿ ಫೇಮಸ್ ಪ್ರೀಚರ್ ಆ್ಯಕ್ಚುಲಿ. ಈಸ್ ಸನ್ ವಾಸ್ ಟೆಲ್ಲಿಂಗ್ ಲೈಕ್ ದಿಸ್. ನನಗೆ ಒಂದು ವೇಳೆ ಏನಾದರೂ ಕೊರೋನಾ ವೈರಸ್ ಬಂದಿರುವಂಥ ವ್ಯಕ್ತಿ ನನ್ನ ಮುಂದೆ ನಿಲ್ಲಿಸಿದರೆ ನಾನು ಆದಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತೇನೆ, ಯಾವುದೇ ಕೊರೋನಾ ವೈರಸ್ ನನಗೆ ಅಟ್ಯಾಕ್ ಆಗಲ್ಲ ಅಂತ ಅವ್ರು ಹೇಳಿದರು. ಅದನ್ನು ಕೇಳಿ ನನಗೆ ಭಾಳ ಶಾಕ್ ಆಯ್ತು ನನಗೆ. ಸೊ ಅವ್ರು ಹೇಳ್ತಾ ಇದ್ರು, ಒಂದು ಕೊರೋನಾ ವೈರಸ್ ವ್ಯಾಧಿ ಇರುವಂಥ ವ್ಯಕ್ತಿ ಮೇಲೆ ನಾನು ಕೈ ಇಟ್ಟು ಪ್ರೇಯರ್ ಮಾಡ್ತೀನಿ, ನನಗೆ ಏನಾಗಲ್ಲ, ಯಾಕಂದರೆ ಗಾಡ್ ಈಸ್ ವಿತ್ ಮೀ. ಸೊ ಗಾಡ್ ಹ್ಯಾಸ್ ಗಿವನ್ ಮೀ ದಿಸ್ ವಿಸ್ಡಮ್ ಅಂಡ್ ನಾಲೆಜ್, ಗಾಡ್ ಹ್ಯಾಸ್ ಗಿವನ್ ಮೀ ಗುಡ್ ಹೆಲ್ತ್. ಸೊ ದಿಸ್ ಕೈಂಡ್ ಆಫ್ ಡಿಸೀಸ್ ವಿಲ್ ನಾಟ್ ಕಮ್ ನಿಯರ್ ಟು ಮೀ. ಅವ್ರು ಹೇಳ್ತಾ ಇದ್ರು ನಮಗೆ ಯಾವ ರೀತಿ ಅಂತ ರೋಗನ ಹತ್ರ ಬರಲ್ಲ ಅಂತ ಹೇಳ್ತಾ ಇದ್ರು. ಮತ್ತು ಅವ್ರು ಹೇಳ್ತಿದ್ರು ಅಂತಂದರೆ, ಪ್ಲೀಸ್ ಸೋಡ್ ದ ಸೀಡ್ ಇನ್ ಅವರ್ ಮಿನಿಸ್ಟ್ರಿ, ಪ್ಲೀಸ್ ಸಿ ದ ಸೋಡ್ ಇನ್ ಅವರ್ ಮಿನಿಸ್ಟ್ರಿ. ಅದು ಪ್ರಾಸ್ಪರಿಟಿ ಗಾಸ್ಪಲ್ ಅಂತ ಕರೀತಾರೆ. ಪ್ರಾಸ್ಪರಿಟಿ ಗಾಸ್ಪಲ್ ಬಗ್ಗೆ ಮತ್ತೊಂದು ದಿನ ನಾನು ಟೀಚ್ ಮಾಡ್ತೇನೆ. ಪ್ರಾಸ್ಪರಿಟಿ ಗಾಸ್ಪಲ್ ಅಂದರೆ ಏನು, ಅದ್ರ ಬಗ್ಗೆ ಯಾವ ರೀತಿ ಅಂತ ಬೋಧನೆಗಳಿದೆ, ತಪ್ಪಾದ ಬೋಧನೆಗಳೇನಿದೆ ಅದನ್ನು ಮುಂದೆ ತಿಳಿಯುವಂಥವ್ರಾಗಿರೋ ಅವ್ರು ಹೇಳ್ತಾರೆ. ಯಾವಾಗಲೂ ಪ್ರಾಸ್ಪರಿಟಿ ಬಗ್ಗೆ ಅವ್ರು ಹೆಚ್ಚು ರೀತಿಯಲ್ಲಿ ಅವರು ಮಾತಾಡುವಂಥದ್ದಾಗಿರ್ತಾರೆ. ದ ಕೀ ಮೆಂಬರ್ಸ್ ಆಫ್ ದ ಚರ್ಚ್ ಆರ್ ರೆಗ್ಯುಲರ್ಲಿ ಲಿವಿಂಗ್ ಸಿನ್ಫುಲ್ ಲೈಫ್ಸ್ ವಿತ್ ಇಂಪ್ಯೂರಿಟಿ. ಕೇಳಿಸ್ಕೊಡ್ರಿ, ಈ ಒಂದು ಹೈಪರ್ ಗ್ರೇಸ್ ಸಭೆಗಳಲ್ಲಿ ಹೈಪರ್ ಗ್ರೇಸ್ ಒಂದು ಪ್ರೀಚರ್ಸ್ಗಳು ಕೆಲವೊಬ್ಬರು ಏನು ಮಾಡ್ತಾರಂತೆ, ಅವರು ಈ ಒಂದು ಸಭೆಗಳಲ್ಲಿ ರೆಗ್ಯುಲರ್ ಆಗಿ ಅವರು ಸಿನ್ಫುಲ್ ಲೈಫಲ್ಲಿ ಮತ್ತು ಅವರು ಇಂಪ್ಯೂರಿಟಿ ಲೈಫ್ ಅಂದರೆ ಒಂದು ಪರಿಶುದ್ಧತೆ ಇಲ್ಲದಂಥ ಜೀವಿತದಲ್ಲಿ ಅವ್ರು ಜೀವನ ಮಾಡುವಂಥವ್ರಾಗಿರ್ತಾರಂತೆ. ದೆರ್ ಇಸ್ ನೋ ಪ್ಯೂರಿಟಿ, ದೆರ್ ಇಸ್ ನೋ ಪಾಪದ ಜೀವಿತದಲ್ಲಿ ಜೀವನ ಮಾಡ್ತಿರ್ತಾರಂತೆ. ಅವ್ರ ಜೀವಿತದಲ್ಲಿ ಯಾವಾಗಲೂ ಪಾಪದಲ್ಲಿ ಜೀವನ ಮಾಡ್ತಾರೆ ಎಂಬುದಾಗಿ ಅವರು ಯಾವ ರೀತಿ ಅಂತಂದರೆ ಕೆಲವೊಬ್ಬರು ಅವ್ರು ಹೇಳ್ತಾರೆ ಅಂತಂದರೆ ದ ಹೈಪರ್ ಗ್ರೇಸ್ ಚರ್ಚ್ ವಿಲ್ ಮೋಸ್ಟ್ ಲೈಕ್ಲಿ ಫೈಂಡ್ ದಟ್ ಬಿಕಾಸ್ ದ ಸ್ಟ್ರಾಂಗ್ ಎಂಫಸಿಸ್ ಆನ್ ಗ್ರೇಸ್. ಅವ್ರು ಯಾಕಂದರೆ ಅತ್ಯಂತ ಹೆಚ್ಚಾಗಿ ಅವರು ಗ್ರೇಸ್ ಮೇಲೆ ಹೆಚ್ಚು ಅವರು ಪ್ರಾಮುಖ್ಯತೆ ಕೊಡ್ತಾರೆ. ವಿತ್ ನೋ ಟೀಚಿಂಗ್ ಅಗೇನ್ಸ್ಟ್ ಸಿನ್ ಆರ್ ನೋ ರಿಪೆಂಟೆನ್ಸ್. ಅವ್ರು ಹೇಳ್ತಾರೆ ಹೈಪರ್ ಗ್ರೇಸ್ ಕೇಳ್ರಿ, ಇನ್ನೊಂದು ಟೀಚಿಂಗ್ ಅಂತಂದರೆ ದೆರ್ ಇಸ್ ನೋ ರಿಪೆಂಟೆನ್ಸ್ ದೋಸ್ ಆರ್ ಇನ್ ಕ್ರೈಸ್ಟ್. ಯೇಸು ಕ್ರಿಸ್ತನಲ್ಲಿ ಇರುವವರಿಗೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನಲ್ಲಿರುವವರಿಗೆ ಅಪರಾಧ ನಿರ್ಣಯ ಇಲ್ಲ ಅಂತ ಹೇಳ್ತಾರಲ್ಲ, ಆ ವಾಕ್ಯವನ್ನು ತಪ್ಪಾಗಿ ತೆಗೆದುಕೊಂಡು ಇಬ್ರಿಯ ಬರೆದ ಪತ್ರಿಕೆ ವಾಕ್ಯವನ್ನು ತಪ್ಪಾಗಿ ತೆಗೆದುಕೊಂಡು ಅವ್ರು ಮಾತಾಡ್ತಾರೆ. ಇನ್ನು ಯೇಸು ಕ್ರಿಸ್ತನಲ್ಲಿ ಇದೆ ಅಂತಂದರೆ ನಿನಗೆ ಅಪರಾಧ ನಿರ್ಣಯ ಇಲ್ಲ ಬ್ರದರ್. ಸೊ ಯು ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಸೊ ದೇ ವಿಲ್ ನಾಟ್ ಗಿವ್ ಮೋಸ್ಟ್ ಇಂಪಾರ್ಟೆನ್ಸ್ ಅಬೌಟ್ ಸಿನ್ ಅಂಡ್ ರಿಪೆಂಟೆನ್ಸ್. ನೀನು ಯೇಸು ಸ್ವಾಮಿನ ಒಂದ್ಸರಿ ನಂಬಿದ್ರೆ ಸಾಕು, ಒಂದ್ಸರಿ ನೀನು ಬಾಯಿಂದ ಪಾಪಳ ಅರಿಕೆ ಮಾಡಿ ನೀನು ಯೇಸು ಕ್ರಿಸ್ತನ ರಕ್ಷಕನ ಸ್ವೀಕಾರ ಮಾಡಿದ್ರೆ ಸಾಕು. ನೀನು ಮತ್ತೆ ಒಂದೇ ಒಂದು ಸರಿ ನೀನು ಬಾಯಿಂದ ಅರಿಕೆ ಮಾಡಬೇಕು. ಮತ್ತೆ ನಿನ್ನ ಜೀವಿತದ ಅಂತ್ಯದವರೆಗೂ ನೀನು ಪಾಪ ಮಾಡಿದೆಯಾ, ನಾನು ಪಾಪಿ, ಅಯ್ಯೋ ನಾನು ಹಂಗೆ ನಾನು ಹಿಂಗೆ ಅಂತ ನೀನು ಏನು ಮಾಡಬಾರ್ದು, ದೇವ್ರ ಮುಂದೆ ನೀನು ಹೇಳ್ಕೊಳ್ಬಾರ್ದು. ನಾನು ಧೂಳು, ನಾನು ಮಣ್ಣು, ನಾನು ಹಂಗಿದ್ದೀನಿ ಹಿಂಗಿದ್ದೀನಿ ಅಂತ ಹೇಳ್ಕೊಬಾರ್ದು. ಒನ್ಸ್ ಯು ಕನ್ಫೆಸ್ ಬೈ ಯುವರ್ ಮೌತ್ ದಟ್ ಯು ಆರ್ ಸಿನ್ನರ್, ದಟ್ಸ್ ಎನಫ್. ದೆನ್ ಯು ಶುಡ್ ನಾಟ್ ಏಬಲ್ ಟು ಕನ್ಫೆಸ್ ಫ್ರಮ್ ಯುವರ್ ಮೌತ್ ದಟ್ ಯು ಆರ್ ಎ ಸಿನ್ನರ್, ದಟ್ ಯು ನೀಡ್ ಟು ರಿಪೆಂಟ್ ಫಾರ್ ಯುವರ್ ಸಿನ್. ಅವ್ರು ಹೇಳ್ತಾರೆ ಅಂತಂದರೆ ನೀನು ಒಂದು ಪಾಪಕ್ಕಾಗಿ ನೀನು ಪಶ್ಚಾತ್ತಾಪದ ಅವಶ್ಯಕತೆ ಇಲ್ಲ, ನೀನು ಪಾಪ ಮಾಡಿದೆ, ನೀನು ಪಾಪಿ 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 ಎಂಬುದು ಯಾವಾಗಲೂ ಬಾಯಿಂದ ನೀವು ಅರಕೆ ಮಾಡಿಬಿಡ್ರಿ ಅಂತ ಅವ್ರು ಹೇಳ್ತಾರೆ.
ಮತ್ತೆ ಅವ್ರು ಹೇಳ್ತಾರೆ ಅಂದರೆ ದರ್ ಇಸ್ ನೋ ಅವ್ರ ಜಜ್ಮೆಂಟ್ ಬಗ್ಗೆ ಆಗಿರ್ಬೋದು, ಹೆಲ್ ಬಗ್ಗೆ ಆಗಿರ್ಬೋದು, ಅವ್ರು ಜಾಸ್ತಿ ಅದರ ಬಗ್ಗೆ ಹೆಚ್ಚಿನ ರೀತಿಯಂಥ ಒಂದು ಬೋಧನೆಯನ್ನು ಆಗಿರ್ಬೋದು, ಅದರ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡುವ ರೀತಿಯಲ್ಲಿ ಅವರು ಏನು ಮಾಡೋದಿಲ್ಲ, ಅವರು ಟೀಚಿಂಗ್ ಮಾಡೋದಿಲ್ಲ. ಮತ್ತು ಅನೇಕ ರೀತಿಯಂಥ ಒಂದು ಬೋಧಕರುಗಳಾಗಿರ್ಬೋದು ಮತ್ತು ಅನೇಕ ರೀತಿಯ ಫಾಲೋವರ್ಸ್ಗಳಾಗಿರ್ಬೋದು, ಅವ್ರು ಏನು ಮಾಡ್ತಾರೆ ಅಂದರೆ ಸೆಕ್ಷುವಲ್ ಇಮ್ಮಾರಲಿಟಿ, ಡ್ರಂಕಡ್ನೆಸ್, ಫಿಸಿಕಲ್ ವೇವ್ಸ್ ಅಂದ್ ಈ ರೀತಿಯಾದಂಥ ಅನೇಕ ರೀತಿಯಂಥ ದುಷ್ಟ ಕಾರ್ಯಗಳಲ್ಲಿ ಅವ್ರು ಒಳಗಾಗಿರ್ತಾರೆ. ಅಂತಂದರೆ ಒಂದು ಅನೈತಿಕ ಸಂಬಂಧದಲ್ಲಿ, ಕುಡುಕತನದಲ್ಲಿ, ಜೂಜಾಟದಲ್ಲಿ, ಬೇರೆ ರೀತಿಯಂಥ ಅನೇಕ ರೀತಿಯಂಥ ಒಂದು ಪಾಪದ ಜೀವಿತದಲ್ಲಿ ಅವ್ರು ಜೀವನ ಮಾಡ್ತಾರೆ ಎಂಬುದಾಗಿ ಈ ಒಂದು ಹೈಪರ್ ಗ್ರೇಸ್ ಪ್ರೀಚರ್ ಬಗ್ಗೆ ಮತ್ತು ಅವ್ರ ಚರ್ಚ್ಗಳ ಬಗ್ಗೆ ಈ ರೀತಿಯಾಗಿ ತಿಳಿಸೋದಾಗಿದೆ. ಒಂದು ವೇಳೆ ಇಂಥ ಒಂದು ಘಟನೆಗಳನ್ನು ನೀವು ಯಾರನ್ನ ಜೀವಿತದಲ್ಲಿ ನೋಡ್ತಾ ಇದ್ದರೆ ಅವರು ಹೈಪರ್ ಗ್ರೇಸ್ ಟೀಚಿಂಗಲ್ಲಿ ಇದ್ದಾರೆ ಮತ್ತು ಅದರಲ್ಲಿ ಅವರು ಬೆಳೀತಿದ್ದಾರೆ ಎಂಬುದಾಗಿ ಅರ್ಥ. ಪ್ರಿಯರೇ, ಕನ್ಕ್ಲೂಷನಲ್ಲಿ ಈ ಒಂದು ಹೈಪರ್ ಗ್ರೇಸ್ ಬಗ್ಗೆ ನಾನು ಹೇಳಬೇಕಾಗಿದ್ರೆ ದೇರ್ ಆರ್ ಮೆನಿ ಅದರ್ ಥಿಂಗ್ಸ್ ದಟ್ ಐ ಕುಡ್ ಮೆನ್ಷನ್ ರಿಗಾರ್ಡಿಂಗ್ ಅಬೌಟ್ ಹೈಪರ್ ಗ್ರೇಸ್. ಸೊ ನಾವು ಅನೇಕ ರೀತಿಯಂಥ ಸಂಗತಿಗಳನ್ನು ಹೈಪರ್ ಗ್ರೇಸ್ ಬಗ್ಗೆ ನಾವು ಖಂಡಿತವಾಗಿ ನೋಡ್ಕೊಳ್ಳಲಿಕ್ಕೆ ಸಾಧ್ಯ. ವಾಟ್ ಡಸ್ ಅವ್ರು ಹೇಳ್ತಾರೆ ಅಂತ ಒಂದು ಸಂಗತಿ ಅಂತಂದರೆ, ಇವರು ಅಂದರೆ ಆಂಟಿನೋಮಿಸಮ್ ಅಂತ ಕರೀತಾರೆ. ಆಂಟಿನೋಮಿನಿಸಮ್ ಅಂತ ಆಂಟಿನೋಮಿಸಮ್ ಮೀನ್ಸ್ ದ ಕ್ರಿಶ್ಚಿಯನ್ ಆಂಟಿನೋಮಿಸಮ್ who takes the principle of salvation by faith and divine grace of the proof that ascending and that the saved are not bound to follow the moral law containing the 10 commandments. So antinomiism ಅಂತ ಕರೀತಾರೆ. antinomiism means, antinomiism ಏನಂತಂದರೆ ಕ್ರೈಸ್ತ ಒಂದು ಬೋಧಕರುಗಳು, ಕ್ರೈಸ್ತ ಜನರು ಏನು ಮಾಡ್ತಾರೆ, ಅವರು ದೇವರ ವಾಕ್ಯಕ್ಕೆ ಅನುಸಾರವಿರುವಂತಹ ಒಂದು ವಾಕ್ಯಗಳಲ್ಲಿ ಅವರು ನಂಬಿಕೆ ಇಡ್ತಾರೆ. ಮತ್ತು ಎರಡನೇದಾಗಿ ಸಾಲ್ವೇಷನ್ ಬೈ ಫೇತ್ ಆ್ಯಂಡ್ ಡಿವೈನ್ ಗ್ರೇಸ್, ಕೃಪೆಯಿಂದಲೇ ಮಾತ್ರ ರಕ್ಷಣೆ ಇದೆ ಮತ್ತು ದೇವರ ಒಂದು ಕೃಪೆಯಿಂದ, ದೇವರ ಮೇಲೆ ನಂಬಿಕೆ ಇಡೋದ್ರ ಮುಖಾಂತರವಾಗಿ ದೇವರ ದೈವಿಕವಾದಂತಹ ಕೃಪೆಯಿಂದ ನಾವು ರಕ್ಷಣೆ ಹೊಂದಲ್ಪಟ್ಟಿದ್ದೇವೆ. ಮತ್ತು ಅವರು ಪ್ರತಿಪಾದಿಸೋ ಸಂಗತಿ ಅಂತಂದರೆ ವಿ ಆರ್ ಸೇವ್ಡ್ ನಾಟ್ ಬೌಂಡ್ ಟು ಫಾಲೋ ದ ಮಾರಲ್. ಅವ್ರು ಹೇಳ್ತಾರೆ ನಾವು ರಕ್ಷಣೆ ಹೊಂದಿದ ಮೇಲೆ ನಾವು ಯಾವ ಕಾರಣಕ್ಕೂ ಮಾರಲ್ ಲಾಗೆ ಅನುಸಾರವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯವಿಲ್ಲ. ದ 10 ಕಮಾಂಡ್ಮೆಂಟ್ಸ್ ನಮ್ಮ ಜೀವಿತದಲ್ಲಿ ನಾವು ಕೈಗೊಂಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಅವ್ರು ಹೇಳ್ತಾರೆ. ಇಂಥ ಒಂದು ಬೋಧನೆಯನ್ನು ಅನುಸರಿಸುವಂಥ ಜನರಿಗೆ ಆಂಟಿನೋಮಿಸಮ್ ಅಂತ ಕರೀತಾರೆ. ಆಂಟಿನೋಮಿಸಮ್ ಅಂತ ಕರೀತಾರೆ. ಆಂಟಿನೋಮಿಸಮ್ ಅಂತ ನಾನು ಹೇಳ್ಬೇಕಾದ್ರೆ ಹೇಳ್ತೀನಿ, ದ ಥಿಯೋಲಜಿಕಲ್ ಡಾಕ್ಟ್ರಿನ್ ದಟ್ ಬೈ ಫೇತ್ ಗಾಡ್ಸ್ ಗ್ರೇಸ್ ಆ್ಯಂಡ್ ಕ್ರಿಶ್ಚಿಯನ್ ಈಸ್ ಫ್ರೀ ಫ್ರಮ್ ಆಲ್ ಲಾಸ್. ವಾಟ್ ಈಸ್ ಆಂಟಿನೋಮಿಸಮ್? ಆಂಟಿನೋಮಿಸಮ್ ಅಂತಂದರೆ ಕೇಳಿಸ್ಕೊಳ್ರಿ, ಈ ಒಂದು ಹೈಪರ್ ಗ್ರೇಸ್ ಪ್ರೀಚರ್ಗಳು, ಹೈಪರ್ ಗ್ರೇಸನ್ನು ಫಾಲೋ ಮಾಡುವಂಥ ಸಭೆಗಳು ಅವ್ರ ಆಂಟಿನೋಮಿಸಮ್ ಅಂತ ಕರೀತಾರೆ. ಆಂಟಿನೋಮಿಸಮ್ ಅಂತ ಒಂದು ಸಿದ್ಧಾಂತವನ್ನು ಅವರು ಫಾಲೋ ಮಾಡುವಂಥವರಾಗಿದ್ದಾರೆ. ಹೈಪರ್ ಗ್ರೇಸನ್ನು ಫಾಲೋ ಮಾಡುವಂತಹ, ಹೈಪರ್ ಗ್ರೇಸ್ ಬೋಧನೆಯನ್ನು ಬೋಧಿಸುವಂತಹ ಸಭೆಗಳಾಗಿರ್ಬೋದು, ಚರ್ಚ್ಗಳಾಗಿರ್ಬೋದು, ಈ ಒಂದು ಸಭೆ, ಈ ಒಂದು ಬೋಧನೆ ಮಾಡುವಂಥ ಜನರಿಗೆ ಅಂತ ಕರೀತಾರೆ ಆಂಟಿನೋಮಿನಿಸಮ್ ಅಂತ ಕರೀತಾರೆ. ಆಂಟಿನೋಮಿಸಮ್ ಅಂತಂದರೆ ಥಿಯೋಲಜಿಕಲ್ ಡಾಕ್ಟ್ರಿನ್, ಇದು ಒಂದು ದೈವಶಾಸ್ತ್ರವಾದಂತಹ ಒಂದು ಸಿದ್ಧಾಂತ. ಡಾಕ್ಟ್ರಿನ್, ಥಿಯೋಲಜಿಕಲ್ ಡಾಕ್ಟ್ರಿನ್, ದೈವ ಸಿದ್ಧಾಂತವಾದಂಥ ಒಂದು ಸಿದ್ಧಾಂತ. ದೇ ಬಿಲೀವ್ ದಟ್ ಬೈ ಫೇತ್ ಆ್ಯಂಡ್ ಗಾಡ್ಸ್ ಗ್ರೇಸ್ ದ ಕ್ರಿಶ್ಚಿಯನ್ಸ್ ಆರ್ ಫ್ರೀಡ್ ಫ್ರಮ್ ಆಲ್ ಲಾಸ್. ಅವ್ರು ಹೇಳ್ತಾರೆ ನಂಬಿಕೆಯ ಮೂಲಕ ಕೃಪೆಯಿಂದ ರಕ್ಷಣೆ ಹೊಂದಿದ್ದೇವೆ, ಆದುದರಿಂದ ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಯು ಆರ್ ಫ್ರೀ ಫ್ರಮ್ ಆಲ್ ದ ಲಾಸ್ ಅಂತ ಹೇಳ್ತಾರೆ ಅವರು. ನಾವು ಯಾವ ಕಾರಣಕ್ಕೂ ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ಅಂತ ಅವ್ರು ಹೇಳ್ತಾರೆ. ಎರಡನೇದಾಗಿ ಇನ್ಕ್ಲೂಡಿಂಗ್ ದ ಮಾರಲ್ ಸ್ಟ್ಯಾಂಡರ್ಡ್ಸ್ ಆಫ್ ದ ಕಲ್ಚರ್, ನಮ್ಮ ಸುತ್ತಮುತ್ತಲಿರುವಂತಹ ನಮ್ಮ ಸಂಸ್ಕೃತಿಯ ಕಲ್ಚರ್ಗೆ ಆಧಾರವಾಗಿ ಅವರು ಜೀವನ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಈ ಒಂದು ಬೋಧನೆಯನ್ನು ತಂದಂಥ ಮೊಟ್ಟ ಮೊದಲ ವ್ಯಕ್ತಿ ಆ್ಯನಿ ಅಟೆನ್ಷನ್ಸನ್ ಅಂತ ಎಂಬುದಾಗಿ. ಆ್ಯನಿ ಅಟೆನ್ಷನ್ಸನ್ ಅಂತ ವ್ಯಕ್ತಿ ಒಂದು ಪೆಂಟಿಕೋಸ್ಟಲ್ ರಿಫಾರ್ಮರ್, ಆತನ ಒಬ್ಬ ಪೆಂಟಿಕೋಸ್ಟಲ್ ಪ್ರೊಟೆಸ್ಟೆಂಟ್ ರಿಫಾರ್ಮೇಷನ್ ಅನ್ನು ತೆಗೆದುಕೊಂಡು ಒಂದು ಪೆಂಟಿಕೋಸ್ಟಲ್ ರಿಫಾರ್ಮೇಷನಲ್ಲಿ ಬರುವಂತಹ ಆಂಟಿಚೇಸನ್ ಎಂಬಂಥ ವ್ಯಕ್ತಿ ಒಂದು ಆಂಟಿನೋಮಿಸಮ್ ಅಂತ ಒಂದು ಸಂಗತಿಯನ್ನು ಆತನ ಮೊಟ್ಟ ಮೊದಲ ಬಾರಿಗೆ ಈ ಸಿದ್ಧಾಂತವನ್ನು ತೆಗೆದುಕೊಂಡು ಬಂದ. ದ ಪ್ರೊಟೆಸ್ಟೆಂಟ್ ರೆವಲ್ಯೂಷನ್ ವಾಸ್ ಅ ರಿಲಿಜಿಯಸ್ ರೆವಲ್ಯೂಷನ್ ಡ್ಯೂರಿಂಗ್ ದ 16th century. 16ನೇ ಶತಮಾನದಲ್ಲಿ ಈ ಒಂದು ಆ್ಯನಿ ಎಂಬಂಥ ವ್ಯಕ್ತಿ ಪ್ರೊಟೆಸ್ಟೆಂಟ್ ರಿಫಾರ್ಮೇಷನಲ್ಲೂ ಬರುವಂಥ ಒಬ್ಬ ವ್ಯಕ್ತಿ. ಈ ವ್ಯಕ್ತಿಯು ಆಂಟಿನೋಮಿಸಮ್ ಅಂತ ಒಂದು ಸಿದ್ಧಾಂತವನ್ನು ಈ ಒಂದು ಲೋಕಕ್ಕೆ 16ನೇ ಶತಮಾನದಲ್ಲಿ ತೆಗೆದುಕೊಂಡು ಬಂದಿದ್ದಾನೆ. ಈ 16ನೇ ಶತಮಾನದಲ್ಲಿ ಬಂದಂಥ ಆಂಟಿನೋಮಿಸಮ್ ಅಂತ ಕರಿತೇವಲ್ಲ, ಈ ಆಂಟಿನೋಮಿಸಮ್ ಅಂತ ಸಿದ್ಧಾಂತವನ್ನು ಇವತ್ತು ಹೈಪರ್ ಗ್ರೇಸ್ ಎಲ್ಲ ಪ್ರೀಚರ್ಸ್ಗಳು ಇದನ್ನು ಫಾಲೋ ಮಾಡುವಂಥವರಾಗಿದ್ದಾರೆ. ಗ್ರೀಕ್ನಲ್ಲಿ ಆಂಟಿನೋಮಿಸಮ್ ಅಂತ ಅನ್ನೋಕ್ಕೆ ಏನು ಅರ್ಥ ಇದೆ? ವಾಟ್ ಈಸ್ ಮೀನಿಂಗ್ ಬೈ ಆಂಟಿನೋಮಿಸಮ್ ಅಕಾರ್ಡಿಂಗ್ ಟು ದ ಗ್ರೀಕ್ ಟೆಕ್ಸ್ಟ್? ಓಕೆ, ಗ್ರೀಕ್ನಲ್ಲಿ ಆ್ಯಂಟಿ ಅಂತಂದರೆ ಅಗೇನ್ಸ್ಟ್, ನಾಮ್ಸ್ ಅಂತಂದರೆ ಲಾ. ಗ್ರೀಕ್ನಲ್ಲಿ ಆಂಟಿನೋಮಿನಿಸಮ್ ಅಂತಂದರೆ, ಆಂಟಿನೋಮಿಸಮ್ ಅನ್ನೋಕ್ಕೆ ಗ್ರೀಕ್ನಲ್ಲಿ ಅದಕ್ಕೆ ಅರ್ಥ ಏನಂತಂದರೆ ಆ್ಯಂಟಿ, ಇಟ್ಸ್ ಎ ಗ್ರೀಕ್ ವರ್ಡ್. ಆ್ಯಂಟಿ ಮೀನ್ಸ್ ಅಗೇನ್ಸ್ಟ್. ನಾಮ್ಸ್, NOMOS, ನಾಮ್ಸ್ ಮೀನ್ಸ್ law. They're against the law. Doctrine according to the which Christians are free by grace
ಫ್ರಮ್ ದ ನೆಸೆಸಿಟಿ ಆಫ್ ಒಬೇಯಿಂಗ್ ದ ಮೆಸೈಕ್ ಲಾ. ಅವ್ರು ಹೇಳ್ತಾರೆ ನಾವು ಕೃಪೆಯಿಂದ ರಕ್ಷಣೆಯಿಂದ ನಿಮಿತ್ತವಾಗಿ ಈ ಒಂದು ಮೋಶೆಯನ್ನು ಬರೆದಂತಹ ಒಂದು ಮೋಶೆಯ ಧರ್ಮಶಾಸ್ತ್ರಕ್ಕೆ ನಾವು ಅಧೀನರಲ್ಲ. ದ ಆಂಟಿನೋನಿಸಮ್ ರಿಜೆಕ್ಟ್ಸ್ ದ ವೆರಿ ನೋಷನ್ ಆಫ್ ಒಬಿಡಿಯನ್ಸ್ ಆಸ್ ಎ ಲೀಗಲಿಸ್ಟಿಕ್. ಅವ್ರು ಹೇಳ್ತಾರೆ ಈ ಲೀಗಲಿಸ್ಟಿಕ್ಗೆ ಅವರು ವಿಧೇಯರಾಗ್ತಾರೆ. ಲೀಗಲಿಸ್ಟಿಕ್ ಮೀನ್ಸ್ ಇಷ್ಟ ಪ್ರಕಾರವಾಗಿ ಜೀವನ ಮಾಡುವಂಥದ್ದು. ದ ಗುಡ್ ಲೈಫ್ ಫಾಲೋಡ್ ಫ್ರಮ್ ದ ಇನ್ನರ್ ವರ್ಕ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಅವ್ರು ಹೇಳ್ತಾರೆ ನಾವೇನಾದರೂ ಒಳ್ಳೆ ಕೆಲಸ ಮಾಡಬೇಕಾಗಿದ್ರೆ ಒಳಗಡೆ ಇರುವಂಥ ಪವಿತ್ರಾತ್ಮನ ಮೂಲಕ ಮಾತ್ರ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತ ಅವ್ರು ಹೇಳ್ತಾರೆ. ಓಕೆ, ದ ಲೀಗಲಿಸಮ್ ಆನ್ ದ ಆರ್ಗ್ಯುಮೆಂಟ್ಸ್ ಅಗೇನ್ಸ್ಟ್ ದ ಮಾರಲ್, ರಿಲಿಜಿಯಸ್ ಅಂಡ್ ಸೋಷಿಯಲ್ ನಾರ್ಮ್ಸ್. ಲ್ಯಾಟಿನ್ ವರ್ಡ್ನಲ್ಲಿ ಮೋರ್ಸ್ ಅಂತ ಕರೀತಾರೆ, MORES, ಮೋರ್ಸ್ ಮೀನ್ಸ್ ದೇರ್ ಸೋಷಿಯಲ್, ದ ರಿಲಿಜಿಯಸ್ ಅಂಡ್ ಸೋಷಿಯಲ್ ನಾರ್ಮ್ಸ್. ಓಕೆ, ರಿಲಿಜಿಯಸ್ ಅಂದರೆ ಧಾರ್ಮಿಕವಾಗಿರುವಂಥ ಜನರು ಅಂತ ಕರೀತಾರೆ. ಓಕೆ, ಈ ಒಂದು ಆಂಟಿನೋನಿಸಮ್ ಅಂತ ವ್ಯಕ್ತಿ ಅಂತಂದರೆ ಒಬ್ಬ ವ್ಯಕ್ತಿ ಆತನ ಪರಿಶುದ್ಧನಾಗಿ ದೇವರಿಗೆ ಮೆಚ್ಚುಗೆಯಾಗಿ ಆತನ ಜೀವನ ಮಾಡಬೇಕಂತಂದರೆ ಅವನು ಒಂದೊಂದು ಧಾರ್ಮಿಕವಾಗಿ ಜೀವನ ಮಾಡ್ತಾ ಇದ್ದಾನೆ, ಅವ್ರು ರಿಲಿಜಿಯಸ್ ಆಗಿದ್ದಾನೆ ಎಂಬುದಾಗಿ ಅವರು ಅನೇಕರು ಆ ರೀತಿಯಾಗಿ ಮಾತಾಡ್ತಾರೆ. ದ ಔಟ್ಸೈಡ್ ಆಫ್ ಕ್ರಿಶ್ಚಿಯಾನಿಟಿ, ಕೇಳಿಸ್ಕೊಡ್ರಿ, ಒಂದು ಕ್ರೈಸ್ತ ಧರ್ಮನ ಹೊರತುಪಡಿಸಿದ್ರೆ ಬೇರೆ ಬೇರೆ ಧರ್ಮೀಯರು ಕೂಡ ಏನು ಮಾಡ್ತಾರೆ, ಈ ಆಂಟಿನೋನಿಸಮ್ ಅಂತದನ್ನು ಅವ್ರು ಏನು ಮಾಡ್ತಾರೆ, ಫಾಲೋ ಮಾಡುವಂಥ ಇದ್ರಂತೆ. ಇಟ್ಸ್ ವೆರಿ ಶಾಕಿಂಗ್ ದಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ದಿಸ್. ಈ ಒಂದು ಸಂಗತಿಗಳು ನಿಮಗೆ ಬಹಳ ಆಶ್ಚರ್ಯ ಉಂಟು ಮಾಡುವಂಥ ಸಂಗತಿಯಾಗಿರ್ತದೆ. ಯಾಕಂದರೆ ಈ ಆಂಟಿನೋಮಿಸಮ್ ಸಿದ್ಧಾಂತವನ್ನು ನಾಟ್ ಓನ್ಲಿ ಕ್ರಿಶ್ಚಿಯನ್ಸ್, ನಾಟ್ ಓನ್ಲಿ ದ ಹೈಪರ್ ಗ್ರೇಸ್ ಪ್ರೀಚರ್ಸ್ ಇಸ್ ಫಾಲೋಯಿಂಗ್, ಆಲ್ಸೋ ಸೋ ಮೆನಿ ಪೀಪಲ್ ದರ್ ಫಾಲೋಯಿಂಗ್ ದಿಸ್ ಆಂಟಿನೋಮಿಸಮ್ ಥಿಯಾಲಜಿ. ಈ ಆಂಟಿನೋಮಿಸಮ್ ಥಿಯಾಲಜಿಯನ್ನು, ಈ ಆಂಟಿನೋಮಿಸಮ್ ಸಿದ್ಧಾಂತವನ್ನು ಕ್ರೈಸ್ತರು ಮತ್ತು ಹೈಪರ್ ಗ್ರೇಸ್ ಪ್ರೀಚರ್ ಅಷ್ಟೇ ಅಲ್ಲದೆ ಇನ್ನು ಬೇರೆ ಬೇರೆ ಜನರು ಅದನ್ನು ಫಾಲೋ ಮಾಡುವಂಥರಾಗಿದ್ದಾರೆ. ದ 10th ಸೆಂಚುರಿಯಲ್ಲಿ ಸೋಫಿ ಮೇಸ್ಟಿಕ್ ಮಾನ್ಸೂರ್ ಅಲಿ ಅಲ್ಲಾಹಿ ಎಂಬಂಥ ಒಬ್ಬ ವ್ಯಕ್ತಿ ಅಕ್ಯೂಸ್ಡ್ ಆಫ್ ಆಂಟಿನೋಮಿಸಮ್ ಆನ್ ಟರ್ಮ್ಸ್ ಆಫ್ ಆಲ್ಸೋ ಯೂಸ್ ಡಿಸ್ಕ್ರೈಬ್ಡ್ ಸರ್ಟನ್ ಪ್ರಾಕ್ಟಿಸ್ ಆಫ್ ಟ್ರೆಡಿಷನ್ಸ್ ಇನ್ ಫ್ರಾಂಕಿಸಮ್. ಸೊ ಫ್ರಾಂಕಿಸಮ್ ಅಂತ ಒಂದು ಸಿದ್ಧಾಂತ, ಫ್ರಾಂಕಿಸಮ್ ಅಂತ ಒಂದು ಜನರ ಗುಂಪಿದೆ. ಅವರು ಕೂಡ ಒಂದು ಸಿದ್ಧಾಂತವನ್ನು ಅವರು ಹಿಂಬಾಲಿಸುವಂಥ ಜನರು. ಆ ಒಂದು ಗುಂಪಿನ ಒಬ್ಬ ವ್ಯಕ್ತಿ, ಒಬ್ಬನ ಸೋಫಿ ಎಂಬಂಥ ಮಾನ್ಸೂರ್ ಅಲಿ ಅಲಾಹಿ ಎಂಬಂಥ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಈ ಒಂದು ಆಂಟಿಯೋನಿಸಮ್ ಅಂತ ಒಂದು ಸಂಗತಿನ ಏನು ಮಾಡ್ತಾರೆ, ಧಿಕ್ಕರಿಸಿದಂತ, ಅಂದರೆ ಅದನ್ನು ತೆಗೆದಾದ್ರೆ ಅದಕ್ಕೆ ವಿರುದ್ಧವಾಗಿ ಅವರು ನಿಂತ್ಕೊಂಡಿದ್ರಂತೆ. ನೋಡ್ರಿ, ಇವರು ಬೇರೆ ಧರ್ಮೀಯರು, ಇವರು ಬೇರೆ ರೀತಿಯಾದಂತಹ ಒಂದು ಪದ್ಧತಿಗಳನ್ನು, ರೂಢಿಗಳನ್ನು, ಸಂಪ್ರದಾಯಗಳನ್ನು ಅನುಸರಿಸುವಂಥ ಜನರು, ಇವರು ಕ್ರೈಸ್ತರಲ್ಲ. ಅವರು ಸಹ ಈ ಆಂಟಿನೋನಿಸಮ್ ಅಂತ ಒಂದು ಸಿದ್ಧಾಂತ ಅವ್ರು ಏನು ಮಾಡಿದಾರಂತೆ, ಅವರು ಅಲ್ಲಗಳಿದಾರಂತೆ. ಆದರೂ ಕೂಡ ಇವತ್ತು ಕೆಲವೊಬ್ಬರು ನಾವೇನು ಮಾಡ್ತಿದ್ದೀವಿ, ಇವತ್ತು ಈ ಒಂದು ಹೈಪರ್ ಗ್ರೇಸನ್ನು, ಆಂಟಿನೋನಿಸಮನ್ನು ನಾವು ಇವತ್ತು ಹಿಂಬಾಲಿಸ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ಬುದ್ಧಿಸಮ್, ಹಿಂದೂಯಿಸಮ್, ಸಚ್ ಆಸ್ ಟ್ರಾನ್ಸ್ಗ್ರೆಸಿವ್ ಆಕ್ಸೆಪ್ಟ್ ಆಫ್ ವಿಜಯಾನ ಅಂಡ್ ಹಿಂದೂ ತಂತ್ರ ವಿಚ್ ಇನ್ಕ್ಲೂಡ್ ಸೆಕ್ಷುವಲ್ ಎಲಿಮೆಂಟ್ಸ್. ಅವ್ರು ನೋಡ್ರಿ, ಈ ಒಂದು ಹಿಂದೂ ತಂತ್ರ ಎಂಬುದಾಗಿ ಮತ್ತು ಹಿಂದೂಯಿಸಮ್ ಅವರು ಏನು ಮಾಡ್ತಾರೆ ಅಂತ ಈ ಒಂದು ಆಂಟಿನೋನಿಸಮ್ ಎಂಬುದಾಗಿ, ಈ ಒಂದು ಆಂಟಿನೋಮಿಸಮ್ ಅಂತ ಸಿದ್ಧಾಂತವನ್ನು ಅವರು ಹಿಂಬಾಲಿಸುವಂಥರಾಗಿದ್ದಾರೆ. ಇವತ್ತು ಈ ಸಿದ್ಧಾಂತ ಹಿಂಬಾಲಿಸುವಂಥ ಪ್ರತಿಯೊಬ್ಬರು ಸಹ ಒಂದು ಲೈಂಗಿಕವಾದಂತಹ ಕೃತ್ಯಗಳಲ್ಲಿ, ಆಕ್ಟಿವಿಟೀಸ್ಗಳಲ್ಲಿ ಸಂಬಂಧಪಟ್ಟಂತಹ ಒಂದು ಪದ್ಧತಿಗಳನ್ನು ಅವ್ರು ಏನು ಮಾಡ್ತಾರಂತೆ, ಅವ್ರು ಹಿಂಬಾಲಿಸುವಂಥ ಜನರಾಗಿರ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ಈ ಒಂದು ಆಂಟಿನೋನಿಸಮನ್ನು ಅತ್ಯಂತ ಬಹಳ ನೇರವಾಗಿ ಟೀಕೆ ಮಾಡಿದಂಥ ಒಬ್ಬ ಪೆಂಟಿಕೋಸ್ಟಲ್ ರಿಫಾರ್ಮರ್ ಯಾರಂತಂದರೆ ಮಾರ್ಟಿನ್ ಲೂಥರ್ ಕಿಂಗ್ ಕೂಡ ಏನು ಮಾಡಿದಾರೆ ಅಂದರೆ ಈ ಆಂಟಿನೋನಿಸಮ್ ಅನ್ನೋ ಸಿದ್ಧಾಂತವನ್ನು ಆತನ ಅಲ್ಲಗಳೆದಿದ್ದಾನೆ. ಇಟ್ ಈಸ್ ವೆರಿ ಕಾಂಟ್ರವರ್ಷಿಯಲ್ ಅಂತ ಏನು ಮಾಡಿದಾರೆ ಅಂದರೆ ಈ ಒಂದು ಸಿದ್ಧಾಂತ ಆತನ ಅಲ್ಲಗಳೆದಿದ್ದಾನೆ. ಇನ್ ದ 17th century ಮಸ್ಕಟಸ್ ಬೈ ಕಾಲೋನಿ ಎಂಬಂಥ ಇನ್ ದ ಲೂಥರನ್ ಚರ್ಚ್ ಅಂಡ್ ಮೆಥಡಿಸ್ಟ್ ಚರ್ಚ್ ಆಂಟಿನೋನಿಸಮ್ ಈಸ್ ಹೆರೆಸಿ. ಓಕೆ, ಸೊ ಈ ಒಂದು ಮೆಥಡಿಸ್ಟ್ ಚರ್ಚು ಮತ್ತು ಲೂಥರನ್ ಚರ್ಚ್ ಎಂಬುವರು, ಇವರು ಮಾರ್ಟಿನ್ ಲೂಥರ್ ಕಿಂಗ್ನ ಬೋಧನೆಗಳನ್ನು ಅನುಸರಿಸುವಂಥ ಜನರು. ಈ ಒಂದು ಜನರು ಮಸ್ಕಟಸ್ ಬೈ ಕಾಲೋನಿ ಎಂಬಂಥ ಈ ಒಂದು ಗುಂಪಿನ ಜನರು ಏನು ಮಾಡಿದ್ರು ಅಂದರೆ ಈ ಒಂದು ಆಂಟಿನೋನಿಸಮ್ ಮೀನ್ಸ್ ವಿಚ್ ಈಸ್ ಬೇಸ್ಡ್ ಆನ್ ದ ಹೈಪರ್ ಗ್ರೇಸ್ ಟೀಚಿಂಗ್ಸ್. ಆಂಟಿನೋನಿಸಮ್ ಇಸ್ ನಥಿಂಗ್ ಬಟ್ ಹೈಪರ್ ಗ್ರೇಸ್ ಟೀಚಿಂಗ್. ಹೈಪರ್ ಗ್ರೇಸನ್ನು ಫಾಲೋ ಮಾಡುವಂತಹ, ಹೈಪರ್ ಗ್ರೇಸ್ ಬೋಧನೆಗಳನ್ನು ಹಿಂಬಾಲಿಸುವಂಥ ಜನರಿಗೆ ಅಂತ ಕರೀತಾರೆ ಆಂಟಿನೋನಿಸಮ್ ಅಂತ ಕರೀತಾರೆ. ಆಂಟಿನೋನಿಸಮ್ ಮೀನ್ಸ್ ದೇ ಆರ್ ಓನ್ಲಿ ಅಂಡರ್ ದ ಗ್ರೇಸ್ ಬಟ್ ದೇ ಆರ್ ನಾಟ್ ಅಂಡರ್ ದ ಲಾ, ದೇ ಆರ್ ಫ್ರೀ ಫ್ರಮ್ ದ ಲಾ. ಅವ್ರು ಏನು ಮಾಡಿದೆ ಅಂದರೆ ಈ ಒಂದು ಧರ್ಮಶಾಸ್ತ್ರ ಅವರು ಸಂಪೂರ್ಣವಾಗಿ ಅವರು ಹೊರಗಡೆ ಇದ್ದಾರೆ, ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಅವರು ಜೀವನ ಮಾಡ್ತಾರೆ, ಧರ್ಮಶಾಸ್ತ್ರ ಅವರು ಅಲ್ಲಗಳಿತಾರೆ. ಮತ್ತು ಲೀಗಲಿಸಮ್ ಅಂದರೆ ಇಷ್ಟ ಪ್ರಕಾರವಾಗಿ ಜೀವನ ಮಾಡ್ಬೋದು, ಹೇಗೆ ಬೇಕಾದ್ರೂ ಜೀವನ ಮಾಡ್ಬೋದು ಅನ್ನೋ ಅಂಥ ಒಂದು ಸಿದ್ಧಾಂತವನ್ನು
ಹಿಂಬಾಲಿಸುವಂಥ ಒಂದು ಸಿದ್ಧಾಂತಕ್ಕೆ ಆಂಟಿನೋನಿಸಮ್ ಅಂತ ಕರೀತಾರೆ. ಆಂಟಿನೋನಿಸಮ್ ಅಂತ ಒಂದು ಸಂಗತಿಯನ್ನು ಲೂಥರನ್ ಚರ್ಚ್ನವರು ಮತ್ತು ಮೆಥಡಿಸ್ಟ್ ಚರ್ಚ್ನವರು ಮತ್ತು ಲೂಥರನ ಒಂದು ಬೋಧನೆಗಳನ್ನು, ಮಾರ್ಟಿನ್ ಲೂಥರನ ಬೋಧನೆಗಳನ್ನು ಹಿಂಬಾಲಿಸುವಂಥ ಜನರು ಏನು ಮಾಡ್ತಾರೆ, ಇದನ್ನು ಒಂದು ಎರೆಸಿ ಎಂಬುದಾಗಿ ಕರೀತಾರೆ. ಇದೊಂದು ತಪ್ಪಾದಂಥ ಬೋಧನೆ, ತಪ್ಪಾದಂಥ ಒಂದು ಸಿದ್ಧಾಂತ ಎಂಬುದಾಗಿ, ತಪ್ಪಾದಂಥ ಬೋಧನೆ ಎಂಬುದಾಗಿ ಅವ್ರು ಏನು ಮಾಡ್ತಾರೆ, ಅದನ್ನು ತಿರಸ್ಕಾರ ಮಾಡುವಂಥರಾಗಿದ್ದಾರೆ. ಓಕೆ, ನೆಕ್ಸ್ಟ್ ಇವತ್ತು ನಾನು ಈಗ ದೇವರ ವಾಕ್ಯದ ಆಧಾರವಾಗಿ ನಮಗೆ ಹೈಪರ್ ಗ್ರೇಸ್ ಅಂದರೆ ಏನೆಂಬುದಾಗಿ ಇವತ್ತು ನಾವು ತಿಳಿದುಕೊಳ್ಳುವಂಥರಾಗಿರೋಣ. ವಾಟ್ ಈಸ್ ಮೀನಿಂಗ್ ಬೈ ಹೈಪರ್ ಗ್ರೇಸ್? ವಾಟ್ ಬೈಬಲ್ ಎಕ್ಸಾಕ್ಟ್ಲಿ ಟೀಚಸ್ ಅಬೌಟ್ ಹೈಪರ್ ಗ್ರೇಸ್? The hyper grace teaches an outstanding of theology of God's grace that overshadows our need of confession, sin and repentance. ಹೈಪರ್ ಗ್ರೇಸ್ ಒಂದು ಟೀಚರ್ಸ್ ಏನು ಮಾಡ್ತಾರೆ ಅಂತಂದರೆ, ನಾವು ದೇವರ ಕೃಪೆಗೆ ಅಧೀನರಾಗಿದ್ದೇವೆ, ಹಾಗಾಗಿ ನಾವು ಯಾವುದೇ ರೀತಿಯಂಥ ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಮತ್ತು ಪಾಪವನ್ನಾಗಲಿ ಮತ್ತು ರಿಪೆಂಟೆನ್ಸ್ ಅಂದರೆ ಪಶ್ಚಾತ್ತಾಪ ಪಡುವಂಥದ್ದು, ಪಾಪನ ಅರಿಕೆ ಮಾಡುವಂಥದ್ದಕ್ಕೆ ನಾವು ಅಧೀನರಲ್ಲ, ಅದನ್ನು ಮಾಡೋದು ಅವಶ್ಯಕತೆ ಇಲ್ಲ ಎಂಬುದಾಗಿ ಅವರು ಹೇಳುವಂಥವರಾಗಿದ್ದಾರೆ. ಕೇಳಿಸ್ಕೊಳ್ರಿ, ದೇವರ ಒಂದು ಗುಣಗಳಲ್ಲಿ ಅಟ್ರಿಬ್ಯೂಟ್ಸ್ ಆಫ್ ಗಾಡ್ ಅಂತ ಕರೀತಾರೆ. ಥಿಯಾಲಜಿ ದ ಡಾಕ್ಟ್ರಿನ್ ಆಫ್ ಗಾಡ್ ಎಂಬುದಾಗಿ ನಾವು ಕಲಿಯುವಾಗ, ಡಾಕ್ಟ್ರಿನ್ ಆಫ್ ಗಾಡ್ ದೇವರಿಗೆ ಸಂಬಂಧಪಟ್ಟಂಥ ಸಿದ್ಧಾಂತನ ನೋಡುವಾಗ, ಆ ದೇವರಿಗೆ ಕೆಲವೊಂದು ಗುಣಗಳಿದೆ, ಕೆಲವೊಂದು ಸ್ವಭಾವಗಳಿದೆ, ಅದಕ್ಕೆ ಅಟ್ರಿಬ್ಯೂಟ್ಸ್ ಆಫ್ ಗಾಡ್ ಅಂತ ಕರೀತಾರೆ. ಇಟ್ಸ್ ಎ ಥಿಯಾಲಜಿಕಲ್ ವರ್ಡ್. ಅಟ್ರಿಬ್ಯೂಟ್ಸ್ ಆಫ್ ಗಾಡ್ ಅಂತಂದರೆ ದೇವರಿಗೆ ಇರಬೇಕಂತ ಗುಣಗಳು, ದೇವರಿಗೆ ಇರಬೇಕಂತ ಸ್ವಭಾವಗಳು. ದೇವರ ಗುಣಗಳಲ್ಲಿ, ದೇವರ ಸ್ವಭಾವಗಳಲ್ಲಿ ಅತ್ಯಂತ ಉನ್ನತವಾದಂಥ, ಅತ್ಯಂತ ಶ್ರೇಷ್ಠವಾದಂತಹ ಮೊಟ್ಟ ಮೊದಲ ದೇವರ ಗುಣ ಯಾವುದು ಗೊತ್ತಾ? ಪರಿಶುದ್ಧತೆ. ಪ್ರೀತಿಗಿಂತ ಆ ಪ್ರೀತಿಯ ಮೇಲೆ ಇರುವಂತಹ ಒಂದು ದೇವರ ಮೊಟ್ಟ ಮೊದಲ ದ ನಂಬರ್ ಒನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗಾಡ್, ದ ನಂಬರ್ ಒನ್ ಅಟ್ರಿಬ್ಯೂಟ್ಸ್ ಆಫ್ ಗಾಡ್ ಇಸ್ ಹೋಲಿನೆಸ್ ಆಫ್ ಗಾಡ್. ದೇವರ ಪರಿಶುದ್ಧತೆಯು ಅದು ಅತ್ಯಂತ ಅಗಮ್ಯವಾದಂಥ, ಅತ್ಯಂತ ದೊಡ್ಡದಾದಂಥ, ಅತ್ಯಂತ ಪ್ರಾಮುಖ್ಯವಾದಂತಹ ಮೊಟ್ಟ ಮೊದಲ ಗುಣ ಪರಿಶುದ್ಧತೆಯಾಗಿದೆ. ಹಾಗಾಗಿ ದೇವರು ಅಷ್ಟು ಪರಿಶುದ್ಧನಾಗಿದ್ದಾನೆ ಅಂತಂದರೆ ನಮ್ಮ ಪಾಪಗಳನ್ನು ದೇವರು ಹೇಗೆ ಲೆಕ್ಕಕ್ಕೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ನಮಗೆ ಆಲೋಚನೆ ಮಾಡಿರಿ. ನಾವು ಯೇಸು ನಂಬಿದ ಮೇಲೆ, ರಕ್ಷಕನಾಗಿ ಸ್ವೀಕಾರ ಮಾಡಿದ ಮೇಲೆ ನಾವು ಹೇಗೆ ಇನ್ನೂ ಕೂಡ ಪಾಪದಲ್ಲಿ ಜೀವನ ಮಾಡಬೇಕು, ಪಾಪದಲ್ಲಿ ನಾವು ಹೇಗೆ ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಒಂದು ಬರೆಯಲ್ಪಟ್ಟಿದೆ. ಓಕೆ, ನಾವು ಕೆಲವೊಂದು ವಚನವನ್ನು ಓದಿಕೊಳ್ಳೋಣ. ಮತ್ತು ಇನ್ನೊಂದು ಅವ್ರು ಏನು ಹೇಳ್ತಾರೆ ಅಂತಂದರೆ, ಈ ಒಂದು ಹೈಪರ್ ಗ್ರೇಸ್ ಪ್ರೀಚರ್ಸ್ ಹೇಳ್ತಾರೆ, ದೇ ಟೀಚ್ ದಟ್ ದೇರ್ ಈಸ್ ನೋ ನೀಡ್ ಆಫ್ ಡೀಲ್ ವಿತ್ ಅವರ್ ಸಿನ್ ಬಿಕಾಸ್ ಗಾಡ್ ಹ್ಯಾಸ್ ಫರ್ಗಿವನ್ ಅವರ್ ಪಾಸ್ಟ್ ಸಿನ್, ಪ್ರೆಸೆಂಟ್ ಸಿನ್ ಅಂಡ್ ಫ್ಯೂಚರ್ ಸಿನ್. ಅವ್ರು ಹೇಳ್ತಾರೆ, ನಿಮ್ಮ ಪಾಪಗಳಿಗಾಗಿ ನೀವು ಪಶ್ಚಾತ್ತಾಪ ಪಡೋದು, ಹಗಲ ಹರಕೆ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ದೇವರು ಒಂದೇ ಸಾರಿ ನಿನ್ನ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದಲ್ಲಿ ಮಾಡಿದಂಥ ಎಲ್ಲ ಪಾಪಗಳಿಗಾಗಿ ಆತನು ಸತ್ತಿದ್ದಾನೆ. ನಿನ್ನ ಹಳೆಯ ಜೀವಿತದಲ್ಲಿ ಮಾಡಿದಂಥ ಪಾಪಗಳಿಗಾಗಿ, ಈ ಒಂದು ಜೀವಿತದಲ್ಲಿ ಮಾಡುವಂಥ ಪಾಪಗಳಿಗಾಗಿ ಮತ್ತು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕಿರುವಂಥ ಎಲ್ಲ ಪಾಪಗಳಿಗಾಗಿ ಯೇಸು ಕ್ರಿಸ್ತನು ಏನು ಮಾಡಿದಾನೆ? ಒಂದೇ ಸಾರಿ ಮರಣ ಹೊಂದಿದ್ದಾನೆ. ಹಾಗಾಗಿ ಯು ಡೋಂಟ್ ನೀಡ್ ಟು ಕನ್ಫೆಸ್ ಅಬೌಟ್ ಯುವರ್ ಸಿನ್ ಅಂತ ಅವ್ರು ಹೇಳ್ತಾರೆ. ಓಕೆ, however this view is not biblical. ಈ ಒಂದು ಸಿದ್ಧಾಂತವು ಅದು ಬೈಬಲಿಗೆ ಆಧಾರವಾಗಿರುವಂಥ ಸಿದ್ಧಾಂತವಾಗಿಲ್ಲ. The believers are saved through grace from eternal separation from God. It is true that all our sins, past sin, present sin and future sin has been completely forgiven. ಹೌದು, ನಿಜವಾಗ್ಲೂ ಸತ್ಯ ಏನಂತಂದರೆ, ನಾವು ಯೇಸು ಕ್ರಿಸ್ತನ ನಂಬಿದ ಮೇಲೆ ನಮ್ಮ ಎಲ್ಲ ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲದ ಎಲ್ಲ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಸತ್ಯ. ಈ ಒಂದು ಸತ್ಯನ ತಿಳಿಸಲಿಕ್ಕೆ ನಮಗೆ ಹೈಪರ್ ಗ್ರೇಸ್ ಅವಶ್ಯಕತೆ ಇಲ್ಲ. ವಿ ಡೋಂಟ್ ನೀಡ್ ದಿಸ್ ಹೈಪರ್ ಗ್ರೇಸ್ ಟೀಚಿಂಗ್ ಟು ಫಾಲೋ ದಿಸ್ ಕೈಂಡ್ ಆಫ್ ಮೆಥಡ್ಸ್ ಇನ್ ಅವರ್ ಲೈಫ್. ನಮ್ಮ ಜೀವಿತದಲ್ಲಿ ಈ ಒಂದು ಮೆಥಡ್ಗಳನ್ನು, ಈ ಒಂದು ಬೋಧನೆಯನ್ನು ನಾವು ಹಿಂಬಾಲಿಸಲಿಕ್ಕೆ ನಮಗೆ ಹೈಪರ್ ಗ್ರೇಸ್ ಸಿದ್ಧಾಂತ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ವಿ ಆರ್ ಸೆಕ್ಯೂರ್ಡ್ ಇನ್ ಕ್ರೈಸ್ಟ್. ಜಾನ್ ಚಾಪ್ಟರ್ 10 ವರ್ಸ್ 28 and 29. ಸೊ ಯೋಹನ ಬರೆದ ಒಂದು ಪತ್ರಿಕೆ 10ನೇ ಅಧ್ಯಾಯ 28ರಿಂದ 29ನೇ ವಚನ. ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ. ಅವುಗಳನ್ನು ಯಾರು ನನ್ನ ಕೈಯೊಳಗಿಂದ ಕಸಕೊಳ್ಳರು. ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದು. I give them eternal life and they shall never perish. See, ಈ ಒಂದು ವಾಕ್ಯವನ್ನು ಅವ್ರು ಏನು ಮಾಡಿದ್ದಾರೆ? ಮಿಸ್ಅಂಡರ್ಸ್ಟುಡ್ ಮಾಡ್ಕೊಂಡಿದ್ದಾರೆ. ಹೈಪರ್ ಗ್ರೇಸ್ ಪ್ರೀಚರ್ಸ್ ಅವ್ರು ಏನು ಮಾಡಿದ್ದಾರೆ ಅಂದರೆ, ಈ ಒಂದು ವಾಕ್ಯವನ್ನು ತಪ್ಪಾಗಿ ಗ್ರಹಿಸಿಕೊಂಡಿದ್ದಾರೆ. ಅವ್ರು ಏನಂತ ಹೇಳ್ತಾರೆ ಅಂದರೆ, ಐ ಗಿವ್ ದೆಮ್ ಇಟರ್ನಲ್ ಲೈಫ್ ಅಂಡ್ ದೇ ಶಲ್ ನೆವರ್ ಪರಿಶ್. ಅವ್ರು ಹೇಳ್ತಾ ಇದ್ದಾರೆ, ಯೇಸು ಕ್ರಿಸ್ತನೇ ಹೇಳಿಬಿಟ್ಟಿದ್ದಾನೆ, ಈ ವಿಲ್ ನೆವರ್ ಪರಿಶ್. ನೀವು ಯಾವ ಕಾರಣಕ್ಕೂ ನೀವೇನಾಗೋದಿಲ್ಲ, ನೀವು ನಾಶವಾಗೋದಿಲ್ಲ. ಅದಕ್ಕೋಸ್ಕರ ನೀವು ಯಾವ ಕಾರಣಕ್ಕೂ ನೀವು ಒಂದು ಸರಿ ನೀವು ರಕ್ಷಣೆ ಹೊಂದಿದರೆ ನೀವು ನಿತ್ಯ ನಿರಂತರ ರಕ್ಷಣೆ ಹೊಂದಿದ್ದೀರಾ. ಯಾಕಂದರೆ ಯೇಸು ಸ್ವಾಮಿ ಹೇಳಿದ್ದಾನೆ. ಈ ರೀತಿಯಾಗಿ ಅವ್ರು ಬೋಧನೆ ಮಾಡ್ತಾರೆ. ರೋಮಪುರದ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ರಿಂದ 23ನೇ ವಚನ. ಇಲ್ಲಿ ನಮಗೆ ಇಟ್ಸ್ ಎಕ್ಸ್ಪ್ಲೈನ್ ದ ವೆಲ್, ವಿ ಆರ್ ನೋ ಲಾಂಗರ್ ಸ್ಲೇವ್ ಟು ಸಿನ್ ಬಟ್ ಸ್ಲೇವ್ ಟು ದ ರೈಚಸ್ನೆಸ್. ವೈ ವುಡ್ ವಿ ಬೀಯಿಂಗ್ ಫ್ರೀಡ್ ಫ್ರಮ್ ಸಿನ್ ವಾಂಟ್ ಟು ಕಂಟಿನ್ಯೂ ಟು ಸಿನ್?
God's grace is meant to free us, not enable us to including in sin. ಓಕೆ, ಓದೋಣ, ಕನ್ನಡದಲ್ಲಿ ಓದೋಣ. ರೋಮ 6ನೇ ಒಂದರಿಂದ 1ನೇ ಅಧ್ಯಾಯದಿಂದ 23ನೇ ವಚನ ನೋಡುವಾಗ ಅಲ್ಲಿ ಓಕೆ, ಕೊನೆಯ ವಚನಗಳು 22, 23ನೇ ವಚನ ಓದೋಣ. ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ. ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ಓಕೆ, ಅದೇ ರೀತಿಯಾಗಿ ಇಲ್ಲಿ ನಾನು ಪಾಪ ಮಾಡಲಿಕ್ಕೆ ಅದ್ರ ಬಗ್ಗೆ ಇದೆ ನೋಡ್ರಿ. ಓಕೆ, 15ನೇ ವಚನದಿಂದ ಓದ್ರಿ. ಹಾಗಾದರೆ ಏನು, ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪಾಧೀನರಾಗಿದ್ದೇವೆಂದು, ಕೃಪೆಗೆ ನಾವು ಅಧೀನರಾಗಿದ್ದೇವೆ ಎಂಬುದಾಗಿ ಪಾಪವನ್ನು ಮಾಡಬಹುದು. ನೋಡ್ರಿ, ರೋಮಪುರದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಇಲ್ಲಿ ಪೇತ್ರನ ಹೇಳ್ತಾ ಇದ್ದಾನೆ, ಒಂದು ಪೌಲನ ಹೇಳ್ತಾ ಇದ್ದಾನೆ, ನಮಗೆ ಕೃಪೆ ಇದೆ ಅಂತ ಹೇಳ್ಬಿಟ್ಟು ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ಎಂಬುದಾಗಿ ಹೇಳ್ಬಿಟ್ಟು ನಾವು ಇಷ್ಟ ಪ್ರಕಾರವಾಗಿ ಜೀವನ ಮಾಡ್ಬೋದು, ನಮ್ಮ ಪಾಪದಲ್ಲೇ ಮುಂದುವರಿಬಹುದು, ನನ್ನ ಪಾಪವನ್ನು ಮಾಡ್ತಾ ಮುಂದುವರಿಬಹುದು ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. ಎಂದಿಗೂ ಮಾಡಬಾರದು. 16ನೇ ವಚನದಲ್ಲಿ, ಡು ನಾಟ್ ಯು ನೋ ದಟ್ ಯು ಹ್ಯಾವ್ ಆಫರ್ ಯುವರ್ ಸೆಲ್ಫ್ ಟು ಸಮ್ ಒನ್ ಆಸ್ ಒಬಿಡಿಯಂಟ್ ಸ್ಲೇವ್ಸ್, ಯು ಆರ್ ಸ್ಲೇವ್ಸ್ ಆಫ್ ದ ಒನ್ ಯು ಒಬೇ, ವೆದರ್ ಯು ಆರ್ ಸ್ಲೇವ್ಸ್ ಟು ಸಿನ್ ವಿಚ್ ಲೀಡ್ಸ್ ಟು ಡೆತ್ or to obedience which leads to righteousness. ನೀವು ಯಾವನಿಗೆ ದಾಸರಂತೆ, ನೀವು ಯಾವುದಕ್ಕೆ ದಾಸರಾಗಿದ್ದೀರಾ, ವಿಧೇಯರಾಗುತ್ತೇವೆಂದು ನಿಮಗೆ ಒಪ್ಪಿಸಿಕೊಟ್ಟುತ್ತೀರೋ ಆ ಯಜಮಾನನಿಗೆ ದಾಸರಾಗಿಯೇ ಇರುವಿರೆಂಬುದು ನಿಮಗೆ ಗೊತ್ತಿಲ್ಲವೋ? ನೀವು ಯಾವ ಯಜಮಾನನಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ತೀರೋ ಅವರಿಗೆ ನೀವು ದಾಸರಾಗಿರ್ತೀರ. ಒಂದು ವೇಳೆ ನಿಮ್ಮ ಒಂದು ದೇಹ ಎಂಬ ಯಜಮಾನಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ರೆ ನೀವೇನ್ ಮಾಡ್ತೀರಾ? ನೀವು ಮರಣಕ್ಕೆ ದಾಸರಾಗ್ತೀರಾ. ಮತ್ತೆ ದಾಸರಾಗಿ ಮರಣವೇ ಫಲ. ದಾಸರಾದರೆ ಮರಣವೇ ಫಲ. ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ಓಕೆ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ನೀವು ದಾಸರಾದರೆ ನೀತಿಯೇ ಫಲ ಎಂಬುದಾಗಿ ಆತನು ಹೇಳ್ತಾ ಇದೆ. ನೋಡ್ರಿ, ಹಾಗಾದರೆ ಏನು, ನಾವು ಧರ್ಮಶಾಸ್ತ್ರ ದಿನರಲ್ಲ ಕೃಪಾದಿನರಾಗಿದ್ದೆ ಒಂದು ಪಾಪವನ್ನು ಮಾಡಬಹುದು. ನೋಡ್ರಿ, ಎಷ್ಟು ಸ್ಪಷ್ಟವಾಗಿ ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ನಮಗೆ ಗ್ರೇಸ್ ಇದೆ ಎಂಬುದಾಗಿ, ನಮಗೆ ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ಎಂಬುದಾಗಿ ನಾವು ಇಷ್ಟ ಪ್ರಕಾರವಾಗಿ ಪಾಪದಲ್ಲೇ ಮುಂದುವರಿತ ಜೀವನ ಮಾಡಬೇಕಾ? This problem is not only in the 21st century churches, but this problem was there in the first century of churches in Romans. ಆ ರೋಮಪುರದಲ್ಲಿರುವಂತಹ ಒಂದು ವ್ಯಕ್ತಿಗಳ ರೋಮಪುರದಲ್ಲಿರುವಂತಹ ಚರ್ಚ್ಗಳಲ್ಲಿ ಕೂಡ ಇಂಥ ಒಂದು ಸಮಸ್ಯೆ ಇರುವಂತದ್ದಾಗಿತ್ತು. ಅವರೆಲ್ಲರೂ ಕೂಡ ಒಂದು ವಾಕ್ಯವನ್ನು ತಪ್ಪಾಗಿ ಗ್ರಹಿಕೆ ಮಾಡಿಕೊಂಡಿದ್ರು. ಅವರೆಲ್ಲರೂ ಕೂಡ ಆಲೋಚನೆ ಮಾಡಿದ್ರು, ನಮಗೆ ಕೃಪೆ ಇದೆ ಎಂಬುದಾಗಿ, ನಾವು ಹೇಗೆ ಬೇಕಾದ್ರೆ ಜೀವನ ಮಾಡಬಹುದು ನಮಗೆ ಅವರು ಆಲೋಚನೆ ಮಾಡಿದ್ರು. ಅದಕ್ಕೋಸ್ಕರ ಪೌಲ ಹೇಳ್ತಾ ಇದ್ದಾನೆ, ಈಗ ನೀವು ದಯವಿಟ್ಟು ಗಮನಿಟ್ಟು ಕೇಳಿಸ್ಕೊಳ್ರಿ, ನಿಮಗೆ ಕೃಪೆ ಇದೆ ಎಂಬುದಾಗಿ ನೀವು ಇಷ್ಟ ಪ್ರಕಾರವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯವಿಲ್ಲ. ನೀವು ಕೃಪೆಗೆ ಅಧೀನರು, ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ಎಂಬುದಾಗಿ ಹೇಳಿ ನೀವು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯವಿಲ್ಲ. ನೀವು ದೇವರಿಗೆ ವಿರುದ್ಧವಾಗಿ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯವಿಲ್ಲ. ನೀವು ದೇಹದ ಮೂಲಕವಾಗಿ ನಿನ್ನ ಪಾಪಗಳನ್ನು ಜೀವನ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಇಲ್ಲಿ ಪೌಲನು ಬಹಳ ಸ್ಪಷ್ಟವಾಗಿ ಅವರಿಗೆ ಹೇಳ್ತಾ ಇದ್ದಾನೆ. ಇದು 1ನೇ ಶತಮಾನದಲ್ಲಿರುವಂತಹ ಸಭೆಗಳಿರುವಂತಹ ಸಮಸ್ಯೆ ಆಗಿತ್ತು. ಈಗಿನ ಚರ್ಚ್ಗಳು ಕೂಡ ಅದೇ ರೀತಿಯ ಸಮಸ್ಯೆ ನಾವು ಅನುಭವಿಸುವಂಥವರಾಗಿದ್ದೇವೆ. ಇವತ್ತು ಅನೇಕರು ಈ ಒಂದು ವಾಕ್ಯ ಭಾಗವನ್ನು ಮಿಸ್ ಆಗಿ ಅರ್ಥ ಮಾಡಿಕೊಂಡಿದ್ದಾರೆ. ಇದಕ್ಕೊಂದು ಕಾಂಟೆಕ್ಸ್ಟ್ ಇರುವಂತದ್ದಾಗಿದೆ ಪ್ರಿಯರೇ. ಈ ಒಂದು ಮೇಲೆ ನೋಡ್ರಿ, ಇದಕ್ಕೊಂದು ಹೆಡ್ಡಿಂಗ್ ಇದೆ ಗೊತ್ತಾ, ನಂಬಿದವರು ಪಾಪದ ದಾಸತ್ವದಿಂದ ಬಿಡುಗಡೆಯಾಗಿ ದೇವರಿಗೆ ದಾಸರಾಗುವರು. ಯಾರ್ಯಾರು ಯೇಸು ಕ್ರಿಸ್ತನ ಸ್ವಂತ ರಕ್ಷಕ ಸ್ವೀಕಾರ ಮಾಡಿದ್ರು ಅವರು ಪ್ರತಿಯೊಬ್ಬರು ಎದಕ್ಕೆ ದಾಸರಾಗಬೇಕಂತೆ, ಯಾವ ದಾಸತ್ವದಲ್ಲಿ ಇರ್ಬೇಕಂತ, ಅವರು ದೇವರಿಗೆ ದಾಸರಾಗಿರ್ಬೇಕಂತೆ, ಪಾಪಕ್ಕೆ ದಾಸರಾಗಿರ್ಬಾರ್ದು ಎಂಬುದಾಗಿ ಇಲ್ಲಿ ಪೌಲನು ಬಹಳ ಸ್ಪಷ್ಟವಾಗಿ ಆತನು ಹೇಳ್ತಾ ಇದ್ದಾನೆ. ಯಾಕಂದ್ರೆ ಈ ರೋಮಪುರದಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು ಪ್ರಿಯರೇ, ಸಮಸ್ಯೆ ಇತ್ತು. ಯಾಕಂದ್ರೆ ಇಲ್ಲಿರುವಂಥ ಜನರು, ರೋಮಪುರದಂಥ ಜನರು ರೋಮ್ ಕಲ್ಚರನ್ನು ಅವರು ಹಿಂಬಾಲಿಸುವಂಥ ರೋಮ್ ಕಲ್ಚರಲ್ಲಿರುವಂಥ ಒಂದು ಸಿದ್ಧಾಂತ ಏನು ಗೊತ್ತಾ, ನಾಸ್ಟಿಸಿಸಮ್ ಅಂತ ಕರೀತಾರೆ. ನಾಸ್ಟಿಸಿಸಮ್ ಅಂತಂದರೆ ಜ್ಞಾನದಲ್ಲಿರುವಂಥ ಜ್ಞಾನದ ಸಿದ್ಧಾಂತ. ಕೇಳ್ರಿ, ನಾಸ್ಟಿಸಿಸಮ್ ಅಂತ ಕರೀತಾರೆ. ನಾಸ್ಟಿಸಿಸಮ್ ಅಂತಂದರೆ ಅವ್ರು ಹೇಳ್ತಾರೆ ಅಂದರೆ ನಿನ್ನ ದೇಹದಿಂದ ಮಾಡಿದಂಥ ಯಾವುದೇ ಪಾಪ ಅಂದರೆ, ನೋಡ್ರಿ, ನಿನ್ನ ಒಳಗಡೆ ಆತ್ಮ ಇದೆಯಲ್ಲ, ಆತ್ಮ ಏನಾಗುತ್ತೆ, ಅದು ದೇವ್ರ ಹತ್ರ ಹೋಗುತ್ತೆ. ನಿನ್ನ ದೇಹ ಏನಾಗುತ್ತೆ, ಮಣ್ಣಾಗಿ ಹೋಗುತ್ತೆ. ಹಾಗಾಗಿ ನಿನ್ನ ದೇಹದಿಂದ ಮಾಡಿದಂಥ ಎಲ್ಲ ಪಾಪಗಳು ಏನಾಗುತ್ತೆ, ಮಣ್ಣಿಗೆ ಸೇರುತ್ತೆ. ಅದಕ್ಕೋಸ್ಕರ ಇದು ದೇಹಕ್ಕೆ ಮತ್ತು ಆತ್ಮಕ್ಕೆ ಸಂಬಂಧ ಇಲ್ಲ.
ಹಾಗಾಗಿ ನೀನು ಕುಡಿಬೋದು, ತಿನ್ಬೋದು, ವ್ಯಭಿಚಾರ ಮಾಡ್ಬೋದು, ಇಷ್ಟ ಪ್ರಕಾರವಾಗಿ ನಿನ್ನ ದೇಹದಿಂದ ಏನು ಬೇಕಾದರೂ ಮಾಡ್ಬೋದು. ಯಾಕಂದರೆ ಈ ಆತ್ಮ ಈ ದೇಹ ಏನಾಗುತ್ತೆ ಮತ್ತೆ ಮಣ್ಣಿಗೆ ಸೇರುತ್ತೆ. ಹಾಗಾಗಿ ಆತ್ಮಕ್ಕೆ ಯಾವ ರೀತಿ ತೊಂದರೆ ಆಗಲ್ಲ, ಆತ್ಮಕ್ಕೆ ಹೊಡೆತ ಕೊಡಲ್ಲ. ಅದಕ್ಕೋಸ್ಕರ ಈ ಆತ್ಮ ಬಿಟ್ಟು ದೇಹ ಇದೆ. ಅದಕ್ಕೋಸ್ಕರ ಇಲ್ಲಿ ದೇಹ ಇಂಪಾರ್ಟೆಂಟ್ ಅಲ್ಲ, ಆತ್ಮನೇ ಇಂಪಾರ್ಟೆಂಟು. ಅದಕ್ಕೋಸ್ಕರ ನೀವೇನು ಮಾಡಿರಿ, ನೀವು ದೇಹದಿಂದ ಮಾಡಿದಂಥ ಯಾವುದೇ ಕಾರ್ಯಗಳಾಗಿರ್ಬೋದು, ನೋ ಪ್ರಾಬ್ಲಮ್. ಆದರೆ ನನ್ನ ಆತ್ಮ ಮಾತ್ರ ರಕ್ಷಣೆ ಹೊಂದುತ್ತದೆ, ಆತ್ಮನ ಮಾತ್ರ ಕರೆಕ್ಟಾಗಿ ಕಾಪಾಡಿಕೊಡ್ರಿ ಎಂಬುದಾಗಿ ಇಂಥ ಒಂದು ದುರ್ಬೋಧನೆ ಈ ಒಂದು ರೋಮ ಪತ್ರಿಕೆಯಲ್ಲಿ, ರೋಮ ಪಟ್ಟಣದಲ್ಲಿ ಇತ್ತು. ನಾಸ್ಟಿಸಮ್ ಅಂತ ಕರೀತಾರೆ. ಅಂದರೆ ಜ್ಞಾನದಿಂದ ಕೂಡಿದಂಥ ಒಂದು ಸಿದ್ಧಾಂತ. ಅದು ನೋಡ್ರಿ ಎಷ್ಟು ಜ್ಞಾನ ನೋಡ್ರಿ ಅವರಿಗೆ. ಅವ್ರೇನಂತ ಹೇಳ್ತಾರೆ, ಹೌದಲ್ವಾ, ನಿನ್ನ ದೇಹ ಮಣ್ಣಿಂದ ಮಾಡಲ್ಪಟ್ಟದ್ದು ಮತ್ತೆ ಮಣ್ಣಿಗೆ ಹೋಗ್ತತೆ. ನೀನೇನಾದರೂ ವ್ಯಭಿಚಾರ ಮಾಡಿದ್ರೆ ನಿನ್ನ ಆತ್ಮಕ್ಕೆ ಏನು ಧಕ್ಕೆ ಆಗೋದಿಲ್ಲ, ನೀನು ಕುಡಿದ್ರೆ ನಿನ್ನ ಆತ್ಮಕ್ಕೆ ಧಕ್ಕೆ ಆಗೋದಿಲ್ಲ, ನೀನು ಇಸ್ಪೇಟ್ ಆಡಿದ್ರೆ, ನೀನು ಜೂಜ್ ಆಡಿದರೆ, ನೀನು ಕೊಲೆ ಮಾಡಿದ್ರೆ, ಸುಲಿಗೆ ಮಾಡಿದ್ರೆ ನಿನ್ನ ದೇಹಕ್ಕೆ ಯಾವ ರೀತಿ ತೊಂದರೆ ಆಗೋದಿಲ್ಲ. ನೀನು ಏನು ಮಾಡಿದ್ರೆ ತೊಂದರೆ ಆಗೋದು ನಿನ್ನ ದೇಹಕ್ಕೆ ಅಷ್ಟೇ, ನಿನ್ನ ಆತ್ಮಕ್ಕೆ ಏನು ತೊಂದರೆ ಆಗಲ್ಲ. ಯಾಕಂದರೆ ನಿನ್ನ ದೇಹ ಏನಾಗುತ್ತೆ, ಸತ್ತು ಮಣ್ಣಕ್ಕೆ ಸೇರ್ತತೆ, ನಿನ್ನ ಒಂದು ಆತ್ಮ ದೇಹದ ಬೆಳಗ್ಗೆ ಹೋಗ್ತದೆ. ಅದಕ್ಕೋಸ್ಕರ ನೀವು ಏನು ಬೇಕಾದರೂ ಮಾಡಿರಿ, ಹೇಗೆ ಬೇಕಾದ್ರೂ ಜೀವನ ಮಾಡಿರಿ ಎಂಬುದಾಗಿ ತಪ್ಪಾದಂಥ ಬೋಧನೆ, ತಪ್ಪಾದಂಥ ಸಿದ್ಧಾಂತಗಳು, ದುರ್ಬೋಧನೆಗಳು ಈ ಒಂದು ರೋಮ ಪಟ್ಟಣದಲ್ಲಿ ಇತ್ತು ಪ್ರಿಯರೇ. ಆ ಒಂದು ರೋಮ ಪಟ್ಟಣದಲ್ಲಿರುವಂಥ ದುರ್ಬೋಧನೆಗೆ ವಿರುದ್ಧವಾಗಿ ಈ ಒಂದು ಪೌಲನು ಈ ಒಂದು ಪತ್ರ ಬರೀತಾ ಇದ್ದಾನೆ. ದಿಸ್ ಈಸ್ ಅ ಕಾಂಟೆಕ್ಸ್ಟ್ ವಾಟ್ ಪೌಲ್ ಇಸ್ ರೈಟಿಂಗ್ ಓವರ್ ಹಿಯರ್. ಈ ಒಂದು ಕಾಂಟೆಕ್ಸ್ಟ್ ಅಧೀನದಲ್ಲಿ, ಈ ಒಂದು ಕಾಂಟೆಕ್ಸ್ಟ್ ಹಿನ್ನೆಲೆಯಲ್ಲಿ ಪೌಲನು ಈ ಒಂದು ಪತ್ರವನ್ನು ಆತನು ಬರೀತಾ ಇದ್ದಾನೆ. ರೋಮಪುರದಂಥ ಜನರೇ, ನೀವು ಏನು ಮಾಡಬೇಡ್ರಿ, ಮೋಸ ಹೋಗಬೇಡ್ರಿ, ದುರ್ಬೋಧನೆಗೆ ಒಳಗಾಗಬೇಡ್ರಿ. ನೀವು ನೀತಿಗೆ ಅಧೀನರಲ್ಲ, ನೀವು ನೀತಿಗೆ ಅಧೀನರು, ನೀವು ಪಾಪಕ್ಕೆ ಅಧೀನರಲ್ಲ. ನಿಮಗೆ ಧರ್ಮಶಾಸ್ತ್ರ ಇಲ್ಲ ಅಂತೇಳಿ, ನೀವು ಧರ್ಮಶಾಸ್ತ್ರ ಇಲ್ಲ ಅಂತೇಳಿ ನಾವು ಕೃಪೆಗೆ ಅಧೀನರೆಂಬುದಾಗಿ ನೀವು ಪಾಪವನ್ನೇ ಮಾಡ್ತಾ ಮುಂದುವರಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಭಾಳ ಸ್ಪಷ್ಟವಾಗಿ ಕಡ್ಡಿ ಮುರಿದಂಗೆ ಆತನು ಹೇಳ್ತಾ ಇದ್ದಾನೆ. Then how come this hyper grace preaching came from? ಈ ಒಂದು ಹೈಪರ್ ಗ್ರೇಸ್ ಟೀಚಿಂಗ್ ಹೇಗೆ ಬಂತು? ಈ ಒಂದು ವಾಕ್ಯವನ್ನು ಅವರು ತಪ್ಪಾಗಿ ಗ್ರಹಿಕೆ ಮಾಡಿಕೊಂಡಿದ್ದಾರೆ, ತಪ್ಪಾಗಿ ಮಿಸ್ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಒಂದು ತಪ್ಪಾದ ಬೋಧನೆಗಳನ್ನು ಇವತ್ತು ನಮ್ಮ ಸಭೆಗಳಲ್ಲಿ ನಾವು ಕಾಣುವಂಥವರಾಗಿದ್ದೇವೆ. ಆತನು ಹೇಳ್ತಾ ಇದ್ದಾನೆ, ಕೇಳಿಸ್ಕೊಳ್ರಿ 15ನೇ ವಚನದಲ್ಲಿ, ನೀವು ಕೃಪೆಗೆ ಅಧೀನರಾಗದಂಬುದಾಗಿ ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ಅಂತ ಹೇಳ್ಬಿಟ್ಟು ನೀವು ಹೆಂಗೆ ಬೇಕಾದ್ರೆ ಜೀವನ ಮಾಡ್ಬೋದು, ಪಾಪ ಮಾಡ್ಬೋದು, ಎಂದಿಗೂ ಮಾಡಬಾರದು. ನೋಡ್ರಿ ಹೇಳ್ತಾ ಇದ್ದಾನೆ, ಎಂದಿಗೂ ಮಾಡಬಾರದು. ನೀವು ಯಾವನಿಗೆ ದಾಸರೆಂದು ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಳ್ಳುತ್ತೀರೋ ಆ ಯಜಮಾನನಿಗೆ ದಾಸರಾಗಿ ಇರುವರೆಂಬುದು ನಿಮಗೆ ಗೊತ್ತಿಲ್ಲವೋ ಅಂತ ಹೇಳ್ತಾ ಇದ್ದಾನೆ. ನಿಮ್ಮ ದೇಹ ನಿಮಗೆ ಯಜಮಾನನಿದ್ದಂತೆ. ಒಂದು ವೇಳೆ ನಿಮ್ಮ ದೇಹದ ಯಜಮಾನನಿಗೆ ನೀವು ದಾಸರಾದರೆ ನೀವು ಪಾಪದಲ್ಲೇ, ನೀವು ಮರಣದಲ್ಲಿ ಸತ್ತು ಹೋಗ್ತೀರ ಅಂತ ಹೇಳ್ತಾ ಇದ್ದಾನೆ. ಇಫ್ ಯು ಸ್ಲೇವ್ ಟು if you're obedient to the righteousness, then you will live have eternal life ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ನೀವು ನಂಬಿಕೆಯ ಮೂಲಕವಾಗಿ ನೀವು ನೀತಿಗೆ ನೀವು ದಾಸರಾದರೆ ಏನಾಗ್ತೀರ, ನೀವು ಯಾವಾಗಲೂ ಜೀವಿಸ್ತಾರೆ. ವಿಧೇಯತ್ವಕ್ಕೆ ದಾಸರಾದರೆ ನೀತಿಯ ಫಲ. ನೀವು ವಿಧೇಯರಾಗಿ, ದೇವರಿಗೆ ವಿಧೇಯರಾಗಿ ನೀವು ಜೀವಿಸಿದರೆ, ನೋಡ್ರಿ, ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ಹಲ್ಲೆಲೂಯಾ. ಸೊ ದೇವರಿಗೆ ಸ್ತೋತ್ರವಾಗಿ ಆತನು ಹೇಳ್ತಾನೆ. ನೋಡಿ, ಎರಡು ಸಂಗತಿ ಹೇಳ್ತಾನೆ. ಒಂದು ದೇಹದಲ್ಲಿ ಎರಡು ಸಂಗತಿ. ಒಂದು ದೇಹದಲ್ಲಿ ಇರುವಂಥ ಒಬ್ಬ ವ್ಯಕ್ತಿಯ ರೂಪದಲ್ಲಿರುವಂಥ ಒಂದು ಸ್ವಭಾವ. ಆತನು ಹೇಳ್ತಾನೆ, ನಿಮ್ಮ ಯಜಮಾನ, ದೇಹ ಎಂಬುದು ಒಂದು ಯಜಮಾನ. ಎರಡು ನೋಡಿ, ದೇಹ ಇದೆ ಮತ್ತು ಒಳಗಡೆ ಆತ್ಮ ಇದೆ. ಆತ್ಮ ಎಂಬ ಪವಿತ್ರ ಆತ್ಮನಿಗೆ ಒಳಗಾದ್ರೆ ಏನಾಗ್ತೀರಾ, ನೀತಿವಂತಿಕೆಯ ಫಲವನ್ನು ಹೊಂದಿಕೊಳ್ತೀರಾ. ಆತ್ಮನಲ್ಲಿರುವಂಥ, ಒಳಗಡೆ ಇರುವಂಥ ಆತ್ಮನಿಗೆ ವಿಧೇಯರಾದರೆ ನೀತಿಯೇ ಫಲ. ಒಂದು ವೇಳೆ ಈ ದೇಹ ಎಂಬ ಯಜಮಾನಿಗೆ ನೀವು ಒಳಗಾದರೆ ನಿಮಗೆ ಯಾವುದು ಫಲ, ನಿಮಗೆ ಮರಣವೇ ಫಲ ಅಂತ ಹೇಳ್ತಾರೆ. ನೀವೇ ಆಯ್ಕೆ ಮಾಡ್ಕೊಳ್ರಿ. ಯೇಸು ಈಗಾಗಲೇ ನಿಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ಸತ್ತಿದ್ದಾನೆ, ನಿಮ್ಮ ಪಾಪಗಳನ್ನೆಲ್ಲ ಬಿಡುಗಡೆ ಮಾಡಿದ್ದಾನೆ. ಆದರೆ ನೀವೇನು ಮಾಡ್ತಾ ಇದ್ದೀರಾ, ತಪ್ಪಾದಂಥ ಬೋಧನೆ ಹಿಂಬಾಲಿಸ್ತಾ ಇದ್ದೀರಾ, ತಪ್ಪಾದಂತಹ ಒಂದು ಬೋಧನೆಗೆ ಒಳಗಾಗಿದ್ದೀರಾ. ನೀವು ನಿಮ್ಮ ಕೃಪೆಯನ್ನು ನೀವು ಏನು ಮಾಡಿದ್ರೆ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀರಾ, ನಿಮಗೆ ಫ್ರೀಡಮನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಎಂಬುದಾಗಿ ಪೌಲನು ಭಾಳ ನೇರವಾಗಿ ಅವರಿಗೆ ಮಾತನಾಡ್ತಾ ಇದ್ದಾನೆ. ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರೂ ನಿಮಗೆ ಕಲ್ಪಿಸಲ್ಪಟ್ಟಂಥ ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾದರಿಂದಲೂ, ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದಿದ್ದರಲ್ಲೂ ದೇವರಿಗೆ ಸ್ತೋತ್ರವಾಗಲಿ ಅಂತ ಹೇಳ್ತಾ ಇದ್ದಾನೆ. ಫಸ್ಟ್ ನೀವು ಯೇಸು ನಂಬಕ್ಕೆ ಮುಂಚಿತವಾಗಿ ನೀವು ಎದಕ್ಕೆ ಅಧೀನರಾಗಿದ್ರಿ, ನೀವು ಪಾಪಕ್ಕೆ ಅಧೀನರಾಗಿದ್ರಿ. ಈ ಪಾಪವನ್ನು ಬಿಡುಗಡೆಯನ್ನು ಹೊಂದಿ ನೀವು ನೀತಿಗೆ ದಾಸರಾದಿದ್ದರಿಂದಲೂ ದೇವರಿಗೆ ಸ್ತೋತ್ರವಾಗಲಿ. ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ ನಿಮ್ಮ ವಿಷಯವಾಗಿ. ಯಾಕಂದರೆ ನೀವು ಪಾಪವನ್ನು ಬಿಟ್ಟು ನೀವು ನೀತಿಗೆ ದಾಸರಾಗಿದ್ದೀರ ಎಂಬುದಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ.
ಮನಪೂರ್ವಕವಾಗಿ ಅಧೀನರಾಗಬೇಕಂತ ಬರೆಯಲ್ಪಟ್ಟಿದೆ. ನಿಮ್ಮ ನರಭಾವದ ಬಲಹೀನತೆಯ ದೆಸೆಯಿಂದ ಲೋಕ ರೀತಿಯಾಗಿ ಮಾತನಾಡುತ್ತೇನೆ, ಅಧರ್ಮ ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಬಂಡುತನಕ್ಕೆ ಅಧರ್ಮಕ್ಕೂ ದಾಸನಾಗಿ ಒಪ್ಪಿಸಿಕೊಂಡಂತೆ ಈಗ ಪರಿಶುದ್ಧರಾಗುವುದಕ್ಕೆ ನಿಮ್ಮ ಅಂಗಗಳನ್ನು ನೀತಿಗೆ ದಾಸನಾಗಿ ಒಪ್ಪಿಸಿಕೊಡಿರಿ. ನೋಡ್ರಿ, ಅಲ್ಲಿ ಹೇಳ್ತಾ ಇದ್ದಾನೆ, ನೀವು ಯೇಸುವನ್ನು ನಂಬಕ್ಕಿಂತ ಮುಂಚಿತವಾಗಿ ನಿಮ್ಮ ದೇಹದಿಂದ ಅಧರ್ಮ ಕಾರ್ಯಗಳನ್ನು, ಪಾಪದ ಕೃತ್ಯಗಳನ್ನು ನೀವು ಅದಕ್ಕೆ ದಾಸರಾಗಿ ಅಪರಿಶುದ್ಧರಾಗಿ ಜೀವನ ಮಾಡ್ತಾ ಇದ್ರಿ. ನಿಮ್ಮ ಅಂಗಗಳನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟಿದ್ರಿ. ಈಗಲಾದರೂ ನಿಮ್ಮ ದೇಹದ ಅಂಗಗಳನ್ನು ದೇವರಿಗೆ ನೀತಿಗೆ ಒಪ್ಪಿಸಿಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ದೇರ್ ಇಸ್ ಎ ಪ್ರಾಬ್ಲಮ್ ಇನ್ ದ ರೋಮನ್ ಸಿಟಿ. ಆ ಒಂದು ರೋಮ ಪಟ್ಟಣದಲ್ಲಿ ಆ ಒಂದು ಸಮಸ್ಯೆಗಳಿತ್ತು ಪ್ರಿಯರೇ. ಇವರೆಲ್ಲ ನಾನು ಹೇಳಿದ್ನಲ್ಲ, ನಾಸ್ಟಿಸಿಸಮ್, ಆ ಒಂದು ನಿಸ್ಸಿದ್ಧಾಂತವನ್ನು ಅವ್ರು ಏನು ಮಾಡ್ತಿದ್ರು, ಜ್ಞಾನದಿಂದ ಕೂಡಿದಂಥ ಸಿದ್ಧಾಂತಕ್ಕೆ ಒಳಗಾಗಿದ್ರು. ಅವರೆಲ್ಲರೂ ಆಲೋಚನೆ ಮಾಡಿದ್ರು, ಹೌದಲ್ವಾ, ಅವ್ರು ಹೇಳೋದು ಸತ್ಯ ಅಲ್ವಾ, ದೇಹಕ್ಕೂ ಆತ್ಮಕ್ಕೆ ಯಾವುದೇ ಸಂಬಂಧ ಇಲ್ವಲ್ವಾ, ನಾವು ದೇಹದಿಂದ ಮಾಡಿದಂಥ ಪಾಪಕ್ಕೆ ಏನಾಗುತ್ತೆ, ಮರಣ ಬರುತ್ತೆ, ಅದು ದೇಹದಲ್ಲಿ ಅದು ಮತ್ತೆ ಭೂಮಿಗೆ ಹೋಗ್ತದೆ, ಆತ್ಮಕ್ಕೂ ದೇಹಕ್ಕೂ ಸಂಬಂಧ ಇಲ್ವಲ್ವಾ ಎಂಬುದಾಗಿ ಆಲೋಚನೆ ಮಾಡಿದರು. ಅವ್ರ ಬೋಧನೆ ಕರೆಕ್ಟ್ ಎಂಬುದಾಗಿ ಆಲೋಚನೆ ಮಾಡಿದರು. ಆ ಉದ್ದೇಶಕ್ಕೋಸ್ಕರ ರೋಮದಲ್ಲಿರುವಂಥ ಜನರಿಗೆ ಭಾಳ ನೇರವಾಗಿ, ಖಡಕ್ಕಾಗಿ ಪೌಲನು ಈ ಒಂದು ಪತ್ರವನ್ನು ಬರೆದು ಆತನು ಹೇಳ್ತಾ ಇದ್ದಾನೆ, ನೀವು ಮೊದಲು ಯಾರಾಗಿದ್ರಿ ಆಲೋಚನೆ ಮಾಡಿರಿ, ಆ ದುರ್ಬೋಧನೆಯನ್ನು ಸಂಪೂರ್ಣ ಬಿಟ್ಟು ಬಿಡ್ರಿ, ನೀವು ನೀತಿಗೆ ದಾಸರಾಗಿದ್ದೀರಾ, ನೀವು ನೀತಿಯನ್ನು ನೀವು ಕೈಗೊಂಡು ನಡಿಬೇಕೆಂಬುದಾಗಿ ಹೇಳ್ತಾ ಇದೆ. ಹಾಗಾದರೆ ಹೈಪರ್ಗ್ರೇಸ್ ಪ್ರೀಚಿಂಗ್ ಏನಂತ ಹೇಳ್ತದೆ, ಆಂಟಿನೋನಿಸಮ್ ಸಿದ್ಧಾಂತ ಏನಂತ ಹೇಳ್ತದೆ, ನೀನು ಇಷ್ಟ ಪ್ರಕಾರ ಜೀವನ ಮಾಡ್ಬೋದು. ಲೀಗಲಿಸಮ್, ಯು ಲಿವ್ ವಾಟ್ ಎವರ್ ಯು ಲೈಕ್, ಯು ಜಸ್ಟ್ ಬಿ ಲೈಕ್ ದಟ್ ಯು ಆರ್ ಕ್ರಿಶ್ಚಿಯನ್, ಯು ಜಸ್ಟ್ ಕಮ್ ಟು ಚರ್ಚ್, ವರ್ಷಿಪ್ ದ ಲಾರ್ಡ್, ಗೋ ಬ್ಯಾಕ್ ಅಂಡ್ ಡೂ ವಾಟ್ ಎವರ್ ಯು ವಾಂಟ್, ನೋ ಪ್ರಾಬ್ಲಮ್, ವೆನ್ ಯು ಡೈ ಯು ವಿಲ್ ಗೋ ಟು ಹೆವೆನ್. ದಟ್ ಈಸ್ ದೇರ್ ಟೀಚಿಂಗ್. ದಟ್ ಈಸ್ ನಾಟ್ ಬಿಬ್ಲಿಕಲ್. ಈ ಒಂದು ಟೀಚಿಂಗ್ ಅದು ಸತ್ಯವಾದಕ್ಕೆ ಆಧಾರವಾಗಿರುವಂಥ ಒಂದು ಟೀಚಿಂಗ್ ಅಲ್ಲ. ಅದಕ್ಕೆ ವಿರುದ್ಧವಾಗಿ ಇವತ್ತು ನಾವು ಮಾತನಾಡುವಂಥವರಾಗಿದ್ದೇವೆ. ಹಲ್ಲೆಲೂಯಾ. 20ನೇ ವಚನ ಹೇಳ್ತದೆ, ನೀವು ಪಾಪಕ್ಕೆ ದಾಸರಾಗಿದ್ದಾಗ ನೀತಿಯ ಅಂದಿನವರಾಗಿದ್ದಿಲ್ಲ. ನೀವು ಪಾಪಕ್ಕೆ ದಾಸರಾಗಿದ್ದರೆ ಅಂದರೆ ಪಾಪವು ನೀತಿವಂತಿಕೆ ಜೊತೆಗೆ ಜೀವನ ಮಾಡಲಿಕ್ಕೆ ಸಾಧ್ಯವಿಲ್ಲ, ಕತ್ತಲೆ ಬೆಳಕು ಜೊತೆಗಿರಲಿಕ್ಕೆ ಸಾಧ್ಯವಿಲ್ಲ, ಸತ್ಯ ಸುಳ್ಳು ಜೊತೆಗಿರಲಿಕ್ಕೆ ಸಾಧ್ಯವಿಲ್ಲ, ಸೈತಾನನು ಮತ್ತು ದೇವರ ಜೊತೆಗಿರಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ನೀವು ಯಾವ ಕಾರಣಕ್ಕೂ ಪಾಪದ ಜೊತೆಗೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆತನು ಹೇಳ್ತಾ ಇದ್ದಾನೆ. 21ನೇ ವಚನ, ಆದರೆ ನೀವು ಆಗ ಮಾಡಿದ ಕೃತ್ಯಗಳಿಂದ ನಿಮಗುಂಟಾಗುವ ಫಲವೇನು? ಇವತ್ತು ನಿಮ್ಮ ದೇಹದಿಂದ ಪಾಪದ ಕೃತ್ಯಗಳನ್ನು ಮಾಡ್ತಾ ಇದ್ದೀರಲ್ಲ, ಅದರಿಂದ ನಿಮಗೇನು ಫಲ ಸಿಗುತ್ತೆ? ವಾಟ್ ಯು ಗೋಯಿಂಗ್ ಟು ಗೇನ್ ಫ್ರಮ್ ದಿಸ್ ಡೂಯಿಂಗ್ ದಟ್ ವಾಟ್ ಯು ಆರ್ ಡೂಯಿಂಗ್ ಫ್ರಮ್ ಯುವರ್ ಫ್ಲಶ್? ನಿಮ್ಮ ದೇಹದಿಂದ ಮಾಡುವಂಥ ಕೃತ್ಯಗಳಿಗೆ ನಿಮ್ಗೆ ಏನು ಸಿಗುತ್ತೆ ಬ್ರದರ್ಸ್ ಅಂತ ತನ್ನ ಕೇಳ್ತಾ ಇದ್ದಾನೆ. ಈಗ ಅವುಗಳ ವಿಷಯದಲ್ಲಿ ನಿಮಗೆ ನಾಚಿಕೆ ಉಂಟಷ್ಟೇ. ನಿಮ್ಮ ದೇಹದಿಂದ ಮಾಡಿದಂಥ ಕೃತ್ಯಗಳು ನಿಮ್ಗೆ ಏನು ಸಿಗುತ್ತೆ ಗೊತ್ತಾ? ಶೇಮ್ ಅಂತ ಹೇಳ್ತಾ ಇದ್ದಾನೆ. ಯು ಶುಡ್ ಬಿ ವೆರಿ ಶೇಮ್ ಬಿಕಾಸ್ ದಟ್ ವಾಟ್ ಗಾಡ್ ಈಸ್ ಕಮೆಂಡೆಡ್ ನಾಟ್ ಟು ಡೂ ಯು ಹ್ಯಾವ್ ಡಿಡ್ ಬೈ ಯುವರ್ ಫ್ಲಶ್. ದೇವರು ಯಾವ ಸಂಗತಿಯನ್ನು ಮಾಡಬಾರ್ದು ಅಂತ ಹೇಳಿದ್ನೋ ಆ ಎಲ್ಲ ಸಂಗತಿಯನ್ನು ದೇಹದಿಂದ ಮಾಡಿದ ನಿಮಿತ್ತವಾಗಿ ನಿಮಗೆ ಸಿಕ್ಕಿರುವಂಥ ಫಲ ಏನು ಗೊತ್ತಾ? ನಿಮಗೆ ಸಿಕ್ಕಿರುವಂಥ ಬಹುಮಾನ ಏನು ಗೊತ್ತಾ? ನಾಚಿಕೆತನ ಅಂತ ಆತನು ಹೇಳ್ತಾ ಇದ್ದಾನೆ. If you are living your life in a sinful activity, if you are leading your life with desiring, you are fulfilling the desires of your flesh, then you should be shameful. ಒಂದು ವೇಳೆ ನೀವು ದೇಹದ ಆಸೆಗಳಿಗೆ ಅನುಸಾರವಾಗಿ ಜೀವಿಸ್ತಾ ಇದ್ರೆ, ದೇಹದ ಆಕಾಂಕ್ಷೆಗಳ ಅನುಸಾರ ಜೀವನ ಮಾಡ್ತಾ ಇದ್ರೆ, ನಾವು ಎದರಲ್ಲಿದ್ದೀವಿ? ನಾವು ನಾಚಿಕೆಗೆಡತನಕ್ಕೆ ಒಳಗಾಗಿದ್ದೇವೆ. ಹಾಗಾದ್ರೆ ಹೈಪರ್ಗ್ರೇಸರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಏನು ಗೊತ್ತಾ ಪ್ರಶ್ನೆ? ನೀವು ನೀತಿವಂತರಾಗಿ ಜೀವನ ಮಾಡಬೇಕು, ನೀತಿವಂತರಾಗಿ ಜೀವನ ಮಾಡ್ಬೇಕಂತ ಹೇಳ್ತಿರಲ್ಲ, ಹಾಗಾದ್ರೆ ನೀವು ಪಾಪನೇ ಮಾಡಿಲ್ವಾ? ನಿಮ್ಮಲ್ಲಿ ಪಾಪನೇ ಇಲ್ವಾ? ಹಾಗಾದರೆ ನೀವು ಸುಳ್ಳು ಹೇಳಿಲ್ವಾ? ನೀವು ಮೋಸ ಮಾಡಿಲ್ವಾ? ನೀವು ಯೇಸುವನ್ನು ನಂಬಿದಿರಲ್ವಾ? ದೀಕ್ಷೆಯನ್ನು ತೆಗೆದುಕೊಂಡಿದ್ರಲ್ವಾ? ನೀವು ಏನು ಮಾಡ್ತೀರಾ? ನೀವು ಅನ್ಯ ಭಾಷೆ ಆಡ್ತಿರಲ್ವಾ? ನೀವೆಲ್ಲ ಮಾಡ್ತೀರಿ, ನೀವು ಭಾಳ ಪರಿಶುದ್ಧ ಅಂತ ಹೇಳ್ಕೊಳ್ತೀರ. ಹಾಗಾದರೆ ನೀವು ತಪ್ಪೇ ಮಾಡಿಲ್ಲ ಅಂತ ಕೇಳ್ತಾರೆ. ಎಸ್, ನಮಗೆ ಕೆಲವೊಂದು ಶೋಧನೆಗಳಿದೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿಮಗೆ ಶೋಧನೆ ಬರುತ್ತಲೇ, ನಿಮಗೆ ಶೋಧನೆಯಿಂದ ಹೊರಗಡೆ ಬರುವಂಥ ಮಾರ್ಗವನ್ನು ತೆರೀತಾರೆ ಎಂಬ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಮಗೆ ಶೋಧನೆ ಬರುತ್ತೆ, ನಮಗೆ ಸಮಸ್ಯೆಗಳು ಬರುತ್ತೆ, ನಮಗೆ ಅನೇಕ ರೀತಿಯಂಥ ಕಷ್ಟಗಳು ಬರುತ್ತೆ. ಯೇಸು ಕ್ರಿಸ್ತನ ಜೊತೆಗಿದ್ದಂಥ ಯೇಸು ಕ್ರಿಸ್ತನ ಶಿಷ್ಯರಿಗೂ ಕೂಡ ಶೋಧನೆಗಳು ಬಂದವು. ಹಾಲೆಲೂಯಾ, ಹಾಲೆಲೂಯಾ. ಅದನ್ನು ಅವ್ರು ಇನ್ಪರ್ಫೆಕ್ಟ್ ಅಂತ ಹೇಳ್ಬಿಟ್ಟು ದೇವರು ಅವ್ರು ನಾಶ ಮಾಡಲಿಲ್ಲ, ಇಷ್ಟ ಪ್ರಕಾರ ಜೀವನ ಮಾಡಂತ ಹೇಳಿಲ್ಲ. ನೋಡ್ರಿ, ಯೇಸು ಸ್ವಾಮಿ ಯಾವತ್ತೂ ಕೂಡ ಪಾಪವನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ. ಗಾಡ್ ವಿಲ್ ನೆವರ್ ಕಾಂಪ್ರಮೈಸ್ ದ ಸಿನ್, ಬಟ್ ಹಿ ಹ್ಯಾಸ್ ಟು ಪನಿಷ್ ದ ಸಿನ್. ದೇವರು ಮಾಡ್ಕೊಳ್ಳಲ್ಲ. ಪಾಪಕ್ಕೆ ದಂಡನೆಯನ್ನು ಆತನ ಏನು ಮಾಡಿದ? ಉಂಟು ಮಾಡಿದ. ಆ ಪಾಪದ ದಂಡನೆಯ ಯೇಸು ಕ್ರಿಸ್ತನ ಶಿಲುಬೆಯ ಮರಣ. ಆ ಶಿಲುಬೆಯ ಮರಣದ ಮೂಲಕವಾಗಿ ಯೇಸು ಕ್ರಿಸ್ತನು ಏನು ಮಾಡಿದ? ಉಂಟು ಮಾಡಿದ. ಕಡೆಗೆ ಅವುಗಳಿಂದ ಬರುವುದು ಮರಣವೇ. ಕೇಳಿಸ್ಕೊಳ್ಳ ಹೇಳ್ತಾನೆ, ನಿಮ್ಮ ದೇಹಗಳಿಂದ, ನಿಮ್ಮ ಕೃತ್ಯಗಳಿಂದ, ನೀವು ಮಾಡಿದಂತಹ ಒಂದು ಸಂಗತಿಗಳಿಂದ ನಿಮಗೆ ಸಿಕ್ಕಂಥ ಫಲ ಏನು ಗೊತ್ತಾ? ನಾಚಿಕೆಗೆಡಿತನ. ಅವುಗಳು ನಿಮಗೇನು ಮಾಡ್ತದೆ? ನಿಮ್ಮನ್ನು ಮರಣಕ್ಕೆ ತೆಗೆದುಕೊಂಡು ಹೋಗ್ತದೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. You can be easily compromised by those teaching. ಭಾಳ ವೇಗವಾಗಿ, ಸುಲಭವಾಗಿ, ಹೌದಲ್ವಾ, ಅವರ ಟೀಚಿಂಗ್ ಕರೆಕ್ಟ್ ಇದೆ ಅಲ್ವಾ, ಅವರ ಟೀಚಿಂಗ್ ಕರೆಕ್ಟ್ ಇದೆಯಲ್ಲ ಎಂಬುದಾಗಿ ನಿನ್ನ ಒಂದು ಜೀವಿತವನ್ನು ಕಾಂಪ್ರಮೈಸ್ ಮಾಡಿಕೊಂಡ್ರೆ ನಿನಗೇನಾಗಲ್ಲ. ಬಟ್ ಅಟ್ ದಿ ಎಂಡ್ ಯು ವಿಲ್ ಬಿ ಡೆಡ್
ಇನ್ ಯುವರ್ ಸಿನ್. ಅದರ ಕೊನೆಯಲ್ಲಿ ನೀವೇನು ಮಾಡ್ತೀವಿ, ನಾವೇನು ಮಾಡಲಿಕ್ಕಿದ್ದೇವೆ, ನಾವು ಪಾಪದಲ್ಲೇ ಸಾಯುವವರಾಗಿದ್ದೇವೆ. ನಾವು ಸತ್ಯವನ್ನು ಗ್ರಹಿಸಿಕೊಳ್ಳದೆ ಅಸತ್ಯದಲ್ಲೇ ನಾವೇನು ಮಾಡಲಿವೆ, ಮರಣವನ್ನು ಹೊಂದುವಂಥವರಾಗಿದ್ದೇವೆ. ಹಲ್ಲೆಲೂಯ. 22ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದದ್ದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ. ಹಲ್ಲೆಲೂಯ. ನೀವು ಇಲ್ಲಿವರೆಗೂ ಪಾಪದಲ್ಲಿದ್ರಿ, ಇಲ್ಲಿವರೆಗೂ ದೇಹದ ಅಧೀನದಲ್ಲಿ ನೀವಿದ್ರಿ, ದೇಹವು ಈಗ ಅನುಭವಿಸುವಂತಹ ದೇಹವು ಈಗ ದೇಹವು ಅದು ಪರಿತಪಿಸುವಂತಹ ದೇಹವು ಇಷ್ಟಪಡುವಂಥ ಕೃತ್ಯಗಳನ್ನು ಮಾಡ್ಕೊತ ಬಂದ್ರಿ. ಆದರೆ ಈಗ 22ನೇ ವಚನ ಹೇಳ್ತಾರೆ, ಈಗಲಾದರೂ ಅಟ್ಲೀಸ್ಟ್ ಇವಾಗಾದರೂ ಏನು ಮಾಡ್ರಿ, ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾಗಿರಿ. ಆಗ ನಿಮಗೇನು ಸಿಗುತ್ತೆ, ಪರಿಶುದ್ಧತೆ ಎಂಬ ಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಶರೀರದಿಂದ ಮಾಡಿದಂಥ ಗುಣಗಳನ್ನು, ಶರೀರದಿಂದ ಮಾಡಿದ ಸ್ವಭಾವಗಳಿಗೆ ಏನು ಫಲ? ನಾಚಿಕೆಯ ಫಲ, ಮರಣ ಸಿಗುತ್ತೆ ನಿಮಗೆ. ಆದರೆ ದೇವರಿಂದ ನೀತಿವಂತರಾಗಿ ದೇವರಿಗೆ ನೀವು ನೀತಿವಂತರಾಗಿ ಜೀವಿಸಿದ್ರೆ ನಿಮಗೆ ಏನು ಸಿಗುತ್ತೆ? ಪರಿಶುದ್ಧತೆಯ ಫಲ ಸಿಗುತ್ತೆ. ದೇವರಿಗೆ ದೊರಕುವಂಥದ್ದು ನಿತ್ಯ ಜೀವ. ಅದು ನಿಮಗೆ ನಾಚಿಕೆಯನ್ನು ಉಂಟು ಮಾಡಿ ಮರಣಕ್ಕೆ ನಡೆಸ್ತದೆ. ಇದು ನಿಮಗೆ ಏನು ಮಾಡ್ತದೆ? ನೀತಿಯತೆಯನ್ನು ನಿಮಗೆ ಕೊಟ್ಟು ನಿಮಗೆ ನಿತ್ಯ ಜೀವಕ್ಕೆ ನಡೆಸ್ತದೆ. ನಿಮಗೆ ಯಾವ್ದು ಬೇಕಂತ ನೀವೇ ಆಯ್ಕೆ ಮಾಡ್ಕೊಳ್ರಿ. ದಟ್ ಈಸ್ ವಾಟ್ ಪೌಲ್ ಸೇಯಿಂಗ್ ಇನ್ ದಿಸ್ ಬುಕ್ ಆಫ್ ರೋಮನ್ಸ್. 23ನೇ ವಚನ, ಯಾಕಂದರೆ ಪಾಪವು ಕೊಡೋ ಸಂಬಳ ಮರಣ, ದೇವರ ಉಚಿತಾರ್ಥ ಬರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವಂತಹ ನಿತ್ಯ ಜೀವ. ಈ ಕಾಂಟೆಕ್ಸ್ಟಲ್ಲಿ ಪೌಲನು ಈ ಒಂದು ವಾಕ್ಯವನ್ನು ಬರೆದಿದ್ದಾನೆ. ಈ ಕಾಂಟೆಕ್ಸ್ಟಲ್ಲಿ ಬರೆದಿರೋದು ಏನಂತ ಬರೆದದು? ಪಾಪ ಕೊಡೋ ಸಂಬಳ ಮರಣ, ದೇವರ ಉಚಿತಾರ್ಥ ವರವೋ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನಿರುವಂಥ ನಿತ್ಯ ಜೀವ. ನೀವು ನಿಮ್ಮ ಜೀವಿತ ದೇವರಿಗೆ ಒಪ್ಪಿಸಿಕೊಟ್ರೆ, ಪರಿಶುದ್ಧಾತ್ಮನಿಗೆ ಒಪ್ಪಿಸಿಕೊಟ್ರೆ, ನೀತಿವಂತಿಕೆ ಜೀವಿತ ಜೀವಿಸಲಿಕ್ಕೆ, ಪರಿಶುದ್ಧತೆ ಜೀವಿತ ಜೀವಿಸಲಿಕ್ಕೆ ಒಪ್ಪಿಸಿಕೊಟ್ರೆ ನಿಮಗೆ ಏನು ಫಲ ಸಿಗುತ್ತೆ? ನಿಮಗೆ ನಿತ್ಯ ಜೀವ ಸಿಗುತ್ತೆ ಅಂತ ಹೇಳ್ತಾ ಇದ್ದಾನೆ. ದಿಸ್ ಈಸ್ ದ ರೈಟ್ ಬಿಬ್ಲಿಕಲ್ ಟೀಚಿಂಗ್ಸ್ ದಟ್ ವಾಟ್ ವಿ ಸಿ ಇನ್ ದಿಸ್ ಬುಕ್ ಆಫ್ ರೋಮನ್ಸ್. ಈ ಒಂದು ರೋಮರ ಪತ್ರಿಕೆಯಲ್ಲಿ ನಾವು ಇದು ನೋಡುವಂಥವರಾಗಿದ್ದೇವೆ. ಸಿನ್ ಬ್ರಿಂಗ್ಸ್ ಓನ್ಲಿ ಡೆತ್. ಪಾಪವು ಖಂಡಿತ ಮರಣವನ್ನು ಮಾತ್ರ ತೆಗೆದುಕೊಂಡು ಬರುವಂಥದ್ದಾಗಿದೆ. ಓಕೆ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 13ರಿಂದ 18ನೇ ವಚನ ನೋಡುವಾಗ ಅಲ್ಲಿ ಯಾಕೋಬನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ಗೊತ್ತಾ? ಪಾಪವನ್ನು ದ್ವೇಷ ಮಾಡಿ ಆ ಒಂದು ವಾಕ್ಯನ ಓದುವಾಗ ನಮಗೆ ನಿಜವಾಗ್ಲೂ ಭಾಳ ಆಶ್ಚರ್ಯ ಉಂಟಾಗುತ್ತೆ. ನಾವು ಹೆಂಗೆ ಜೀವಿಸ್ಬೇಕಲ್ಲ, ಹೌದಲ್ಲ, ಇದು ನಿಜ ಅಂತ ಗೊತ್ತಾಯ್ತು. ಯಾವನಾದರೂ ಪಾಪ ಮಾಡೋದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ಹಲ್ಲೆಲೂಯಾ. ನನಗೆ ದೇವರ ಮಾಡ್ಲಿಕ್ಕೆ ಇದನ್ನು ಪ್ರೇರೇಪಣೆ ಮಾಡಿದೆ ಬ್ರದರ್, ಇದು ನಾನೇ ಮಾಡಲಿಲ್ಲ, ದೇವ್ರು ಮಾಡಕ್ಕೆ ಪ್ರೇರೇಪಣೆ ಮಾಡಿದ. ನನಗೆ ದೇವರು ಈ ಥರ ನನಗೆ ಹೇಳಿದ, ನನಗೆ ಇದು ಕನಸಿನಲ್ಲಿ ಬಂದು ಕಾಣಿಸ್ಕೊಂಡ ದೇವ್ರು ನನಗೆ. ಕೆಲವೊಬ್ರು ಹೇಳ್ತಾರೆ, ಕೇಳಿಸ್ಕೊಡ್ರಿ, ಒಂದು ಸಂಗತಿ ಹೇಳ್ತೀನಿ. ದೇರ್ ಇಸ್ ನೋ ಕಾಲ್ಡ್ ರೆವಲೇಷನ್ಸ್ ಇನ್ ದ ಬೈಬಲಲ್ಲಿ ನನಗೆ ದೇವರು ಪ್ರಕಟಣೆ ಕೊಟ್ಬಿಟ್ರು, ದೇವ್ರು ನನಗೆ ದರ್ಶನ ಕೊಟ್ಬಿಟ್ರು. ದೇವ್ರ ದರ್ಶನ ಕೊಡ್ಬೋದು, ದೇವ್ರ ಜೊತೆ ಮಾತಾಡ್ಬೋದು, ಕನಸುಗಳ ಮುಖಾಂತರ ದೇವ್ರು ಮಾತಾಡ್ಬೋದು. ಆದರೆ ಕೇಳಿಸ್ಕೊಡ್ರಿ, ಪ್ರಕಟಣೆ ಅಂತ ಹೇಳುವಾಗ, ರೆವಲೇಷನ್ಸ್ ಅಂತ ಹೇಳುವಾಗ, ದೇರ್ ಇಸ್ ನೋ ಸಚ್ ರೆವಲೇಷನ್ಸ್ ವಿಚ್ ಇಸ್ ನಾಟ್ ರಿವೀಲ್ಡ್ ಇನ್ ದ ಬೈಬಲಲ್ಲಿ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟವಾಗಿರುವಂಥ ರೆವಲೇಷನ್ಸ್ಗಳನ್ನು ದೇವರು ಮರೆ ಮಾಡಿದಿರುವಂಥ ಒಂದು ವಚನ ಭಾಗ, ಪ್ರಕಟಣೆ ಯಾವುದಿಲ್ಲ, ಎಲ್ಲವನ್ನು ದೇವರು ಮರೆ ಮಾಡಿಬಿಟ್ಟಿದ್ದಾನೆ. ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ರಹಸ್ಯಗಳನ್ನು, ಗುಡಾರ್ಥಗಳನ್ನು ಮಲೆ ಕುಡಿಯುವಂಥ ಮಕ್ಕಳಿಗೆ ನಾನು ಏನು ಪ್ರಕಟ ಮಾಡಿ ಅಂತ ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮಲೆ ಕುಡಿಯುವಂಥ ಮಕ್ಕಳು, ಚಿಕ್ಕ ಮಕ್ಕಳಿಗೆ ನಾನು ಪ್ರಕಟ ಮಾಡಿದ್ದೇನೆ. ಹಾಗಾಗಿ ನಾನು ಹಿಂಗೆ ಮಾಡ್ತಾ ಇದ್ದೆ, ನಾನು ಓದ್ತಾ ಇದ್ದೆ, ನಾನು ಮೆಡಿಟೇಷನ್ ಮಾಡ್ತಾ ಇದ್ದೆ, ನನಗೆ ರೆವಲೇಷನ್ ದೇವ್ರು ಕೊಟ್ಬಿಟ್ರು. ಈಗಾಗಲೇ ಎಲ್ಲವನ್ನು ದೇವ್ರು ಬಿಚ್ಚಿಟ್ಬಿಟ್ಟಿದ್ದಾನೆ. ಬ್ರದರ್, ಸಹೋದರಿ, ನಮಗೆ ಬೇರೆ ಯಾವುದೇ ಅಂತ ದೇರ್ ಇಸ್ ನೋ ನ್ಯೂ ರೆವಲೇಷನ್ಸ್ ವಿಚ್ ಇಸ್ ನಾಟ್ ರಿವೀಲ್ಡ್ ಫ್ರಮ್ ದ ಬೈಬಲಲ್ಲಿ ರಿವೀಲ್ಡ್ ಆಗದಿರುವಂಥ ಯಾವುದೇ ಹೊಸ ರೆವಲೇಷನ್ಸ್ಗಳಿಲ್ಲ. ದಟ್ಸ್ ವೈ ವಿ ನೀಡ್ ಟು ಮೆಡಿಟೇಟ್ ವರ್ಡ್ ಆಫ್ ಗಾಡ್ ಎವ್ರಿ ಡೇ ಆ್ಯಂಡ್ ನೈಟ್. ಪ್ರತಿದಿನ ನಾವು ದೇವರ ವಾಕ್ಯನ ಓದಬೇಕಂತ ಯಾಕೆ ಹೇಳ್ತೇವೆ ಅಂದರೆ, ದೇವರ ವಾಕ್ಯ ನಮಗೆ ಏನು ಮಾಡುತ್ತೆ? ಬೋಧನೆ ಮಾಡುತ್ತೆ, ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತದೆ. ಪರಿಶುದ್ಧಾತ್ಮ ದೇವರು ಸರಿಯಾದಂಥ ದೇವರ ವಾಕ್ಯದಲ್ಲಿ ನಮ್ಮನ್ನು ತೆಗೆದುಕೊಂಡು ಹೋಗ್ತಾನೆ. ಯಾವ ಜನರು ನಿಮ್ಮನ್ನು ಮೋಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆತನು ಹೇಳ್ತಾ ಇದ್ದಾನೆ, ದೇವರಿಂದ ಪ್ರೇರೇಪಣೆ ಎಂಬುದು ಉಂಟು ಹೇಳಬಾರ್ದು. ದೇವರು ಕೆಟ್ಟದಕ್ಕೇನೂ ಸಂಬಂಧಪಟ್ಟವನಲ್ಲ, ಆತನು ಯಾರನ್ನೂ ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಹಲ್ಲೆಲೂಯ. ಯಾರನ್ನು ಪಾಪಕ್ಕೆ ಪ್ರೇರೇಪಿಸಲ್ಲ. ನನ್ನ ಪ್ರಕಾರ ನಂದು ಇವತ್ತು ಹೈಪರ್ ಗ್ರೇಸ್ ಪಾರ್ಟ್ 1 ಆಗುತ್ತೆ, ಸೆಕೆಂಡ್ ಪಾರ್ಟ್ ನಾನು ನೆಕ್ಸ್ಟ್ ದಿನ ಮಾಡ್ತೀನಿ. ಯಾಕಂದರೆ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿಚ್ ಈಸ್ ಮಿಸ್ಅಂಡರ್ಸ್ಟುಡ್ ಬೈ ದ ಸ್ಕ್ರಿಪ್ಚರ್. ಬೈಬಲನ್ನು ಭಾಳ ತಪ್ಪಾಗಿ ಅರ್ಥ ಮಾಡಿಕೊಂಡಿರುವಂಥ ಎಷ್ಟೋ ಸತ್ಯ ಭಾಗ ಒಂದು ಬೈಬಲಲ್ಲಿದೆ. ನಾನು ಈ ಮುಂದ್ಗಡೆ ಪ್ರೀಚ್ ಮಾಡುವಂತಹ ಎಲ್ಲ ವಾಕ್ಯ ಭಾಗ ದೇವರ ವಾಕ್ಯದ ಆಧಾರ ಮೇಲೆ ಐ ಗೋಯಿಂಗ್ ಟು ಟೀಚ್ ಆ್ಯಂಡ್ ಐ ಗೋಯಿಂಗ್ ಟು ಟೆಲ್ ಯು ಎವ್ರಿಥಿಂಗ್ ದಟ್ ಐ ಗೋಯಿಂಗ್ ಟು ಟೀಚ್ ಆನ್ ದ ಬೇಸ್ಡ್ ಆನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಅನುಸಾರವಾಗಿ ನಾನು ಹೇಳ್ತೇನೆ. ಅವರು ಹೇಗೆ ಈ ಒಂದು ನೀತಿವಂತಿಕೆಯನ್ನು, ಈ ಒಂದು ಪರಿಶುದ್ಧತೆಯನ್ನು ಹೇಗೆ ಅಲಕ್ಷ್ಯ ಮಾಡಿದ್ದಾರೆ ಅದ್ರ ಬಗ್ಗೆ ದೇವರ ವಾಕ್ಯ ಏನು ಹೇಳುತ್ತೆ. ಪೌಲನು ಹೇಳ್ತಾನೆ,
ಎಂಬುದಾಗಿ ನಾವು ಏನು ಮಾಡೋಣ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದು ವೇಳೆ ಇವತ್ತು ನಮಗೆ ಅದು ಸಾಧ್ಯವಾಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಮಾಡಲಿಕ್ಕೆ ನಾನು ಬಯಸುವಂಥವನಾಗಿದ್ದೇನೆ. ಹಾಲೆಲೂಯ, ದೇವರಿಗೆ ಸ್ತೋತ್ರವಾಗಲಿ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ನೋಡ್ರಿ, ಇಲ್ಲಿ ದೇವರ ವಾಕ್ಯ ಇಲ್ಲಿ ಯಾಕೋಬ ಹೇಳ್ತಾ ಇದ್ದಾನೆ, ಪ್ರತಿಯೊಬ್ಬನು ಲೋಕದ ಆಶಾಪಾಶಿಗೆ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾ ಇದ್ದಾನೆ. ಇವತ್ತು ಅದೇ ರೀತಿಯಾಗಿ ಇವತ್ತು ಅನೇಕ ಮರಳುತನಕ್ಕೆ ಒಳಗಾಗಿದ್ದೇವೆ. ನಮ್ಮ ಟೀಚಿಂಗ್ಸ್ಗಳನ್ನ ನಾವು ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದ್ದೇವೆ. ಇವತ್ತು ಅನೇಕ ರೀತಿಯಂಥ ಬೋಧಕರುಗಳು ಆಶಾಪಾಶಿಗಳಿಗೆ ಇವತ್ತು ಅನೇಕ ವಿಶ್ವಾಸಗಳನ್ನು ಎಳಕೊಂಡವರಾಗಿ ಅವ್ರನ್ನ ಮರಳುಗೊಳಿಸುವಂಥವರಾಗಿದ್ದಾರೆ, ಅವ್ರನ್ನ ಪ್ರೇರೇಪಿಸಲ್ಪಡುವಂಥವರಾಗಿದ್ದಾರೆ. ಸೊ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನು ಹಡೆಯುತ್ತದೆ. ಪಾಪವು ಬಸುರಾಗಿ ಮರಣವನ್ನು ಹಡೆಯುತ್ತದೆ. ಬ್ರದರ್ ಅಂಡ್ ಸಿಸ್ಟರ್, ಇವತ್ತು ನೀನು ಪಾಪವನ್ನು ಕಾಂಪ್ರಮೈಸ್ ಮಾಡ್ಕೊಳ್ತಾ ಇರ್ಬೋದು, ಅದು ನಿನಗೆ ಕಾಣ್ತಾ ಇರ್ಬೋದು. ಆದರೆ ಒಂದು ಮಾತ್ರ ಸತ್ಯ, ಒಬ್ಬ ವ್ಯಕ್ತಿ, ಒಬ್ಬ ಸ್ತ್ರೀ ಪ್ರೆಗ್ನೆಂಟ್ ಆದಾಗ 3 ತಿಂಗಳ ತನಕ ಆಕಿ ಹೊಟ್ಟೆ ಕಾಣಲ್ರಿ. 3 ತಿಂಗಳ ತನಕ ಆಕಿ ಗರ್ಭಿಣಿ ಅಂತ ಗೊತ್ತಾಗಲ್ಲ. 4ನೇ ತಿಂಗಳು 5ನೇ ತಿಂಗಳು ಆಗಿ ಮೇಲೆ ಅದು ಹೊಟ್ಟೆ ಬರ್ತದೆ. 9 ತಿಂಗಳಾಗಿ ಮೇಲೆ ಆಕೆ ಮಗುವನ್ನು ಎಡ್ದಾಗ ಗೊತ್ತಾಗುತ್ತೆ ಆಕೆಗೆ ಪ್ರೆಗ್ನೆಂಟ್ ಆಗಿ ಆಕೆ ಒಂದು ಮಗುವನ್ನು ಜನ್ಮ ಕೊಟ್ಟಳಂತ ಅವಾಗ ಗೊತ್ತಾಗುತ್ತೆ. ಹಾಗಾಗಿ ನೀನು ಪ್ರಾರಂಭದಲ್ಲಿರುವಾಗ ನೀನು ಮಾಡುವಂಥ ಪಾಪ, ಕಾಂಪ್ರಮೈಸಿಂಗ್ ಲೈಫ್ ನಿನಗೆ ಗೊತ್ತಾಗಲ್ಲ. ಆದರೆ ಖಂಡಿತವಾಗ್ಲೂ ಸತ್ಯ, ಒಂದು ವೇಳೆ ನಾವು ಪಾಪದಲ್ಲೇ ಜೀವಿಸ್ತಾ ಇದ್ದರೆ, ಕಾಂಪ್ರಮೈಸಿಂಗ್ ಲೈಫನ್ನು ತೆಗೆದುಕೊಂಡು ನಾವು ಪಾಪವನ್ನು ಪಶ್ಚಾತ್ತಾಪ ಪಡದೆ ನಾವು ಪಾಪದ ಬಗ್ಗೆ ನಾವು ಭಾಳ ಅಲಸ್ಯವಾಗಿ ತೆಗೆದುಕೊಂಡ್ರೆ ನಾವು ನಿಜವಾಗ್ಲೂ ಒಂದು ಗಂಡಾಂತರದಲ್ಲಿ ಇರುವಂಥವರಾಗಿದ್ದೇವೆ. ಕೇಳಿಸ್ಕೊಂಡ್ರೆ, ಯೇಸು ಕ್ರಿಸ್ತನು ಹೇಳಿದಾನೆ, ನೀವು ಬಹು ಎಚ್ಚರಿಕೆ ಉಳ್ಳವರಾಗಿರ್ರಿ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸೈತಾನನು ಸಿಂಹದೂಪದಲ್ಲಿ ಯಾರ ನುಂಗಲ ಮೇಲೆ ಗರ್ಜಿಸ್ತಾ ಇದ್ದಾನೆ, ಅದಕ್ಕೋಸ್ಕರ ದೇವರು ಕೊಡುವಂಥ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳ್ರಿ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಸೈತಾನನಾಗೆ ಸುಮ್ಮನೆ ಬಿಡ್ತಾ ಇಲ್ಲ. ನೀನು ಪ್ರಾರ್ಥನೆ ಮಾಡುವಾಗ, ನೀನು ವಾಕ್ಯ ಓದುವಾಗ, ದೇವರಿಗೋಸ್ಕರ ಏನಾದರೂ ಮಾಡಬೇಕಂತ ನೀನು ಪ್ರಯತ್ನ ಪಡುವಾಗ ಸೈತಾನನ ಯಾವಾಗಲೂ ಅಟ್ಯಾಕ್ ಮಾಡುವವನಾಗಿದ್ದಾನೆ. ಹಾಗಾಗಿ ನಿನಗೆ ಶೋಧನೆಗಳು ಬರುವಾಗ, ನಿನಗೆ ಸಮಸ್ಯೆಗಳು ಬರುವಾಗ ನೀನು ದೇವರ ಸಮ್ಮುಖಕ್ಕೆ ಬರಲೇಬೇಕು. ನಮಗೆ ದೇವ್ರ ವಾಕ್ಯ ಇಷ್ಟು ಸ್ಟ್ರಿಕ್ಟ್ ಆಗಿ ದೇವ್ರನ್ನ ಆತ್ಕೊಳ್ಬೇಕಂತ ಹೇಳ್ತಾ ಇದ್ರೆ, ಇವತ್ತು ನಮ್ಗೇನು ಟೀಚಿಂಗ್ ಮಾಡ್ತಾ ಇದ್ದಾರೆ ಇವತ್ತು ಅನೇಕ ಜನರು, ನೀನು ಹೇಗೆ ಬೇಕಾದ್ರೂ ಜೀವನ ಮಾಡಿಬಿಡ್ತಾರೆ, ನೋ ಪ್ರಾಬ್ಲಮ್, ಗಾಡ್ ವಿಲ್ ಗೋನ್ ಟು ಬ್ಲೆಸ್ ಯು, ಗಾಡ್ ಗೋನ್ ಟು ಗಿವ್ ಯು ವೆಲ್ತ್ ಕೊಡ್ತಾನೆ, ಅದನ್ನು ಕೊಡ್ತಾನೆ, ಇದನ್ನು ಕೊಡ್ತಾನೆ, ಖಂಡಿತ ದೇವರು ಎಲ್ಲ ಕೊಡ್ತಾರೆ. ಆದರೆ ನಾನು ಜೀವಿತವನ್ನು ನಾನು ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಮಾಡ್ಕೊಳ್ಬಾರ್ದು. ಐ ಹ್ಯಾವ್ ಟು ಲಿವ್ ಮೈ ಲೈಫ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ಇವತ್ತು ಯಾವುದೇ ಟೀಚಿಂಗ್ ಆಗಿರ್ಬೋದು, ಎಂಥ ದೊಡ್ಡ ಬೋಧಕನಾಗಿರ್ಬೋದು, ಎಂಥ ದೊಡ್ಡ ಫೇಮಸ್ ಆಗಿರುವಂಥ ವ್ಯಕ್ತಿ ಆಗಿರ್ಬೋದು, ಒಂದು ವೇಳೆ ಅವರ ಒಂದು ಪ್ರೀಚಿಂಗ್ಗಳು, ಅವರ ಪ್ರಸಂಗಗಳು ದೇವರ ವಾಕ್ಯಕ್ಕೆ ಕಾಂಟ್ರಡಿಕ್ಷನ್ ಆಗಿದ್ದರೆ, ದೇವರ ವಾಕ್ಯಕ್ಕೆ ತದ್ವಿರುದ್ಧವಾಗಿದ್ದರೆ, ದಯಮಾಡಿ ಆ ವಾಕ್ಯಗಳನ್ನು ನೀವು ಏನು ಮಾಡಬೇಡ್ರಿ, ಸ್ವೀಕಾರ ಮಾಡಬೇಡ್ರಿ. ಒಂದು ವೇಳೆ ನನ್ನ ವಾಕ್ಯಗಳು ಆಗಿರ್ಬೋದು, ನಾನು ಹೇಳುವಂಥ ವಾಕ್ಯಗಳು ದೇವರ ವಾಕ್ಯಕ್ಕೆ ತದ್ವಿರುದ್ಧವಾಗಿದ್ದರೆ ದಯಮಾಡಿ ಅದನ್ನು ಸ್ವೀಕಾರ ಮಾಡಬೇಡ್ರಿ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವಂಥ ಯಾವುದೇ ಬೋಧನೆಗಳನ್ನು ನೀವು ತೆಗೆದುಕೊಳ್ಬೇಡ್ರಿ. ದೇವರ ವಾಕ್ಯಕ್ಕೆ ಅನುಸಾರವಾಗಿ ಅದರ ಬ್ಯಾಕ್ಗ್ರೌಂಡ್, ಅದರ ಕಲ್ಚರ್, ಅದರ ಹಿನ್ನೆಲೆ ನಾವು ತೆಗೆದುಕೊಂಡವರಾಗಿ ನಾವು ಬೋಧನೆ ಮಾಡಬೇಕಾಗಿದೆ. ಅದು ಪ್ರತಿಯೊಂದು ವಾಕ್ಯಕ್ಕೆ ಒಂದು ಕಾಂಟೆಕ್ಸ್ಟ್ ಇರುವಂಥದ್ದಾಗಿದೆ. ಸೊ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮೋಸ ಹೋಗಬೇಡಿರಿ. ಯಾಕೊಬ್ಬ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನೀವು ದಯಮಾಡಿ ಮೋಸಕ್ಕೆ ಒಳಗಾಗಬೇಡಿರಿ. ಇವತ್ತು ಅನೇಕ ವಿಶ್ವಾಸಿಗಳು ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ. ಎಲ್ಲ ಒಳ್ಳೆಯ ದಾನಗಳು, ಕುಂದಿಲದ ಎಲ್ಲ ವರಗಳು, ಮೇಲಿನಿಂದ ಸಕಲ ವಿಧದಂಥ ಬೆಳಕಿಗೂ ಮೂಲ ಕಾರಣನಾದವರಿಂದ ಹಿಡಿದು ಬರುತ್ತವೆ. ಒಂದು ಪಾಯಿಂಟ್ ಇಲ್ಲ, ಅರ್ಥ ಮಾಡ್ಕೊಳ್ಬೇಕು. ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣನಾದಂಥ ವ್ಯಕ್ತಿಯಿಂದ ಎಲ್ಲ ಒಳ್ಳೆಯ ವರದಾನಗಳು ಬರ್ತದೆ. ಹಲ್ಲೆಲೂಯಾ. ಸೊ ಈ ವಾಕ್ಯದ ಪ್ರಕಾರ ಯಾಕೋಬ ಹೇಳ್ತಾನೆ, ದೇವರು ಆತನಿಗೆ ಬೆಳಕಾಗಿರುವ ರೀತಿಯಲ್ಲಿ ನೀವು ಸಹ ಬೆಳಕಿನವರಾಗಿ ನಡೆದುಕೊಳ್ಳಿರಿ. ನೀವು ನೆವರ್ ಕಾಂಪ್ರಮೈಸಿಂಗ್ ಯುವರ್ ಲೈಫ್ ವಿಚ್ ಇಸ್ ಲೀಡಿಂಗ್ ಟು ದಿಸ್ ವರ್ಲ್ಡ್. ಈ ಒಂದು ಲೋಕದ ಒಟ್ಟಿಗೆ ನಡೆಸ್ಕೊಂಡು ಹೋಗುವಂಥ ಜೀವಿತಕ್ಕೆ ನೀವು ಯಾವತ್ತೂ ಕೂಡ ಅದಕ್ಕೆ ಇಜ್ಜೋಡಾಗಬೇಡ್ರಿ ಅಂತ ಹೇಳ್ತಾ ಇದ್ದಾನೆ. ಯು ಹ್ಯಾವ್ ಟು ಲಿವ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ಯು ಹ್ಯಾವ್ ಟು ಲಿವ್ ಇನ್ ಲೈಟ್ ನಾಟ್ ಇನ್ ಡಾರ್ಕ್ನೆಸ್. ನೀವು ಸತ್ಯವನ್ನು ಗ್ರಹಿಸಿಕೊಂಡು ನೀವೇನು ಮಾಡಬೇಕಂದ್ರೆ ಈ ಒಂದು ಬೋಧನೆಗೆ ನೀವು ಒಳಗಾಗಬೇಕೆಂಬುದಾಗಿ ಆತನು ಹೇಳ್ತಾನೆ. ಎಲ್ಲ ಒಳ್ಳೆಯ ವರದಾನಗಳು, ದಾನಗಳು, ಕುಂದಿಲದಂತಹ ಎಲ್ಲ ವರಗಳು, ಮೇಲಿನಿಂದ ಸಕಲದಿಂದ ಬೆಳಕಿಗೆ ಮೂಲ ಕಾರಣದಿಂದ ಹೇಳಿದ. ನೋಡ್ರಿ, ಒಂದು ವಾಕ್ಯ ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ವಿಧವಾದಂಥ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತದೆ. ಬೆಳಕಿಗೆ ಕಾರಣವಾಗಿರುವಂಥ ದೇವರು, ಕತ್ತಲಿಗಲ್ಲ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಆತನಲ್ಲಿ ಅಂತಂದರೆ ಒಂದು ಯಂತ್ರ, ಅದಕ್ಕೆ ಆತನಿಗೆ ಅದು ಚಂಚಲತ್ವ ಇಲ್ಲ ಅಂತ ಹೇಳ್ತಾನೆ ದೇವ್ರ ವಾಕ್ಯ. ಚಂಚಲತ್ವ ಏನಿಲ್ಲ ಆತನಲ್ಲಿ, ಚಂಚಲತ್ವ ಏನಿಲ್ಲ. ಆತನ ವ್ಯತ್ಯಾಸವಾದಂಥ ಸಂಗತಿ ಇಲ್ಲ. ದೇವರಲ್ಲಿ ಬದಲಾಗುವಂಥ ಸ್ವಭಾವ ಇಲ್ಲ. ಮೊದಲು ಒಂದು ಹೇಳಿ, ಅಯ್ಯೋ ಹೌದಲ್ಲ, ಅದನ್ನು ಆ ಥರ ಹೇಳ್ಬಾರ್ದಿತ್ತು, ಈ ಥರ ಹೌದು, ಅದು ಕರೆಕ್ಟಲ್ಲ, ಇದು ಕರೆಕ್ಟ್, ಈ ಥರ ದೇವರು ಹೇಳುವಂಥ ವ್ಯಕ್ತಿ ಅಲ್ಲ. ದೇವರ ವಾಕ್ಯ ಆತನಿಗೆ ಏನು ಹೇಳಿದನೋ ಅದೇ ನಿರ್ಣಯ. ದಟ್ ಈಸ್
ದಟ್ ಈಸ್ ಫುಲ್ಫಿಲ್ಡ್ ಇನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ ದೇವರು ಏನು ಹೇಳಿದ್ರೆ ಅದೆಲ್ಲ ಖಂಡಿತ ನೆರವೇರುವಂಥದ್ದಾಗಿದೆ. ಅದನ್ನು ದೇವರು ಹೇಳಿ ನಾನು ಹೇಳಿಲ್ಲ ಅಂತ ದೇವರು ಆತನು ವ್ಯತ್ಯಾಸವಾಗಿ ಆತನು ನಡ್ಕೊಳ್ಳುವಂಥ ದೇವರಲ್ಲ. ಆತನು ತನ್ನ ಸುಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು. ನಮ್ಮನ್ನು ಸೃಷ್ಟಿಸ ನಾವು ಆತನ ಸೃಷ್ಟಿಗಳೇ ಪ್ರಥಮ ಫಲದಂತಾಗಿದ್ದೇವೆ. ಅಂದರೆ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ, ಬೆಳಕಿನವರೆಗೆ ನಡೆದುಕೊಳ್ಳಲಿಕ್ಕೆ, ದೇವರ ಪ್ರಕಾರವಾಗಿ ಜೀವಿಸಲಿಕ್ಕೆ ದೇವರು ನಮ್ಮನ್ನು ಏನು ಮಾಡಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ನಾವು ದೇವರಿಗೆ ಪ್ರಥಮ ಫಲವಾಗಿದ್ದೇವೆ ಎಂಬುದಾಗಿ ಆತನು ಹೇಳುವಂಥವನಾಗಿದ್ದಾನೆ. ಸೊ ಎಲ್ಲ ವಾಕ್ಯಗಳನ್ನು ನೋಡ್ತಾ ಇದ್ದೇವೆ. ಸೊ ಯೋಹನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1ರಿಂದ 10ನೇ ವಚನ ನೋಡ್ತಾ ಇದ್ದೇವೆ. ಕೇಳಿಸ್ಕೊಳ್ರಿ. ಮೋಸ್ಟ್ಲಿ ಇನ್ನೊಂದು 5-10 ನಿಮಿಷ ಹೇಳ್ಬಿಟ್ಟು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಾರ ನಾನು ಇದನ್ನು ಮುಂದಿನ ಒಂದು ವಾರ ಅಥವಾ ಮುಂದಿನ ದಿನಗಳಲ್ಲಿ ಈ ಒಂದು ವಾಕ್ಯವನ್ನು, ದೇವರ ವಾಕ್ಯದ ಆಧಾರವಾಗಿರುವಂಥ ಒಂದು ಬೋಧನೆ ಏನೆಂಬುದಾಗಿ ಸೆಕೆಂಡ್ ಪಾರ್ಟ್ ಅದರ ಬಗ್ಗೆ ನಾನು ತಿಳಿಸುವಂತನಾಗಿದ್ದೇನೆ. ಸೊ ಒಂದು ಯೋಹನ ಬರೆದ ಸುವಾರ್ತೆ 15ನೇದಲ್ಲಿ 1ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನದಾಗ ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಎದ್ರ ಬಗ್ಗೆ ಮಾತಾಡ್ತಾನೆ ಅಂದರೆ ಒಂದು ದ್ರಾಕ್ಷಿ ಬಳ್ಳಿಗೆ ಬಗ್ಗೆ ಮಾತಾಡ್ತಾನೆ. ಅದು ಯೇಸು ಕ್ರಿಸ್ತನು ಹೇಳ್ತಾನೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳಾಗಿದ್ದೀರಾ. ಓಕೆ, ಯೇಸು ಕ್ರಿಸ್ತನು ಹೇಳುವಂಥ ಮಾತೇನು? ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳಾಗಿದ್ದೀರಾ. ಓಕೆ, ನನ್ನಲ್ಲಿ ಇದ್ದುಕೊಂಡು ಫಲ ಕೊಡ್ತಿರುವಂಥ ಪ್ರತಿಯೊಂದು ಕೊಂಬೆಗಳನ್ನ ಏನು ಮಾಡ್ತೇನೆ, ಕಡಿದು ಬಿಸಾಕ್ತೇನೆ, ಅದು ಒಣಗಿದಂಥ ಸುಟ್ಟು ಬಿಡ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಸೊ ನಾವು ನೋಡ್ತಾ ಇದ್ದೇವೆ ಯೇಸು ಕ್ರಿಸ್ತನು ಇಲ್ಲಿ ಬಲ್ಲಿ ಮಾತಾಡ್ತಿರ್ಬೇಕಾದ್ರೆ ಓಕೆ 4ನೇ ವಚನದಿಂದ ಓದೋಣ ಸ್ವಲ್ಪ ಬೇಗ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಫಲ ಕೊಡಲಾರಿರಿ. ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಿಂದ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. ಕೇಳಿಸ್ಕೊಳ್ರಿ. ನಾನು ಯೇಸು ಕ್ರಿಸ್ತನ ನಂಬಿದ ಮೇಲೆ, ನಾನು ಯೇಸು ಕ್ರಿಸ್ತನ ನಂಬಿ ಸ್ವಂತ ರಕ್ಷಕನಾಗಿ ನಾನು ಸ್ವೀಕಾರ ಮಾಡಿ ದೇವರ ಮಗನಾಗಿ ದೇವರ ಮಗಳ ಜೀವನ ಮಾಡುವಾಗ ಖಂಡಿತವಾಗಲೂ ದೇವರು ನಮ್ಮಿಂದ ಫಲಗಳನ್ನು ಅಪೇಕ್ಷಿಸುವಂಥವನಾಗಿದ್ದಾನೆ. ಒಬ್ಬ ರೈತನು ಒಂದು ಬೀಜವನ್ನು ಬಿತ್ತಿ ಅಥವಾ ಬೆಳೆಯನ್ನು ಬೆಳೆದಾಗ ಆತ ನಿಜವಾಗ್ಲೂ ಬೆಳೆಯನ್ನು ಕೊಯ್ಯಬೇಕಂತ ಒಂದು ಆಕಾಂಕ್ಷೆಯಿಂದ ಆತನು ಬೀಜ ಬಿತ್ತತನ ಹೊರತು ಪರವಾಗಿಲ್ಲ, ಅದು ಹೆಂಗೆ ಏನಾದರೂ ಪರವಾಗಿಲ್ಲ, ಒಟ್ಟು ಬೀಜ ಬಿತ್ಬಿಡೋಣ ಅಂತ ಬಿತ್ಬಿಡಲ್ರಿ. ಅದು ಖಂಡಿತವಾಗ್ಲೂ ಫಲ ಕೊಡುತ್ತಂತ ಒಂದು ಉದ್ದೇಶನ ಆತನೇ ಮಾಡ್ತಾನೆ, ಬೀಜವನ್ನು ಬಿತ್ತಾನೆ. ಅದೇ ರೀತಿಯಾಗಿ ಯೇಸು ಸ್ವಾಮಿ ನನ್ನನ್ನು ಆರಿಸ್ಕೊಂಡಂಥ ಮುಖ್ಯದ ಉದ್ದೇಶ ಅಂತಂದರೆ ನಿನ್ನ ಜೀವಿತದ ಮೂಲಕವಾಗಿ ಫಲ ಕೊಡುವಂಥವರಾಗಿರ್ಬೇಕೆಂಬುದಾಗಿ ನಮ್ಮ ದೇವರು ಆರಿಸ್ಕೊಂಡಿದ್ದಾನೆ. ಆತನು ಹೇಳ್ತಾ ಇದ್ದಾನೆ, ಯಾವನು ನನ್ನಲ್ಲಿ ನೆಲೆಗೊಂಡಿರ್ತಾನೋ ಹೆಚ್ಚಿನ ಫಲವನ್ನು ಕೊಡ್ತಾನೆ, ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಿಂದ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಯೇಸುನ ನಂಬಿಕೊಂಡ ಮೇಲೆ ನಿನ್ನ ಒಳಗಿಂದ ಫಲಗಳು ಸಿಗಲೇಬೇಕು. ಅದನ್ನೇ ಯೇಸು ಕ್ರಿಸ್ತನು ಹೇಳ್ತಾ ಇರೋದು. ಯೇಸು ಕ್ರಿಸ್ತನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. ಅವ್ರ ಶಿಷ್ಯರಿಗೆ ಪ್ರಾಕ್ಟಿಕಲ್ ಆಗಿ ಅವ್ರು ಪರ್ಸನಲ್ ಆಗಿ ಅವ್ರು ಬೋಧನೆ ಮಾಡ್ತಾನೆ. ನೀವು ನಲ್ಲಿ ಇದ್ದುಕೊಂಡು ನೀವು ಫಲ ಕೊಡಬೇಕಂತ ಹೇಳ್ತಾನೆ. ಫಲ ಕೊಡದೇ ಇದ್ರೆ ಏನಾಗ್ತೀರಾ, ನೀವು ಕಡಿದು ಬಿಸಾಡಲ್ಪಡುವಿರ ಎಂಬುದಾಗಿ. ನಾನು ಯೇಸು ಕ್ರಿಸ್ತನ ವಿಷಯವಾಗಿ ಕೂಡ ಅಲ್ಲಿ ನಾನು ವಾಕ್ಯನ ನಾನು ನೋಟ್ ಮಾಡಿದ್ದೇನೆ, ಲೀಸ್ಟ್ ಔಟ್ ಮಾಡಿದ್ದೇನೆ. ಯೇಸು ಕ್ರಿಸ್ತನ ಪಾಪದ ಬಗ್ಗೆ ಏನಂತ ಮಾತಾಡಿದ್ದಾನೆ. ಪಾಪನ ಯೇಸು ಕ್ರಿಸ್ತನ ಕಾಂಪ್ರಮೈಸ್ ಮಾಡ್ಕೊಂಡ, ಪರವಾಗಿಲ್ಲ ಬ್ರದರ್, ನಿಮ್ಮ ಮೇಲೆ ಕೃಪೆ ಇದೆ, ನೋ ಪ್ರಾಬ್ಲಮ್, ನೀನು ಹೆಂಗಾರ ಜೀವನ ಮಾಡ ಅಂತ ಹೇಳಿದ್ನ. ನೋ, ಜೀಸಸ್ ಆಲ್ವೇಸ್ ಟೋಲ್ಡ್ ಆಲ್ ದ ಪೀಪಲ್ ಹೂ ಡಿಡ್ ಸಿನ್, ಓಕೆ, ಇನ್ನು ಮುಂದೆ ನೀನು ಪಾಪ ಮಾಡಬೇಡ, ದೊಡ್ಡ ಕೇಡು ಉಂಟಾದೀತು, ಇನ್ನು ಮುಂದೆ ಪಾಪ ಮಾಡಬೇಡ ಹೋಗಂತ ಯೇಸು ಕ್ರಿಸ್ತನು ಏನು ಮಾಡಿದ, ಅವರಿಗೆ ಪಾಪ ಮಾಡಬೇಡ ಎಂಬುದಾಗಿ ಅವ್ರಿಗೆ ವಾರ್ನಿಂಗ್ ಮಾಡಿ ಕಳಿಸ್ಕೊಟ್ಟ. ಇವತ್ತು ನಾವು ಪಾಪದಲ್ಲಿ ನಾವು ಬಿಡ್ದಿದ್ರೆ ನಾವು ನಿಜವಾಗ್ಲೂ ಮತ್ತೊಂದು ಸಾರಿ ದೇವ್ರ ಕಡೆಗೆ ತಿರುಗಿಕೊಳ್ಬೇಕಾಗಿದೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿರೋದು ಏನು ಬೇಕಾದರೂ ಬೇಡಿಕೊಳ್ಳ್ರಿ, ಅದು ನಿಮಗೆ ದೊರಕುವುದು. ನೀವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ನೀವೇನೆಲ್ಲ ಪ್ರಾರ್ಥನೆ ಮಾಡ್ತಿರೋ ಆ ಎಲ್ಲ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. ಯಾಕಂದರೆ ನೀವು ನೀತಿಗೆ ಬಾಧ್ಯರಾಗಿದ್ದೀರಾ, ಪರಿಶುದ್ಧತೆಗೆ ಬಾಧ್ಯರಾಗಿದ್ದೀರಾ. ನೀವು ನನಗೆ ಫಲ ಕೊಡಲಿಕ್ಕೋಸ್ಕರ ನೀವು ನಮ್ಮನ್ನು ಆಸಲ್ಪಟ್ಟಿದ್ದೀರ, ಅದಕ್ಕೋಸ್ಕರ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮಗೆ ಉತ್ತರ ಕೊಡ್ತಾರೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವಂಥವನಾಗಿದ್ದಾನೆ. ನೀವು ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗಿವ್ರಿ. ಕೇಳಿಸ್ಕೊಳ್ರಿ, ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಯಾರು ಫಲ ಕೊಡ್ತಾರೋ ಅವರು ಮಾತ್ರ ಯೇಸು ಕ್ರಿಸ್ತನ ಶಿಷ್ಯರಾಗಿರಲಿಕ್ಕೆ ಸಾಧ್ಯ. ಒಂದು ವೇಳೆ ಬ್ರದರ್ ನೀನು 10 ವರ್ಷ ಆಗಿರ್ಬೋದು, 20 ವರ್ಷ ಆಗಿರ್ಬೋದು, 30 ವರ್ಷ ಯೇಸು ಕ್ರಿಸ್ತನ ನಂಬ್ಕೊಂಡು ಚರ್ಚಿಗೆ ಹೋಗ್ತಾ ಇರ್ಬೋದು, ಕಾಣಿಕೆ ಕೊಡ್ತಾ ಇರ್ಬೋದು, ನೀನು ಎಲ್ಲ ಮಾಡ್ತಾ ಇರ್ಬೋದು, ಆದರೆ ಒಳಗಡೆ ಫಲಗಳು ಸಿಗ್ತಾ ಇಲ್ಲ ಅಂತಂದರೆ ಯು ಆರ್ ನಾಟ್ ಬಿಕಮ್ ಎ ಡಿಸೇಬಲ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ನೀನು ಯೇಸು ಕ್ರಿಸ್ತನ ಒಂದು ಶಿಷ್ಯನಾಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಯಾರ್ಯಾರು ಒಳಗಡೆ ಫಲಗಳು ಇರೋದಿಲ್ವೋ ಅವ್ರು ಯಾರು ಕೂಡ ಯೇಸು ಕ್ರಿಸ್ತನ ಶಿಷ್ಯರಾಗಿರಲಿಕ್ಕೆ ಸಾಧ್ಯವಿಲ್ಲ. ಯೇಸು ಕ್ರಿಸ್ತನ ಶಿಷ್ಯರಾಗಿರಲಿಕ್ಕೆ ಮುಖ್ಯವಾದಂಥ ಒಂದು 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 ಫೌಂಡೇಶನ್ ಇರುವಂಥ ಒಂದು ಕೀಲಿಕೆ ಏನು ಗೊತ್ತಾ, ದೇ ಹ್ಯಾವ್ ಟು ಗಿವ್ ಫ್ರೂಟ್ ಫ್ರಮ್ ದೇರ್ ಲೈಫ್. ಅವರ ಜೀವಿತದ ಮೂಲಕವಾಗಿ ಅವ್ರು ಏನು ಮಾಡಬೇಕು, ದೇವರಿಗೆ
ಫಲಗಳನ್ನು ಕೊಡುವಂಥರಾಗಿರ್ಬೇಕು. ಫಲಗಳಂದ್ರೆ ಯಾವುದ್ರಿ? ಪ್ರೀತಿ, ಕರುಣೆ, ಸಂತೋಷ, ಸಹಕಾರ. ಇದು ಅಷ್ಟೇ ಅಲ್ಲ, ಪರಿಶುದ್ಧವಾದಂಥ ಜೀವಿತ, ನೀತಿವಂತವಾದಂಥ ಜೀವಿತ, ನನ್ನ ಜೀವಿತದ ಮೂಲಕವಾಗಿ ಜನರು ಯೇಸು ಕ್ರಿಸ್ತನ ಕಡೆಗೆ ಸೆಳೆಯಲ್ಪಡುವಂಥ ಒಂದು ಜೀವನ ಶೈಲಿ, ಅಂಥ ಜೀವಿತದ ಮೂಲಕವಾಗಿ ನಾವು ಜೀವನ ಮಾಡಬೇಕು. ಅದು ದೇವರಿಗೆ ಫಲ ಕೊಡುವಂತಹ ಒಂದು ಜೀವನ ಶೈಲಿಯಾಗಿರ್ತದೆ ಪ್ರಿಯರೇ. ಓಕೆ, ನಾನು ಮುಂದಿನ ದಿನಗಳಲ್ಲಿ ಮುಂದಿನ ಭಾಗವನ್ನು ನಾನು ಮುಂದಿನ ದಿನಗಳಲ್ಲಿ ಹೇಳಲಿಕ್ಕಿದ್ದೇನೆ. ಸೊ ನಾನು ನಂಬ್ತಾ ಇದ್ದೇನೆ ಈ ಒಂದು ವಾಕ್ಯ ಭಾಗ ನಿಮಗೆಲ್ಲರೂ ಕೂಡ ಆಶೀರ್ವಾದವನ್ನು ಉಂಟು ಮಾಡಿದೆ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ದಯಮಾಡಿ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಾಕ್ಯದ ಬಗ್ಗೆ ನೀವು ಅದನ್ನು ಶೇರ್ ಮಾಡಿರಿ. ನಾನು ಮುಂದಿನ ದಿನಗಳಲ್ಲಿ ಈ ಒಂದು ಸೆಕೆಂಡ್ ಪಾರ್ಟ್, ಹೈಪರ್ ಗ್ರೇಸ್ ಟೀಚಿಂಗ್, ಯಾವ ರೀತಿಯಲ್ಲಿ ಅವರು ವಾಕ್ಯನ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ವಾಟ್ ಡಸ್ ಜೀಸಸ್ ಟಾಕಿಂಗ್ ಅಬೌಟ್ ದ ಕಮಿಟಿಂಗ್ ವಿಲ್ಫುಲ್ ಸಿನ್, ಯೇಸು ಕ್ರಿಸ್ತನ ಒಂದು ಬೇಕಂತ ಮಾಡುವಂಥ ಪಾಪಗಳಿಗಾಗಿ ಯೇಸುಸ್ವಾಮಿ ಅಂತ ಹೇಳ್ತಾರೆ. ಟೀಚರ್ಸ್ ಆಫ್ ಹೈಪರ್ ಗ್ರೇಸ್ ಟೀಚ್, ಅವರ ಟೀಚರ್ಸ್ಗಳು, ಹೈಪರ್ ಗ್ರೇಸ್ ಟೀಚರ್ಸ್ಗಳು ಟೀಚ್ ಮಾಡುವಂಥ ಬೋಧನೆಗಳು ಹೆಂಗಿರ್ತದೆ. ಮತ್ತು ಅದೇ ರೀತಿಯಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆರ್ ಮಿಸ್ಇಂಟರ್ಪ್ರಿಟೇಟಿಂಗ್ ಆಫ್ ದ ಸ್ಕ್ರಿಪ್ಚರ್ಸ್ ಅಬೌಟ್ ಹೈಪರ್ ಗ್ರೇಸ್, ಅಂದರೆ ಹೈಪರ್ ಗ್ರೇಸ್ ಪ್ರೀಚರ್ಸ್ಗಳು ಈ ಒಂದು ದೇವರ ವಾಕ್ಯವನ್ನು ಹೇಗೆ ತಪ್ಪಾಗಿ ಗ್ರಹಿಕೆ ಮಾಡಿಕೊಂಡ್ರೆ ಮತ್ತು ಯಾವ ರೀತಿಯಾಗಿ ಮಿಸ್ಇಂಟರ್ಪ್ರಿಟೇಷನ್ ಮಾಡಿದ್ರೆ ಎಂಬುದು ಕೂಡ ನಾವು ಅದನ್ನು ನೋಡುವಂಥವರಾಗಿರೋಣ. ಮತ್ತು ಅದೇ ರೀತಿಯಾಗಿ ಕೊನೆಯದಾಗಿ ವಾರ್ನಿಂಗ್ ಆಫ್ ಅನ್ಗಾಡ್ಲಿ ಆರ್ ಹೂ ಮಿಸ್ಯೂಸ್ ದ ಗ್ರೇಸ್ ಆಫ್ ಗಾಡ್. ಯಾರ್ಯಾರು ದೇವರ ಕೃಪೆಯನ್ನು ತಪ್ಪಾಗಿ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಯಾರ್ಯಾರು ಅನ್ಗಾಡ್ಲಿ ಅಂದರೆ ಅವರು ಅನೀತಿಯಲ್ಲಿ ಜೀವನ ಮಾಡ್ತಾರೆ, ಅವ್ರಿಗೆ ದೇವರು ಕೊಡುವಂಥ ವಾರ್ನಿಂಗ್ಸ್ಗಳೇನು, ಎಚ್ಚರಿಕೆಗಳೇನು ಎಂಬುದಾಗಿ ಕೂಡ ನಾವು ಕಲಿಯುವಂಥವರಾಗಿರೋಣ. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ನಾನು ತಿಳಿಸುವಂಥವನಾಗಿದೆ. ನಾವು ಒಂದು ನಿಮಿಷ ಕಣ್ಣುಗಳು ಮುಚ್ಚಿಕೊಂಡವರಾಗಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ಕೃಪೆಯ ಸ್ವರ್ಗೀಯ ತಂದೆಯ ದೇವರೇ, ಈ ದಿನಕ್ಕಾಗಿ ನನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ ಸ್ವಾಮಿ. ನೀನು ಒಳ್ಳೆಯವನು, ನೀನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವಂತಹ ದೇವರಾಗಿರೋದಕ್ಕಾಗಿ ಸ್ತೋತ್ರ. ನಂಬುತ್ತಾ ಇದ್ದೇವೆ ಸ್ವಾಮಿ, ಒಂದು ವಾಕ್ಯದ ಮೂಲಕವಾಗಿ ನಿನ್ನ ಮಟ್ಟಿಗೆ ಮಾತನಾಡ್ತಿದ್ದೆ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ಅನೇಕರು ಸ್ವಾಮಿ ಸತ್ಯದ ಗ್ರಹಿಕೆಯಲ್ಲಿ ಬರಲಿಕ್ಕೆ ಸಹಾಯ ಮಾಡು, ಆ ಹೃದಯಗಳು ತೆರೆಯಲ್ಪಡಲಿ ಸ್ವಾಮಿ ದೇವರೇ. ಅಪ್ಪ, ಸತ್ಯದ ಸಂಗತಿಯನ್ನು ಗ್ರಹಿಸಿಕೊಂಡು ಅದನ್ನು ಹಿಂಬಾಲಿಸಲಿಕ್ಕಾಗುವಂತೆ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡುವಂಥವನಾಗಿದ್ದೇನೆ ಸ್ವಾಮಿ. ಹೌದು ಕರ್ತವ್ಯ, ಇದಕ್ಕೆ ಅನೇಕ ಹೃದಯಗಳು ಬಂದರೂ ಕೂಡ ದೇವರೇ ಅಪ್ಪ, ನೀನು ನಮ್ಮನ್ನು ಸತ್ಯದಲ್ಲಿ ನಾವು ಬಿಗಿಯಾಗಿ ನಿಂತುಕೊಳ್ಳಲಿಕ್ಕಾಗುವಂತೆ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅಪ್ಪ, ಸತ್ಯದ ಬೋಧನೆ ನಾವೆಲ್ಲರೂ ಕೂಡ ನಿಂತುಕೊಳ್ಳುವಂತೆ, ನಿನ್ನ ಮಕ್ಕಳಾದರೆ ನಡೀಲಿಕ್ಕಾಗುವಂತೆ ನೀನು ನಮಗೆ ಸಹಾಯ ಮಾಡು. ಎಲ್ಲ ತಪ್ಪಾದ ಬೋಧನೆ ನಮ್ಮನ್ನು ಬಿಡಿಸು ಸ್ವಾಮಿ. ಪವಿತ್ರಾತ್ಮ ನಮ್ಮ ಕಣ್ಣುಗಳನ್ನು, ನಮ್ಮ ಹೃದಯದ ಕಣ್ಣುಗಳನ್ನು ತೆರೆಯಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಯಾರ್ಯಾರು ಈ ಒಂದು ಆನ್ಲೈನಲ್ಲಿ ವೀಕ್ಷಣೆ ಮಾಡ್ತಾರೆ ಅವ್ರು ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಸತ್ಯವನ್ನು ಗ್ರಹಿಸಿಕೊಳ್ಳ್ರಿ, ಸತ್ಯವನ್ನು ಬಿಡುಗಡೆ ಮಾಡ್ತಂತ ಹೇಳಿದಿರಿ ಸ್ವಾಮಿ. ಆ ಸತ್ಯ ಅವ್ರನ್ನ ಅಪ್ಪ ಹೌದು ಕರ್ತನೆ ಬಿಡುಗಡೆಗೊಳಿಸುವುದಕ್ಕಾಗಿ ಸ್ತೋತ್ರ. ಸತ್ಯವನ್ನು ಗ್ರಹಿಸಿಕೊಂಡು ಅದೇ ರೀತಿಯಾಗಿ ಜೀವನ ಮಾಡಲಿಕ್ಕಾಗುವಂತೆ ಸಹಾಯ ಮಾಡು. ಈ ಒಂದು ಅಪ್ಪ ಹೌದು ಸ್ವಾಮಿ, ಹೈಪರ್ ಗ್ರೇಸ್ ಪ್ರೀಚರ್ಸ್ ಯಾವ ರೀತಿ ಇದ್ದಾರೆ, ಅವರ ಸಭೆಗಳು ಯಾವ ರೀತಿ ಇರ್ತದೆ, ಅವರ ಟೀಚಿಂಗ್ಸ್ ಯಾವ ರೀತಿ ಇರ್ತದೆ, ಅವರು ದೇವರ ವಾಕ್ಯಕ್ಕೆ ಯಾವ ರೀತಿ ಕಾಂಪ್ರಮೈಸ್ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಎಂಬುದಾಗಿ ಅದನ್ನು ಗ್ರಹಿಸಿಕೊಂಡು ಕರ್ತನೆ ಆ ಒಂದು ತಪ್ಪಾದ ಬೋಧನೆಯನ್ನು ಬಿಟ್ಟು ಸರಿಯಾದ ಬೋಧನೆಯಲ್ಲಿ ತಮ್ಮ ಜೀವನ ಕಟ್ಟಿಕೊಳ್ಳಲಿಕ್ಕೆ ಸಹಾಯ ಮಾಡು. ಎಲ್ಲ ಮಹಿಮೆ, ಸ್ತುತಿ, ಘನತೆ ನಿನಗೆ ಉಂಟಾಗಲಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇವೆ ಜೀವಳ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನೈತಿಕತೆ ಸಹವಾಸ ಇಂದು ಎಂದಿಗೂ ವಿಶೇಷ ಕುಡಿದ ಪ್ರತಿಯೊಬ್ಬರೊಟ್ಟಿಗೆ, ಎಲ್ಲ ಸಭಿಕರೊಟ್ಟಿಗೆ, ಒಂದು ಆನ್ಲೈನ್ ಮುಖಾಂತರ ವಾಚ್ ಮಾಡುವಂಥ ಪ್ರತಿಯೊಬ್ಬ ದೇವರ ಮಕ್ಕಳೊಟ್ಟಿಗೆ ನಿತ್ಯ ನಿರಂತರವಾಗಿ ನೆಲೆಸಿರಲಿ. ಆಮೇನ್, ಆಮೇನ್. ಓಕೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾನು ನಂಬ್ತಾ ಇದ್ದೇನೆ ಈ ಒಂದು ವಾಕ್ಯ ಭಾಗಗಳು ನಿಮಗೆ ಅನೇಕರಿಗೆ ಒಂದು ಇನ್ಸೈಟ್ಗಳನ್ನು, ಅಂದರೆ ಒಂದು ವಾಕ್ಯದ ಒಂದು ಸಂಗತಿನ ಗ್ರಹಿಸಿಕೊಳ್ಳಲಿಕ್ಕೆ, ರಹಸ್ಯಗಳನ್ನು ಗ್ರಹಿಸಿಕೊಳ್ಳಲಿಕ್ಕೆ ಸಹಾಯ ಮಾಡಿದೆ ಎಂಬುದಾಗಿ ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಸೆಕೆಂಡ್ ಪಾರ್ಟ್, ಹೈಪರ್ ಗ್ರೇಸ್ ಟೀಚಿಂಗ್ ಸೆಕೆಂಡ್ ಪಾರ್ಟ್ ಬಗ್ಗೆ ನಾನು ತಿಳಿಸ್ಲಿಕ್ಕಿದ್ದೇನೆ. ನೀವೆಲ್ಲರೂ ಸಹ ನಮ್ಮ ಒಂದು ಈ ಒಂದು ಲೈವ್ಗಳನ್ನು ನೋಡ್ತಾ ಇರ್ರಿ. ನಿಮ್ಮ ಸ್ನೇಹಿತರಿಗೆ ಅನೇಕರಿಗೆ ಅದನ್ನು ಶೇರ್ ಮಾಡಿರೋದ್ರಿಂದ ಕೂಡ ನಾನು ನಿಮ್ಮಿಂದ ಕೇಳಿಕೊಳ್ಳೋನಾಗಿದ್ದೇನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರತಿಯೊಬ್ಬರಿಗೂ ಪ್ರೈಸ್ ಲಾರ್ಡ್. ಥ್ಯಾಂಕ್ ಯು.